ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ತಂತು ಕಾದಂಬರಿಯ ವಾಚನ. ಕಳೆದ ಬಾರಿ ನಾವು ಕಾಂತಿ ಗೆ ಮತ್ತೆ ಆ ಕಾಗದಗಳನ್ನು ಬೇರೆ ಬೇರೆಯವರಿಗೆ ಅನಾಮಧೇಯ ಪತ್ರ ಬಂದದ್ದು, ಆಮೇಲೆ ತಲ್ವಾರ್ ಅವರ ಹೊಸ ಪತ್ರಿಕೆ ಬಂದಿರುವುದು, ಆಮೇಲೆ ಅನೂಪ್ ಬಂದು ಅಮೆರಿಕಕ್ಕೆ ಹೋಗ್ಲಿಕ್ಕೆ ತಾಯಿಯನ್ನು ಒಪ್ಪಿಸಿದ ರೀತಿ, ಇದನ್ನೆಲ್ಲ ನೋಡಿದ್ವಿ. ಆಮೇಲೆ ಅದರ ಮುಂದಿನ ಭಾಗ ಅಧ್ಯಾಯ 19. ಪಾಟೀಲರು ವಿದ್ಯಾಶಾಲೆಯ ಅಧ್ಯಕ್ಷರಾದ ಮೇಲೆ ಶಾಲೆಯ ಮೊದಲನೆಯ ವಾರ್ಷಿಕೋತ್ಸವ ಅವರನ್ನೇ ಅಧ್ಯಕ್ಷರಾಗಿ ಆಮಂತ್ರಿಸಿದರು. ಬೆಳಿಗ್ಗೆ ಅಲ್ಲಿಗೆ ಬಂದ ಸದಸ್ಯರೆಲ್ಲ ಇಡೀ ದಿನ ಇದ್ದು ಮಕ್ಕಳ ಪ್ರಗತಿ, ಪ್ರತಿಭಾ ದರ್ಶನಗಳನ್ನು ನೋಡಲು ಅನುಕೂಲವಾಗುವಂತೆ ವಾರ್ಷಿಕೋತ್ಸವದ ಬೆಳಗ್ಗೆ ಆಡಳಿತ ಸಮಿತಿಯ ವಾರ್ಷಿಕ ಸಭೆ ಕರೆಯುವುದು ಸೂಕ್ತವೆಂದು ಪಾಟೀಲರ ಸೂಚನೆಯು ಅಣ್ಣಯ್ಯನಿಗೂ ಇತರ ಉಪಾಧ್ಯಾಯರಿಗೂ ಸೂಕ್ತವಾಗಿ ಕಂಡು ಅದರಂತೆಯೇ ಮಾಡತೊಡಗಿದರು. ಮೊದಲ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸ್ವಾಗತ ಭಾಷಣ ಮಾಡಿದ ಅಣ್ಣಯ್ಯನವರು, ಪಾಂಡವರಿಗೆ ಕಷ್ಟ ಬೆಟ್ಟದಂತೆ ಬಂದು ಅಗತುಗೊಂಡು ದಾರಿ ಕಾಣದಿದ್ದಾಗ ಕೃಷ್ಣನು ತಾನಾಗಿಯೇ ಬಂದು ಯೋಗಕ್ಷೇಮಂ ವಹಾಮ್ಯಹಂ ಎಂದು ಎಲ್ಲ ನಿರ್ವಹಣೆಯನ್ನು ತಾನು ಹೊತ್ತುಕೊಂಡಂತೆ ನಮ್ಮ ಸಂಸ್ಥೆಯು ಕುಸಿದು ಬೀಳುತ್ತದೆ ಎಂಬ ಸ್ಥಿತಿಯಲ್ಲಿ ಇದ್ದಾಗ ಸುಪ್ರೀಂ ಕೋರ್ಟಿನ ಅಡ್ವೊಕೇಟರಾದ ಪಾಟೀಲರು ಬಂದು ಅದರ ಯೋಗಕ್ಷೇಮ ಭಾರವನ್ನು ಹೊರಲು ಶುರು ಮಾಡಿದರು ಎಂದಾಗ ಸದಸ್ಯರು ಮಾತ್ರವಲ್ಲ, ವಿದ್ಯಾರ್ಥಿಗಳೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದರು. ವಾಸ್ತವವಾಗಿ ಎಲ್ಲ ಅಧ್ಯಾಪಕರ ಭಾವನೆಯೂ ಅದೇ ಆಗಿತ್ತು. ಆಡಳಿತದ ಸಮಿತಿಗೆ ಪಾಟೀಲರು ಅಧ್ಯಕ್ಷರಾದರೂ ಕಾರ್ಯಾಧ್ಯಕ್ಷರು ಅಣ್ಣಯ್ಯನೇ ಆಗಿದ್ದರು. ಆದರೆ ಹಣಕಾಸನ್ನು ದೊರಕಿಸುವ ಹೊಣೆಯನ್ನು ಪಾಟೀಲರು ಹೊತ್ತುಕೊಂಡು ಅಣ್ಣಯ್ಯ ತಮ್ಮ ವೇಳೆಯನ್ನು ಪಾಠ ಪ್ರವಚನಗಳ, ಶಾಲೆಯ ನಿತ್ಯಾಡಳಿತಗಳಿಗೆ ವಿನಿಯೋಗಿಸಲು ಅನುವು ಮಾಡಿಕೊಟ್ಟಿದ್ದರು. ಒಂದು ವಿಧದಲ್ಲಿ ಅಣ್ಣಯ್ಯನಿಗೆ ಇದು ಮನಸ್ಸಿಗೆ ನೆಮ್ಮದಿ ತರುವ ವ್ಯವಸ್ಥೆ ಆಗಿತ್ತು. ಅವರು ಮತ್ತೆ ತರಗತಿಗಳಿಗೆ ಒಂದೊಂದು ಪಾಠ ತೆಗೆದುಕೊಳ್ಳಲು ಶುರು ಮಾಡಿದರು. ಪಾಟೀಲರು ಮೊದಲು ಮುಂಬೈ ಹೈಕೋರ್ಟ್ನಲ್ಲಿ ವಕೀಲಿ ಮಾಡುತ್ತಿದ್ದರು. ಈಗಲೂ ಅಲ್ಲಿಯ ಸಂಪರ್ಕವನ್ನು ಉಳಿಸಿಕೊಂಡಿದ್ದಾರೆ. ತಮ್ಮ ಹಳೆಯ ಕಕ್ಷಿದಾರರ, ಅದರಲ್ಲೂ ಉತ್ತರ ಕರ್ನಾಟಕದ ಮೂಲದವರ ಮುಖ್ಯ ಕೇಸುಗಳಿದ್ದಾಗ ಅಲ್ಲಿಗೆ ಹೋಗಿ ವಾದ ಮಾಡಿ ಬರುತ್ತಾರೆ. ಹಾಗೆಯೇ ತಮ್ಮ ವಕೀಲ ಮಿತ್ರರ ಸ್ನೇಹವನ್ನು ಪೋಷಿಸಿಕೊಳ್ಳುತ್ತಾರೆ. ತಮ್ಮ ಕಕ್ಷಿದಾರರಿಗೆ, ವಕೀಲ ಮಿತ್ರರಿಗೆ ತಾವು ಅಧ್ಯಕ್ಷರಾಗಿರುವ ವಿದ್ಯಾಶಾಲೆಯ ಬಗೆಗೆ ಹೇಳಿ ಧಾರಾಳವಾದ ಕೊಡುಗೆಗಳನ್ನು ತರಲು ಶುರು ಮಾಡಿದರು. ಕೆಲವು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಪರಿಚಯ ದೊರಕಿಸಿ ಅವರೊಡನೆ ಮಾತನಾಡಿ ಲಕ್ಷಗಟ್ಟಲೆ ದೇಣಿಗೆಯನ್ನು ತಂದರು. ಪ್ರಸಿದ್ಧ ಜವಳಿ ಉದ್ಯಮಿ ಮೋತಿಲಾಲ್ ಜಸ್ವಾಲ್ ಝವೇರಿಯವರನ್ನು ಭೇಟಿ ಮಾಡಿ ಅವರಿಗೆ ಅವರ ದಿವಂಗತ ತಾಯಿಯ ಮೇಲಿದ್ದ ಭಕ್ತಿಯನ್ನು ಮಿಡಿಯುವ ಮಾತಾಡಿ ಆಕೆ ಹೆಸರಿನಲ್ಲಿ ಒಂದು ಶಾಲಾ ಕಟ್ಟಡವನ್ನು ಕಟ್ಟಿಸಿಕೊಡಲು ಒಪ್ಪಿದರು. ಝವೇರಿಯವರು ಮುಂಬೈಯಲ್ಲಿರುವಂತೆ ಬೆಂಗಳೂರಿನಲ್ಲೂ ದೊಡ್ಡ ಮನೆ ಇದೆ. ಬೆಂಗಳೂರಿನಲ್ಲೂ ಉದ್ಯಮಗಳಿವೆ. ತಮ್ಮ ಮರ್ಸಿಡೀಸ್ ಕಾರಿನಲ್ಲಿ ಕೂರಿಸಿಕೊಂಡು ಹಾಲುಕೆರೆಗೆ ಕರೆತಂದು ಶಾಲೆ, ಅದರ ಅಜೀವ ಬ್ರಹ್ಮಚಾರಿ ವೃತತೊಟ್ಟ ಅಧ್ಯಾಪಕರನ್ನು ಮೊದಲಾದವರನ್ನೆಲ್ಲ ತೋರಿಸಿ ವಿವರಿಸಿದರು. ಆಯ್ತು, 400 ಹುಡುಗರಿಗೆ ಆಗುವಂತ ಸುಸಜ್ಜಿತ ಶಾಲೆಯನ್ನು ನಾನು ಕಟ್ಟಿಸಿಕೊಡ್ತೀನಿ. ಮಾತೃಶ್ರೀ ಹಂಸಾಬೆನ್ ಜಸ್ವಾಲ್ ಝವೇರಿ ಕಟ್ಟಡ ಅಂತ ನೀವು ಅದಕ್ಕೆ ಹೆಸರಿಡಬೇಕು. ಕಟ್ಟಡಕ್ಕೆ ಮಾತ್ರ ನಮ್ಮ ತಾಯಿ ಹೆಸರಿಡಿ, ಯಾಕಂದ್ರೆ ಶಾಲೆಗೆ ನೀವಾಗಲೇ ವಿವೇಕಾನಂದರ ಹೆಸರಿಟ್ಟಿದ್ದೀರಿ. ನಾನು ಮುಂಬೈಯಿಂದಲೇ ಆರ್ಕಿಟೆಕ್ಟ್ ಕಳಿಸಿಕೊಡ್ತೀನಿ. ಕಾಂಟ್ರಾಕ್ಟ್ರು ಅವರೇ, ಯಾಕೆಂದ್ರೆ ಸರಿಯಾದ ಕೆಲಸ ಮಾಡಬೇಕು. ನಿಮಗೂ ಇಲ್ಲದ ಜವಾಬ್ದಾರಿ, ತಲೆನೋವು ಇರಬಾರ್ದಾಯಿತೆ ಎಂದರು. ಪಾಟೀಲರು ಮಾತ್ರವಲ್ಲ, ಎಲ್ಲರೂ ಒಪ್ಪಿಕೊಂಡರು. ಬೊಂಬಾಯಿಯ ವಾಸ್ತುಶಿಲ್ಪಿ, ಬೊಂಬಾಯಿಯ ಕಾಂಟ್ರಾಕ್ಟ್ರು. 6 ತಿಂಗಳಲ್ಲಿ ದೊಡ್ಡ ಕಟ್ಟಡದ ಭೂಮಿ ಪೂಜೆಯಾಯಿತು. ಕಟ್ಟಡದ ನಕ್ಷೆ ನೋಡಿ ಎಲ್ಲ ಉಪಾಧ್ಯಾಯರಿಗೂ ಉತ್ಸಾಹ. ಇಂತಹ ಕಟ್ಟಡ ಬೇರೆಲ್ಲಿದೆ? ನಮ್ಮ ಶಾಲೆಯ ಕೀರ್ತಿಯು ವರ್ಧಿಸುತ್ತದೆ, ನಮ್ಮ ಶಾಲೆಗೆ ಘನತೆ ಬರುತ್ತದೆ, ತಾವೆಲ್ಲ ಘನತೆಯ ಪಾಲುದಾರರು ಎಂಬ ಸಂತಸದ ಭಾವನೆ ಈಗ ಅಲ್ಲಿರುವ ಬ್ರಹ್ಮಚಾರಿಯ ಮನಸ್ಸಿನಲ್ಲಿ ಒಂದು ಹೊಸ ತೃಪ್ತಿ ಮೂಡುತ್ತಿದೆ. 1 ವರ್ಷದ ಹಿಂದಿನವರೆಗೆ ಅವರೆಲ್ಲ ಹಳ್ಳಿಗಾಡಿನ ದಡ್ಡ ಹುಡುಗರಿಗೆ ಪಾಠ ಹೇಳುತ್ತಿದ್ದರು. ಕನ್ನಡ ಮಾಧ್ಯಮದಲ್ಲಿ, ಮಣ್ಣು ಗೋಡೆಯ ನಾಡ ಹೆಂಚಿನ ಕೋಣೆಗಳಲ್ಲಿ. ಈಗ ಕಬ್ಬಿಣ, ಸಿಮೆಂಟ್, ಮೊಸಾಯಿಕ್ 2 ಅಂತಸ್ತಿನ ಕಟ್ಟಡವಾಗುತ್ತಿದೆ. ಸದ್ಯ ಇರುವ ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲಿಷ್ ಮಾಧ್ಯಮದ ಒಂದೊಂದು ತರಗತಿಗಳು ಸೇರಿಕೊಂಡಿವೆ. ಇಂಗ್ಲಿಷ್ನಲ್ಲಿ ಪಾಠ ಹೇಳುವುದು ತಮಗೂ ಒಂದು ಅಂತಸ್ತಿನ ಅಂಶ ಎಂಬ ಭಾವನೆ ಅವರಿಗೂ ಬರುತ್ತಿದೆ. ಶುರುವಿನಲ್ಲಿ ಇಡೀ ಪಾಠ ಮಾಡಲು ಅವರಿಗೆ ಅಂಜಿಕೆಯಾಗುತ್ತಿತ್ತು. ಈಗ ತುಸು ಅಭ್ಯಾಸವಾಗಿದೆಯಾದರೂ ಕನ್ನಡದಲ್ಲಿ ಮಾತನಾಡುವಾಗ ಇತರರ ಇರುವ ಸುಲಭ ಸಹಜತೆ ಇಲ್ಲ. ಬೇರೆ ಕಡೆಗಳಿಂದ ಬಂದಿರುವ ಹುಡುಗರು ಚಟಪಟ ಇಂಗ್ಲಿಷ್ನಲ್ಲಿ ಮಾತಾಡುತ್ತಾರೆ. ಶ್ರೀ ಓಂ ನಾಮದ ಬದಲು ABCDಯಿಂದ ಅಕ್ಷರಾಭ್ಯಾಸ ಆರಂಭಿಸಿದ ಮಕ್ಕಳು ಅವರು. ಅವರೊಡನೆ ಮಾತನಾಡುವಾಗ ಈಗಲೂ ಕೆಲವು ಮಾಸ್ಟರ್ಗಳಿಗೆ ತುಸು ಕಳವಳವಾಗುತ್ತದೆ. ಆದರೆ ಕ್ರಮೇಣ ಅದೇ ಅಭ್ಯಾಸವಾಗಿ ಮುಂದಿನ ವರ್ಷ ಪ್ರವಚನದ ಕೆಲಸ ಹಂಚಿಕೆಯಾದಾಗ ತಮಗೂ ಇಂಗ್ಲಿಷ್ ಮಾಧ್ಯಮದ ತರಗತಿಗಳು ಬೇಕು ಎಂದು ಕೇಳಿದರು. ಇಂಗ್ಲಿಷ್ ಮಾಧ್ಯಮದಲ್ಲಿ ಒಂದು ತರಗತಿಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಶಾಲೆಯಲ್ಲಿ, ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ, ಸಹೋದ್ಯೋಗಿಗಳ ದೃಷ್ಟಿಯಲ್ಲಿ ತಮ್ಮ ಅಂತಸ್ತು ಎಲ್ಲಿ ಕೆಳಗಿಳಿಯುತ್ತದೋ ಎಂಬ ಕಳವಳ. ಮುಂದಿನ ಶಾಲಾ ವರ್ಷ ಆರಂಭವಾಗುವಾಗ 3 ತಿಂಗಳ ಮೊದಲೇ ಪಾಟೀಲರು ವಿದ್ಯಾಶಾಲೆಯ ವೈಶಿಷ್ಟ್ಯಗಳನ್ನು ವಿವರಿಸಿ ಮುಂಬೈ, ಪುಣೆ, ಅಹಮದಾಬಾದ್, ದಿಲ್ಲಿ, ಹೈದರಾಬಾದ್ ಮೊದಲಾಗಿ ಉದ್ಯಮ ವ್ಯವಹಾರಗಳಲ್ಲಿ ಮುಂದುವರೆದ ನಗರಗಳ ವೃತ್ತಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟರು. ಎಲ್ಲೆಲ್ಲಿಂದಲೂ ಅರ್ಜಿ ವಿವರಗಳನ್ನು ಕೇಳುವ ಕಾಗದಗಳು ಪಾಟೀಲರ ಮೇಲ್ವಿಚಾರಣೆಯಲ್ಲಿ ತಯಾರಿಸಿದ ಶಾಲಾ ಕಿರುಹೊತ್ತಿಗೆ
ಏನು ಇವರು ಕಳಿಸಿದ್ದು. ಸಂಸಾರ ಬಂಧನವಿಲ್ಲದೆ ಮಕ್ಕಳ ಅಭ್ಯುದಯಕ್ಕಾಗಿ ಮುಡುಪಿಟ್ಟುಕೊಂಡ ವಿದ್ಯಾವಂತ ಬ್ರಹ್ಮಚಾರಿಗಳ ತಂಡ ಎಂಬ ಅಂಶವನ್ನು ದಪ್ಪ ಅಕ್ಷರಗಳಲ್ಲಿ ಹಂಚು ಹಾಕಿ ಮಾಡಿದ್ದರು. ಮುಕ್ಕಾಲು ಭಾಗಕ್ಕೆ ಪ್ರವೇಶವನ್ನು ನಿರಾಕರಿಸಬೇಕಾಗುವಷ್ಟು ಸಂಖ್ಯೆಯಲ್ಲಿ ಅರ್ಜಿಗಳು ಬಂದವು. ಎಂತೆಂಥವರ ಮಕ್ಕಳು! ವ್ಯಾಪಾರಸ್ಥರು, ಉದ್ಯಮಪತಿಗಳು, ದೊಡ್ಡ ಉದ್ಯಮಗಳಲ್ಲಿ ಮ್ಯಾನೇಜರು, ಎಂಜಿನಿಯರ್ ಮೊದಲಾಗಿ ದೊಡ್ಡ ಸಂಬಳ, ದೊಡ್ಡ ಸವಲತ್ತುಗಳನ್ನು ಪಡೆಯುವವರು, ವಕೀಲರು, ನ್ಯಾಯಮೂರ್ತಿಗಳು, ರಾಜಕಾರಣಿಗಳು ಎಲ್ಲರೂ ಬಂದು ತಮ್ಮ ಮಕ್ಕಳನ್ನು ಸೇರಿಸಿದರು. ಆದರೆ ಎಲ್ಲರದು ಒಂದೇ ತಕರಾರು: ಹುಡುಗರಿಗೆ ಸರಿಯಾದ ಹಾಸ್ಟೆಲ್ ಕಟ್ಟಡವಿಲ್ಲ. ಊಟ ತಿಂಡಿ, ವಿಶಾಲ ಆವರಣ ಚೆನ್ನಾಗಿದೆ, ಬೇಗ ಹೊಸ ಮಾದರಿಯ ಹಾಸ್ಟೆಲನ್ನು ಕಟ್ಟಬೇಕು, ಹಣವಿಲ್ಲ ಎಂಬ ಕಾರಣವನ್ನು ಮುಂದಿಟ್ಟು ಪಾಟೀಲರು ಅವರಿಂದಲೇ ದೇಣಿಗೆಯನ್ನು ಕೇಳತೊಡಗಿದರು. ಹಿಂದಿನ ವರ್ಷ ಬಂದು ಸೇರಿದ್ದ ಹುಡುಗರ ತಂದೆ ತಾಯಿಯರಿಗೂ ಬರೆದರು. 8 ಲಕ್ಷ ವಸೂಲಿ ಆಯಿತು. ಒಬ್ಬೊಬ್ಬರಿಂದಲೂ 5,000, 10,000 ಹೀಗೆ ವಸೂಲಿ ಮಾಡಿದರು. ಕಟ್ಟಡ ಕಟ್ಟಲು ಆರಂಭಿಸೋಣ, ಸಾಲದಕ್ಕೆ ನಾನು ಎತ್ತಿ ತರುತ್ತೀನಿ ಎಂದು ಬ್ಯಾಂಗ್ಳೂರಿನ ಒಬ್ಬ ವಾಸ್ತುಶಿಲ್ಪಿಯನ್ನು ನೇಮಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾಶಾಲೆಯ ಆಡಳಿತ ಸಮಿತಿ ರಚನೆಯನ್ನು ತುಸು ಬದಲಾಯಿಸಿದರು. ಪಾಟೀಲರು ಅಧ್ಯಕ್ಷರು, ಅಣ್ಣಯ್ಯ ಕಾರ್ಯಾಧ್ಯಕ್ಷ, ರಾಜ ಮುತ್ತಯ್ಯ ಚೆಟ್ಟಿ ಎಂಬ ಮದ್ರಾಸಿನ ಭಾರಿ ಉದ್ಯಮಿ ಮಹಾಪೋಷಕರೆಂದು ನೇಮಿಸಿದರು. ಮುತ್ತಯ್ಯ ಚೆಟ್ಟಿ ದೊಡ್ಡ ಉದ್ಯಮಿ. 1 ದ್ವಿಚಕ್ರ ವಾಹನದ ಫ್ಯಾಕ್ಟರಿ, 2 ಜವಳಿ ಗಿರಣಿಗಳು, 1 ವಿದ್ಯುತ್ ಫ್ಯಾನು, ನೀರೆತ್ತುವ ಪಂಪು ಮೊದಲಾದವನ್ನು ತಯಾರಿಸುವ ಫ್ಯಾಕ್ಟರಿಗಳಲ್ಲದೆ ಕೂನೂರಿನ ಹತ್ತಿರ 500 ಎಕರೆಗಳ 2 ಟಿ ಎಸ್ಟೇಟಿನ ದಣಿ. ಇತ್ತೀಚೆಗೆ ಮಡಿಕೇರಿಯ ಹತ್ತಿರ 300 ಎಕರೆ ಕಾಫಿ ತೋಟವನ್ನು ಕೊಂಡರಂತೆ. ಮೂಡಿಗೆರೆ ಹತ್ತಿರ ಇನ್ನೊಂದು ದೊಡ್ಡ ಕಾಫಿ ತೋಟವನ್ನು ಕೊಳ್ಳುವ ಸನ್ನಾಹದಲ್ಲಿರುವವರು. ಅವರ ಪ್ರಭಾವ ದಿಲ್ಲಿಯ ಸರ್ಕಾರದ ಮೇಲೂ ಇದೆ. ಕಾಫಿ ತೋಟವನ್ನು ಕೊಳ್ಳುವ ಸಂದರ್ಭದಲ್ಲಿ ಸ್ಥಳೀಯ ಭೂ ಕಾಯ್ದೆ ಮೊದಲಾದವನ್ನು ತಿಳಿದ ಒಬ್ಬ ಸಮರ್ಥ ವಕೀಲರಿರಲಿ ಎಂದು ಅವರು ಮದ್ರಾಸಿನ ವಕೀಲ ವೆಂಕಟರಮಣ ಮೊದಲಿಯಾರರು ಪಾಟೀಲರನ್ನು ಸಂಪರ್ಕಿಸಿ ನೇಮಿಸಿದ್ದರು. ಹೊಸ ಪರಿಚಯವಾದರೂ ಪಾಟೀಲರು ಕೇಳಿದ್ದಕ್ಕೆ ಚೆಟ್ಟಿಯಾರರು 1,01,000 ರೂಪಾಯಿ ದೇಣಿಗೆ ಕೊಟ್ಟು ಮಹಾಪೋಷಕರಾಗಲು ಸಮ್ಮತಿಸಿದರು. ಶಾಲಾ ಕಟ್ಟಡ ಕಟ್ಟಿಸಿಕೊಟ್ಟ ಝವೇರಿಯವರಿಗೆ ಸಮಿತಿಯ ಗೌರವಾಧ್ಯಕ್ಷರೆಂಬ ಸ್ಥಾನ ಸೃಷ್ಟಿಸಿಕೊಟ್ಟರು. ಝವೇರಿಯವರ ಬೆಂಗಳೂರಿನ ವ್ಯವಹಾರಗಳಿಗೆ ಪಾಟೀಲರೇ ವಕೀಲರು. ಇದಲ್ಲದೆ ಹೈದರಾಬಾದಿನ ಹೈಕೋರ್ಟ್ನಿಂದ ಮುಖ್ಯ ನ್ಯಾಯಮೂರ್ತಿಯಾಗಿ ನಿವೃತ್ತರಾಗಿ ಈಗ ತಂಪು ಹವೆಯ ಬೆಂಗಳೂರಿನಲ್ಲಿ ನೆಲೆಸಿರುವ ಸುಕುಮಾರನ್ ನಾಯರ್ ಅವರನ್ನು ಗೌರವ ಸಲಹೆಗಾರರೆಂದು ನೇಮಿಸಿದರು. ಇವರೆಲ್ಲ ಯಾಕೆ ನಮ್ಮ ಸಮಿತಿಯಲ್ಲಿ ಇಲ್ಲ? ಅಣ್ಣಯ್ಯ ಕೇಳಿದ್ದಕ್ಕೆ ಇವರೆಲ್ಲ ಯಾಕೆ ನಮ್ಮ ಸಮಿತಿಯಲ್ಲಿ? ಅಣ್ಣಯ್ಯ ಕೇಳಿದ್ದಕ್ಕೆ ನಮ್ಮ ಶತ್ರು ಕಡಿಮೆಯವರಲ್ಲ, ರೆವಿನ್ಯೂ ಮಂತ್ರಿ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ. ಆ ಮೂಲಕ ಕೇಂದ್ರದಲ್ಲಿ ಆಳುತ್ತಿರೋ ಪಕ್ಷ. ನಮ್ಮನ್ನು ಈ ಜಾಗದಿಂದ ಎಬ್ಬಿಸೋಕೆ ಪರಶುರಾಮೇಗೌಡ ಒಂದಲ್ಲ ಒಂದು ತಂತ್ರ ಮಾಡ್ತಾನೆ ಇರ್ತಾನೆ. ಅವರ ಜೊತೆ ಹೋರಾಡಬೇಕಾದ್ರೆ ನಮ್ಮ ಹತ್ತಿರವೂ ಕೆಲವು ದಡೂತಿ ಅಸಾಮಿಗಳಿರಬೇಕು. ಚೆಟ್ಟಿಯಾರರು, ಝವೇರಿಯವರು PMಗೆ ಬೇಕಾದವರು. PMಗೆ ಒಂದು ಮಾತು ಹೇಳಿಬಿಟ್ರೆ ಸಾಕು, ಕರ್ನಾಟಕದ CM ಬಾಲ ಮುದುರಿ ವಿಧೇಯತೆಯಿಂದ ಕುಂಗುಡುತ್ತಾನೆ. ಇನ್ನು ಪರಶುರಾಮೇಗೌಡ ಏನು ಮಾಡಿಯಾನು? ನಮ್ಮ ಸಮಿತಿಯ ಲೆಟರ್ ಹೆಡ್ ನೋಡಿದರೆ ಸಾಕು, ಕಿತಾಪತಿಗೆ ಹೋಗುವ ಗುಂಡಿಗೆ ಯಾರು ಬರಲಾರರು ಎಂದರು. ಆದರೂ ಇಂತಹ ಭಾರಿಯವರಿಲ್ಲದೇನೆ ನಮ್ಮ ಶಾಲೆ ತನ್ನ ಕಾಲ ಮೇಲೆ ನಿಲ್ಲಬೇಕು ಅಂತ ನನ್ನ ಆಸೆ. ಇದು ಭಾರಿ ವ್ಯವಸ್ಥೆಯ ಯುಗ. ಎಲ್ಲವೂ ಸಣ್ಣ ಪ್ರಮಾಣದಲ್ಲಿರಬೇಕು ಅಂತ ಗಾಂಧಿ ಹೇಳುತ್ತಿದ್ರು ಅಲ್ವೇ? ನೆಹರು ಏನು ಮಾಡಿದರು? ಪಂಚವಾರ್ಷಿಕ ಯೋಜನೆ ಹಾಕಿ ಎಲ್ಲ ಭಾರಿ ಅದನ್ನೇ ಸೃಷ್ಟಿಸಿದರು. ಭಾಕ್ರಾನಂಗಲ್, ಹಿರಾಕುಡ್, ಬೋಕಾರೋ, ದುರ್ಗಾಪುರ, HAL, HMT, ದಿಲ್ಲಿಯ ಸರ್ಕಾರಿ ಕಟ್ಟಡಗಳು. ಇಷ್ಟು ದೊಡ್ಡ ದೇಶಕ್ಕೆ ಭಾರಿಯ ದಿಲ್ಲಿಗೆ ಸಣ್ಣದಾದರೆ ಸಾಕಾದೀತೇ? ವಕೀಲರು ತಕ್ಷಣ ಉತ್ತರಿಸಿದರು. ಅದಲ್ಲ, ನಾನು ಹೇಳ್ತಿರೋದು ನಮ್ಮ ಶಾಲೆ. ಕಾರ್ಯಾಧ್ಯಕ್ಷರು ತಮ್ಮ ಈ ಆಲೋಚನೆಯನ್ನು ಸ್ಫುಟಗೊಳಿಸಿಕೊಳ್ಳುವ ಮೊದಲಿನ ವಕೀಲರು ದೊಡ್ಡ ಮಟ್ಟ ಬೇಕೆಂದರೆ ದೊಡ್ಡ ಪ್ರಮಾಣದಲ್ಲಿ ಓರ್ವ ಶಕ್ತಿ ಬೇಕೇ ಬೇಕು. ಅಮೆರಿಕೆಯಲ್ಲಿ ಹಾರ್ವರ್ಡ್, ಸ್ಟ್ಯಾನ್ಫೋರ್ಡ್ಗಳಂಥ ಒಂದೊಂದು ವಿಶ್ವವಿದ್ಯಾಲಯಗಳ ವಾರ್ಷಿಕ ಬಜೆಟ್ ಎಷ್ಟು ಗೊತ್ತೇ? ಅಷ್ಟು ಹಣವಿಲ್ಲದೆ ಅವು ವಿಶ್ವವಿಖ್ಯಾತ ಸಂಸ್ಥೆಗಳಾಗಿರೋದಕ್ಕೆ ಸಾಧ್ಯವೇ? ದೊಡ್ಡ ಉದ್ಯಮಿಗಳ ಒತ್ತಾಸೆ ಇಲ್ಲದೆ ಅವು ನಿಭಾಯಿಸುವುದಕ್ಕೆ ಸಾಧ್ಯವೇ ಎಂದರು. ಅಣ್ಣಯ್ಯನಿಗೆ ಈ ಹೊಸ ವ್ಯವಸ್ಥೆಯಲ್ಲಿ ತಮ್ಮ ಶಾಲೆಯು ಪರಿವರ್ತಿತವಾಗಿ ತಾಳುತ್ತಿರುವ ಹೊಸ ಸ್ವರೂಪದಲ್ಲಿ ಏನೋ ಒಂದು ವಿಧವಾದ ಮುಜುಗರವಾಗುತ್ತಿತ್ತು. ಒಳಗೆ ಹಿಂಡುವಂಥ ಒಂಟಿತನ ಭಾಸವಾಗುತ್ತಿತ್ತು. ಮೊದಲಿದ್ದ ಮಣ್ಣಿನ ಗೋಡೆ, ತಾವು ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು ಗಾರೆಕಲ್ಲಿನಲ್ಲಿ ಉಜ್ಜಿ ನಯ ಮಾಡಿದ ಗಾರೆನೆಲ, ಅದರ ಮೇಲೆ ಈಚಲ ಚಾಪೆ ಅಥವಾ ಜೊಂಡಿನ ಮುಂದಲಿಗೆ, ಅದರ ಮೇಲೆ ಕಂಬಳಿ ಹಾಸಿ ತಲೆಗೊಂದು ಮರದ ಮಣೆ, ಮಲಗಿದರೆ ತುಂಬಿ ತುಳುಕುವ ಶಾಂತಿ, ಇವೆಲ್ಲ ತಾವು ಕಟ್ಟಿದ್ದು, ತಮ್ಮೆಲ್ಲರ ಬೆವರಿನಿಂದ ಕಲಸಿ ಕಟ್ಟಿದ್ದೆಂಬ ತೃಪ್ತಿ. ಹುಡುಗರನ್ನೆಲ್ಲ ನಿಂಗಣ್ಣ, ಕಾಳಣ್ಣ, ಚಂದ್ರಣ್ಣ, ಸೂರಣ್ಣ, ಶೀನಣ್ಣ, ವೆಂಕಣ್ಣ ಎಂಬ ಆತ್ಮೀಯ ಹೆಸರಿನಿಂದ ಕೂಗುತ್ತಿದ್ದುದು. ಅವರೆಲ್ಲರ ಮುಖದಲ್ಲೂ ತಾವೆಂದರೆ ಪ್ರೀತಿ ಕೃತಜ್ಞತೆಗಳು. ಹಣ ಕೊಡದಿರಲಿ, ಊರಿನಿಂದ ರಾಗಿ ಕಾಳು ಕಾಯಿಗಳನ್ನು ಗಾಡಿಯಲ್ಲಿ ತಂದೊಪ್ಪಿಸಿರಲಿ, ಇಲ್ಲದಿರಲಿ, ಎಲ್ಲರಿಗೂ ಮನೆಯಲ್ಲಿ ಆಗುವಂಥ ಮುದ್ದೆ, ಹೆಸರು, ಅನ್ನ, ಮಜ್ಜಿಗೆಗಳ ಊಟ. ಯಾರೂ ಊಟದ ರುಚಿ ವೈವಿಧ್ಯಗಳ ಬಗ್ಗೆ ತಕರಾರು ಮಾತನಾಡುತ್ತಿರಲಿಲ್ಲ. ಈಗ ಪ್ರತಿಯೊಬ್ಬ ಹುಡುಗನು ಒಂದಲ್ಲ ಒಂದು ರೀತಿ ಕೊರತೆ ಎತ್ತಿ ಹೇಳುತ್ತಾನೆ. ವಾರಕ್ಕೊಂದು ದಿನವಾದರೂ ಐಸ್ ಕ್ರೀಮ್ ಯಾಕೆ ಕೊಡಿಸೋದಿಲ್ಲ? ಶಾಲೆಯ ಸಹಕಾರಿ ಅಂಗಡಿಯಲ್ಲಾದರೂ ಯಾಕೆ ಕೋಲಾ ಇರಿಸೋದಿಲ್ಲ? ಈ ಅಡಿಗೆಯವರಿಗೆ ಸರಿಯಾಗಿ ಚಪಾತಿ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಕಡೆಯಿಂದ ಯಾಕೆ ಒಬ್ಬ ಅಡಿಗೆಯವ್ರನ್ನ ಕರೆಸಬಾರ್ದು? ಬರೀ ಚಪಾತಿ ನನಗೆ ಬೇಜಾರು. ದಿನ ಬಿಟ್ಟು ದಿನ ಪರಾಟ ಮಾಡಿಸಿ, ಸಬ್ಜಿಯಲ್ಲಿ ಪನ್ನೀರ್ ಯಾಕೆ ಮಿಕ್ಸ್ ಮಾಡೋದಿಲ್ಲ?
ವಿದ್ಯಾರ್ಥಿಗಳಿಗೆ ನಾಲಿಗೆ ರುಚಿ ಹತ್ತಬಾರದೆಂಬ ನಿಯಮವನ್ನು ಈ ಮಕ್ಕಳಿಗೆ ಅನ್ವಯಿಸಲು ಸಾಧ್ಯವಿಲ್ಲ. ಬ್ರಹ್ಮಚಾರಿ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಬಾರದು. ಕೇಶಾಲಂಕಾರ ಕೇಶವಿನ್ಯಾಸಗಳ ಅಲಂಕರಣದಲ್ಲಿ ಮನಸ್ಸು ಹರಿಯಬಾರದು. ಗಮನವೆಲ್ಲ ವಿದ್ಯೆಯಲ್ಲಿರಬೇಕೆಂಬ ನೀತಿಗಳಿಗೆ ಇಲ್ಲಿ ಬೆಲೆ ಇಲ್ಲ. ಕುತ್ತಿಗೆ, ಕಂಕಳು, ಬೆನ್ನು, ಎದೆಗಳಿಗೆಲ್ಲ ಪೌಡರ್ ತುಂತರಿಸಿಕೊಳ್ಳದಿದ್ದರೆ ಬೆವರು ಹೀರೋದು ಹೇಗೆ? ಅದು ತಪ್ಪಾಗಿದ್ದರೆ ನಮ್ಮ ಮಮ್ಮಿ ಡ್ಯಾಡಿಯರೇಕೆ ಹಾಕಿಕೊಳ್ಳುತ್ತಾರೆ ಅಂತ ಕೇಳುತ್ತಿದ್ದರು. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್, ವಿನೋದ ಖನ್ನಾ ಯಾಕೆ ಸ್ನಾನವಾದ ಮೇಲೆ ಮೈ ಮೇಲೆಲ್ಲ ಟಾಲ್ಕಮ್ ಪೌಡರ್ ಸ್ನಾನ ಮಾಡುವ ಶವರಿನ ಹಾಗೆ ಹೊಯ್ದುಕೊತಾರೆ? ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ ಅಂತ ಇದೆಯಲ್ಲ, ಚೆನ್ನಾಗಿದೆಯೋ ಇಲ್ವೋ ಅಂತ ಕನ್ನಡಿಯಲ್ಲಿ ನೋಡ್ಕೋತಿದ್ದಾರೆ ಅಂತ ಹೇಗೆ ತಿಳಿಯುತ್ತೆ ಎಂದು ಪ್ರಶ್ನೆ ಕೇಳುತ್ತಿದ್ದರು. ಕ್ರಮೇಣ ಅಣ್ಣಯ್ಯನಿಗೆ ಅರ್ಥವಾಯಿತು. ವಿವೇಕಾನಂದ ವಿದ್ಯಾಶಾಲೆಯ ಮೂಲ ಆದರ್ಶಗಳನ್ನೆಲ್ಲ ಈ ಹುಡುಗರಲ್ಲಿ ಅನುಷ್ಠಾನಕ್ಕೆ ತರಿಸುವುದು ಸಾಧ್ಯವಿಲ್ಲ. ಶಾಲೆಯಲ್ಲಿ ಇಂಥ ಅನುಕೂಲ ಸಾಲದು, ಅಂಥ ಸೌಲಭ್ಯವಿಲ್ಲ ಎಂದು ಕೆಲವರು ತಂದೆ ತಾಯಿಗಳಿಗೆ ಕಾಗದ ಬರೆಯುತ್ತಾರೆ. ಮತ್ತೆ ಕೆಲವರು ಬೆಳಗೆದ್ದು 1 ಲೋಟ ಹಣ್ಣಿನ ರಸ ಕುಡಿಯುವುದು ಆರೋಗ್ಯ ಮತ್ತು ಬೆಳವಣಿಗೆಯಿಂದ ಒಳ್ಳೆಯದೆಂದು ನಮ್ಮ ಕುಟುಂಬ ವೈದ್ಯರು ಹೇಳುತ್ತಾರಾದ್ದರಿಂದ ನೀವು ನಮ್ಮ ಹುಡುಗನಿಗೆ ಪ್ರತಿದಿನ ಅದರ ವ್ಯವಸ್ಥೆ ಮಾಡಿ. ದುಡ್ಡು ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ. ಅಸ್ಸಾಂ ಹಾರ್ಟಿಕಲ್ಚರ್ ಕಂಪನಿಯವರು 350 ml ಪ್ರಮಾಣದ ಡಬ್ಬಿಯಲ್ಲಿ ಶುದ್ಧ ಕಿತ್ತಳೆ ರಸವನ್ನು ಮಾಡಿ ಮಾರುತ್ತಾರೆ. ಸ್ಥಳೀಯ ಸುಂಕ ಸೇರಿಯೂ ಅದರ ಬೆಲೆ 14 ರೂಪಾಯಿ ಆಗುತ್ತೆ. ತಿಂಗಳಿಗೆ 420 ರೂಪಾಯಿ ಹೆಚ್ಚು ಬಿಲ್ ಅಂದರೆ ನಾವು ಆಕ್ಷೇಪಿಸುವುದಿಲ್ಲ. ದಯವಿಟ್ಟು ಅದರ ವ್ಯವಸ್ಥೆ ಮಾಡಿ ಎಂದು ಒಬ್ಬರು ಬರೆದಿದ್ದರು. ಇನ್ನೊಬ್ಬರು, ಬೊಂಬಾಯಲ್ಲಿ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಇಬ್ಬರಿಗೂ ಕ್ರಿಕೆಟ್ ಅಂದರೆ ಪ್ರಾಣ. ನನ್ನ ಮಗನು ಮುಂದೆ ಅಮರ್ನಾಥ್, ಪಟ್ವಾಡಿ, ಗವಾಸ್ಕರ್ಗಳಾಗಬೇಕೆಂದು ಬಯಸುತ್ತೇವೆ. ಬಾಲ್ಯದಲ್ಲಿ ಅಭ್ಯಾಸ ಮಾಡದಿದ್ದರೆ ಅವನು ಪರಿಣತಿ ಬರುವುದಿಲ್ಲ. ನಿಮ್ಮ ಶಾಲೆಯಲ್ಲಿ ಕ್ರಿಕೆಟ್ ಸೌಲಭ್ಯ ಯಾಕೆ ಏರ್ಪಡಿಸಿಲ್ಲ? ಜಾಗ ಸಾಲದು ಎನ್ನುವುದಾದರೆ ನೀವು ಅನಾವಶ್ಯಕವಾಗಿ ಬೆಳೆಸಿರುವ ತೆಂಗಿನ ಮರಗಳನ್ನು ಕಡಿಸಿ ಹಾಕಿ ಒಂದು ವಿಶಾಲವಾದ ಕ್ರಿಕೆಟ್ ಮೈದಾನವನ್ನೇಕೆ ಮಾಡಬಾರದು ಎಂದು ಬರೆದಿದ್ದರು. ಈ ಕಾಗದ ಓದಿ ಅಣ್ಣಯ್ಯನ ಕರುಳೊಳಗೆ ಬೆಂಕಿ ಕಿವಿಚುದಂತಾಯಿತು. ಹಿಂದಿನ ಹುಡುಗರೆಲ್ಲ ಬೆವರು ಸೇರಿಸಿ ಸುರಿಸಿ ಗುಂಡಿ ತೆಗೆದು ಕಟ್ಟೆಯಿಂದ ಮಂಕರಿಗಳಲ್ಲಿ ಗೋಡು ಎತ್ತಿ ತಂದು ತುಂಬಿ ಬಿದಿರಳ್ಳಿಯ ಶಿವೇಗೌಡರು ಧರ್ಮಕ್ಕೆ ಕೊಟ್ಟ ಕೆಂದಗಿನ ಹಣ್ಣುಕಾಯಿಗಳನ್ನು ತಾನೇ ಹೂತು ನಡೆಸಿ ಬೆಳೆಸಿ ಸಸಿಗಳನ್ನು ನೆಟ್ಟು ನೀರು ಹೊಯ್ದು 6 ತಿಂಗಳಿಗೊಮ್ಮೆ ಎಕ್ಕದ ಗಿಡ ಕೆಮ್ಮಣ್ಣು ಸೆಗಣಿಗಳನ್ನು ಪೋಷಣೆ ಮಾಡಿ ನೀರು ಕುಡಿಸಿ ಬೆಳೆಸಿದ್ದ ತೆಂಗಿನ ಮರಗಳನ್ನು ಕಡಿದು ಕ್ರಿಕೆಟ್ ಮೈದಾನ ಮಾಡುವುದು ಅಂದರೆ ಆಗಿದ್ದ ಹುಡುಗರ ಶ್ರದ್ಧೆ, ಶ್ರಮ, ಪ್ರೀತಿಗಳನ್ನೆಲ್ಲ ಬೇರು ಸಹಿತ ಕಿತ್ತು ಬಿಸಾಕಿ ಬುಲ್ಡೋಸರ್ ಹೊಡೆದು ಅದರ ಮೇಲೆ ಬೂಟುಗಾಲ್ನಲ್ಲಿ ಕ್ರಿಕೆಟ್ ಓಡಿದ ಹಂಗಲ್ವೇ ಎಂಬ ನೈತಿಕ ತಳಮಳದಲ್ಲಿ 1 ವಾರ ತಮ್ಮೊಳಗೆ ಸಂಕಟ ಪಡುತ್ತಿದ್ದರು. ಬೇರೆ ಯಾರಿಗೂ ಆ ಕಾಗದ ತೋರಿಸಲಿಲ್ಲ, ಯಾರ ಕೈಲೂ ಹೇಳಲಿಲ್ಲ. ಒಂದು ದಿನ ವೃತ್ತಪತ್ರಿಕೆ ಓದುತ್ತಿದ್ದಾಗ ಒಂದು ಸುದ್ದಿ ಕಣ್ಣಿಗೆ ಬಿತ್ತು. ದಿಲ್ಲಿಯಲ್ಲಿ ಕ್ರೀಡಾ ಅಧಿವೇಶನಕ್ಕಾಗಿ ಒಂದು ಭಾರಿ ಸ್ಟೇಡಿಯಂ ಕಟ್ಟುತ್ತಾರಂತೆ. ಅದಕ್ಕೆ ಒಂದು ಕ್ರೀಡಾಪಟುಗಳು ಮತ್ತು ಇತರ ಅನುಕೂಲಗಳಿಗೆ ಒಟ್ಟು 1,000 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತದಂತೆ. ಒಂದು ಕಪ್ಪು ಹೊಲಿಗೆಗೂ ಗತಿ ಇಲ್ಲದ ಲಕ್ಷಾಂತರ ಶಾಲೆಗಳು ರಾಷ್ಟ್ರದ ಎಲ್ಲೆಡೆಯಲ್ಲಿಯೂ ಕೊಳೆಯುತ್ತಾ ಬಿದ್ದಿರುವಾಗ ಅತ್ತ ಗಮನ ಹರಿಸದ ಸರ್ಕಾರವು ಈ ಶ್ರೀಮಂತ ಕ್ರೀಡಾಕೂಟಕ್ಕೆ ಹೀಗೆ ರಾಷ್ಟ್ರದ ಹಣವನ್ನು ದುಂದು ಮಾಡುವುದನ್ನು ತಡೆಯುವುದು ಯಾರೂ ಇಲ್ಲವೇ ಎಂದು ವರದಿಗಾರನು ಮುಗಿಸಿದ್ದನು. ಇದನ್ನು ಯಾರು ತಡೆಯುವವರಿಲ್ಲವೇ ಎಂಬ ಕೊರಗು ಅಣ್ಣಯ್ಯನನ್ನು ಬಾಧಿಸತೊಡಗಿತು. ಸರ್ಕಾರಕ್ಕೆ ಬುದ್ಧಿ ಹೇಳಿ ಎಂಬ ಆಲೋಚನೆ ಮೂಡುವ ಮುನ್ನವೇ ಇಂಥ ಅಧಿಕಾರಿಗಳು ಹೇಳುವವರಾರು? ಹೇಳುವ ನೈತಿಕ ಶಕ್ತಿ ಯಾರಿಗಿದೆ? ನೈತಿಕ ಶಕ್ತಿಯುಳ್ಳವರನ್ನು ಅಧಿಕಾರದಲ್ಲಿರಲು ಬಿಡುತ್ತಾರೆ, ಪ್ರತಿನಿಧಿಗಳಾಗಲು ಅವಕಾಶ ಕೊಡುತ್ತಾರೆ. ಅವರ ಹಣ, ಪ್ರಚಾರ, ಮಿಥ್ಯಾ ವರ್ಚಸ್ಸುಗಳಿಂದ ಆರಿಸಿ ಬಂದವರೇ ಹೊರತು ಪ್ರಜೆಗಳ ಸ್ವಬುದ್ಧಿಯಿಂದ ಆರಿಸಲ್ಪಟ್ಟವರಲ್ಲ. ಪ್ರಜೆಗಳ ಸ್ವಬುದ್ಧಿ ಬೆಳೆಯದೆ ಉತ್ತಮ ಸರ್ಕಾರ ರಚನೆಯಾಗುವುದಾದರೂ ಹೇಗೆ? ಅಂಥ ಪ್ರಜೆಗಳನ್ನು ರೂಪಿಸಲೆಂದೇ ತಾವು ಸ್ಥಾಪಿಸಿದ ಗಾಂಧಿ ಆದರ್ಶದ ಈ ವಿವೇಕಾನಂದ ವಿದ್ಯಾಶಾಲೆ ಈಗ ಈ ದಿಕ್ಕಿನಲ್ಲಿ ಎಂದು ಮನಸ್ಸಿನಲ್ಲಿ ಮರಳತೊಡಗಿದಾಗ ಸಂಕಟ ಶುರುವಾಯಿತು. 2 ದಿನ ಯಾರ ಕೈಲೂ ಮಾತನಾಡದೆ ತನ್ನೊಳಗೆ ಸಂಕಟ ಪಡುತ್ತಿರುವಾಗ ಈ ಶಾಲೆ ಬೇಡ, ನೇರವಾಗಿ ರಾಜಕೀಯಕ್ಕಿಳಿದು ಅದೂ ಬೇಡ, ನನ್ನಂಥವರು ಆಲೋಚನೆಯುಳ್ಳವರು ಒಂದು ಸಭೆಗೆ ಬರಬೇಕೆಂದು ಪತ್ರಿಕೆಯಲ್ಲಿ ಜಾಹೀರು ಮಾಡಿ 10 ಜನ ಸೇರಿದರೆ ಸಾಕು, ಎಲ್ಲರೂ ಆ ದಿಲ್ಲಿಗೆ ಹೋಗಿ ಸ್ಟೇಡಿಯಂ ಕಟ್ಟಕೊಡದು ಎಂದು ಆಮರಣ ಉಪವಾಸ ಕೂತರೆ ಎಂಬ ಆಲೋಚನೆ ಬಂತು. ಇದೇ ಸರಿ ಎಂಬ ಉತ್ಸಾಹದಲ್ಲಿ 1 ದಿನ ಕಳೆದರು. ಆದರೆ 1 ರಾತ್ರಿ ಕಳೆಯುವುದರಲ್ಲಿ ಉಪವಾಸ ಕೂತವರನ್ನು ಅಲಕ್ಷಿಸುತ್ತಾರೆ. ಪತ್ರಿಕೆಯಲ್ಲಿ ಹುಚ್ಚರು, ಗುಡ್ಡು ದೃಷ್ಟಿ ಉಳ್ಳವರು ಅಂತ ಕ್ರೀಡಾಂಗಣ ಬರೆಯುವವರು ಶೀರ್ಷಿಕೆ ಕೊಟ್ಟು ವರ್ಣಿಸುತ್ತಾರೆ. ದಿಲ್ಲಿಯಲ್ಲಿ ತುಂಬಿಕೊಂಡಿರುವ ತರುಣ ತರುಣಿಯರೆಲ್ಲ ಥೂ ಥೂ ಎನ್ನುತ್ತಾರೆ. ಸರ್ಕಾರದ ಟಿವಿ, ರೇಡಿಯೋಗಳೆಲ್ಲ ಪ್ರಗತಿ ವಿರೋಧಿ, ದೇಶದ್ರೋಹಿಗಳೆಂಬ ವರ್ಣನೆ ಸೇರಿಸಿ ಆ ತೂತೂಗಳನ್ನು ಪ್ರಚಾರ ಮಾಡುತ್ತಾರೆ. ಅನಂತರ ಪೊಲೀಸರಿಂದ ಎಳೆಸಿ ಹಾಕಿ ಪ್ರಧಾನ ಮಂತ್ರಿನಿಯಿಂದ ಗುದ್ದಲಿ ಪೂಜೆ ಮಾಡಿಸುತ್ತಾರೆ ಎಂಬ ಅಂತ್ಯ ಕಂಡಿತು. ವಿದ್ಯಾಶಾಲೆಯ ಬ್ರಹ್ಮಚಾರಿ ಅಧ್ಯಾಪಕರುಗಳಿಗೂ ನೆಲೆ ತಪ್ಪಿದ ಭಾವ. ತಮ್ಮ ಜೀವನ ಧ್ಯೇಯಗಳಲ್ಲಿ ಸ್ವಲ್ಪ ಭಾಗವನ್ನಾದರೂ ಶಿಷ್ಯರಲ್ಲಿ ಚಿಗುರಿಸಿ ಬೆಳೆಸುವ ನಂಬಿಕೆ ಇಲ್ಲದ ಮೇಲೆ ಅಂಥವರಿಗೆ ಪಾಠ ಹೇಳಿ ಏನು ಸಾರ್ಥಕ ಎಂಬ ಆತ್ಮ ಸಂಶಯ. ಈಗ ಇರುವ ಶಿಷ್ಯರುಗಳ ಜೀವನಾಕಾಂಕ್ಷೆಗಳೇ ಬೇರೆ. ತಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, CA ಆಗಬೇಕು, ತಂದೆಯ ವ್ಯಾಪಾರವನ್ನು 10 ಪಟ್ಟು 100 ಪಟ್ಟು ಬೆಳೆಸಬೇಕು, ಆಮದು ರಫ್ತು ವ್ಯವಹಾರಗಳಲ್ಲಿ ದಲಾಲಿ ಆಗಬೇಕು, ಕೇಂದ್ರದ ಮಂತ್ರಿ ಆಗಬೇಕು, ವಿಶ್ವ ಟೆನ್ನಿಸ್ ಚಾಂಪಿಯನ್ ಆಗಿ $100,000 ಬಹುಮಾನವನ್ನು ಎತ್ತಿಕೊಳ್ಳಬೇಕು,
ಮೇಲೆ ಏರುವ ಏಕಾಂಕ್ಷೆ ಒಳ್ಳೆಯದೇ, ಆದರೆ ಇತರರಿಗೆ ಸಹಾಯ ಮಾಡುವ ಕಿಂಚಿದಂಶವು ಈ ಆಕಾಂಕ್ಷೆಯಲ್ಲಿ ಮಿಳಿತವಾಗಿಲ್ಲ. ಇಂಥವರಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುವುದರಲ್ಲಿ ಯಾವ ಸಾರ್ಥಕತೆ ಉಂಟು ಎಂಬ ಶಂಕೆ ಎಲ್ಲರನ್ನೂ ಬಾಧಿಸತೊಡಗಿತು. ತಮ್ಮೊಳಗೆ ಅವರಾಗಾಗ ಈ ಪರಿಸ್ಥಿತಿಯ ಕುರಿತು ಮಾತನಾಡಿಕೊಳ್ಳತೊಡಗಿದರು. ತಮ್ಮಲ್ಲೇ ಆಗಿರುವ ಇನ್ನೂ ಒಂದು ಬದಲಾವಣೆ ಅವರಿಗೆ ಆಶ್ಚರ್ಯವನ್ನು ಜೊತೆಗೆ ಖೇದವನ್ನು ಉಂಟು ಮಾಡಿತು. ಈ ಮೊದಲು ತಮಗೂ ಅಣ್ಣಯ್ಯನವರಿಗೂ ಯಾವ ವ್ಯತ್ಯಾಸವೂ ಇಲ್ಲವೆಂಬ ಆತ್ಮೀಯತೆಯಿಂದ ಎಲ್ಲರೂ ಅವರೊಡನೆ ಬೆರೆಯುತ್ತಿದ್ದರು. ಅವರ ಕೋಣೆಗೆ ಹೋಗಿ ಕಂಬಳಿಯ ಮೇಲೆ ಕೂತು ಪ್ರತಿಯೊಂದು ಅಂಶವನ್ನು ಮಾತನಾಡುತ್ತಿದ್ದರು. ಆದರೆ ಈಗ ತಮಗೂ ಅವರಿಗೂ ದೂರ ಏರ್ಪಟ್ಟಿದೆ. ಯಾಕೆ ಎಂಬುದು ಯಾರಿಗೂ ತಿಳಿಯುತ್ತಿಲ್ಲ. ಅವರು ಅಧ್ಯಕ್ಷ ಪಾಟೀಲರ ಕಡೆಗೆ ವಾಲಿದರೆಂದೇ. ಹಾಗೆ ನೋಡಿದರೆ ಪಾಟೀಲರ ಮೇಲೆ ಕೂಡ ಅಸಮಾಧಾನಗೊಳ್ಳುವ ಸಂಶಯ ಸ್ಪಷ್ಟ ಕಾಣುತ್ತಿಲ್ಲ. ಇಲ್ಲಿಗೆ ಬಂದಾಗ ಎಲ್ಲ ಅಧ್ಯಾಪಕರನ್ನು ವಿಶ್ವಾಸನೇ ಮಾತನಾಡಿಸುತ್ತಾರೆ, ಕಷ್ಟ ಸುಖ ವಿಚಾರಿಸುತ್ತಾರೆ, ಒಳ್ಳೆಯ ಮಾತನಾಡುತ್ತಾರೆ. ಆದರೂ ಅವರೊಡನೆ ಆತ್ಮೀಯತೆ ಬೆಳೆಯುತ್ತಿಲ್ಲ. ದೊಡ್ಡ ವಕೀಲರೆಂದೇ, ಈ ದೇಶದಲ್ಲಿ ಅಪೂರ್ವವಾದ ದೊಡ್ಡ ಬೆಲೆಯ ವಿದೇಶಿ ಕಾರಿನಲ್ಲಿ ಬರುತ್ತಾರೆಂದೇ ಯಾವುದು ಸರಿಯಾಗಿ ಅವರಿಗೆ ಅರ್ಥವಾಗುತ್ತಿಲ್ಲ. ಈ ಮೊದಲು ಶಾಲೆ ಆರ್ಥಿಕವಾಗಿ ರಿಕ್ತಾವಸ್ಥೆಯಲ್ಲಿದ್ದಾಗ ಬಿಡಿಕಾಸು ಸಂಬಳ ಮುಟ್ಟದೆ ಕೆಲಸ ಮಾಡುವುದಕ್ಕೆ ಅರ್ಥವಿತ್ತು. ಈಗ ಎಷ್ಟು ಸಂಬಳವನ್ನಾದರೂ ಕೊಡಿ, ಎಷ್ಟು ಖರ್ಚಾದರೂ ಮಾಡಿ, ಎಷ್ಟು ಫೀಸನ್ನಾದರೂ ನಾವು ಕೊಡಬಲ್ಲೆವು ಎನ್ನುವಂಥ ತಾಯಿ ತಂದೆಯರು ಪೋಷಕರು ತುಂಬಿಕೊಂಡಿರುವಾಗ ತಮ್ಮ ತ್ಯಾಗದ ಅಗತ್ಯವೂ ಇಲ್ಲ, ಅದಕ್ಕೆ ಅರ್ಥವೂ ಇಲ್ಲ ಎಂಬ ಶೂನ್ಯ ಭಾವ ಕಾಣಿಸಿಕೊಂಡಿತು. ಈ ಸಂದರ್ಭದಲ್ಲಿ ಶಂಕರಮೂರ್ತಿ ಎಲ್ಲ ಬ್ರಹ್ಮಚಾರಿಗಳಿಗೂ ಒಂದು ಸಲಹೆ ಕೊಟ್ಟರು. ಪ್ರತ್ಯಕ್ಷವಾಗಿದ್ದರೂ ಪ್ರಮಾಣಿಸಿ ನೋಡಬೇಕು. ಈ ಹುಡುಗರಲ್ಲಿ ಬಹುತೇಕ ತಂದೆ ತಾಯಿಯರು ದೊಡ್ಡ ದೊಡ್ಡ ಊರುಗಳಲ್ಲಿದ್ದಾರೆ. ಪ್ರಸಿದ್ಧವಾದ ಶ್ರೀಮಂತ ಶಾಲೆಗಳಿರುವ ಊರುಗಳು, ತಮ್ಮವೇ ಶಾಲಾ ಬಸ್ಸುಗಳಿರುವ ಶಾಲೆಗಳು. ಇಲ್ಲದಿದ್ದರೂ ಸ್ವತಂತ್ರವಾಗಿ ಹೋಗಿಬಿಡುವ ವಯಸ್ಸು ಇವರದು. ಬೇರೆ ವ್ಯವಸ್ಥೆ ಮಾಡುವ, ಕಾರಿನಲ್ಲಿ ಕಳಿಸಿ ಕರೆದೊಯ್ಯುವ ಆರ್ಥಿಕ ಮಟ್ಟದ ತಂದೆ ತಾಯಿಯರು ಇದ್ದು ಇವರನ್ನು ಇಷ್ಟು ದೂರದ ಶಾಲೆಗೆ ಯಾಕೆ ಕಳಿಸಿದ್ದಾರೆ ಅನ್ನೋದು ಪತ್ತೆ ಮಾಡಬೇಕು. ತಂದೆ ತಾಯಿಯರ ಉದ್ದೇಶ ತಿಳಿಯೋದು ಮುಖ್ಯ. ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಗೊತ್ತಿರುತ್ತೆ, ನಾವೆಲ್ಲ ಹೇಗೂ ಒಂದೊಂದು ತರಗತಿಗೆ ಕ್ಲಾಸ್ ಟೀಚರ್ ಆಗಿದ್ದೀವಿ. ಒಬ್ಬೊಬ್ಬನೇ ಹುಡುಗನನ್ನು ಪ್ರತ್ಯೇಕ ಕೂರಿಸಿಕೊಂಡು ಅದು ಇದು ಮಾತಿನ ಮಧ್ಯೆ ಈ ಪ್ರಶ್ನೆ ಕೇಳಿದರೆ ನಿಜ ಉತ್ತರ ತೆಗೆಯಬಹುದು. ತಮ್ಮನ್ನು ಬಾಧಿಸುತ್ತಿರುವ ಶೂನ್ಯ ಭಾವದ ನಿಜ ಒಳಿತನ್ನು ಪತ್ತೆ ಮಾಡುವ ಮನಸ್ಸು ಎಲ್ಲರಿಗೂ ಬಂತು. ಶಂಕರಮೂರ್ತಿಗಳೇ, ನಮಗಿದು ಒಳ್ಳೆಯದೇ ಇರಲಿಲ್ಲ, ಮಾಡಬೇಕಾದ ಶೋಧನೆ. ಶರಬಣ್ಣ ಉತ್ತರಿಸಿದರು. ಎಲ್ಲರೂ ಸೂಕ್ಷ್ಮವಾಗಿ ಒಳಹೊಕ್ಕು ವಿಚಾರಿಸಿದಾಗ ಕೆಲವು ಅಂಶಗಳು ಹೊರಬಂದವು. ದೊಡ್ಡ ನಗರಗಳಲ್ಲಿ ಅಫೀಮು, ಹೆರಾಯಿನ್ ಮೊದಲಾದ ಪ್ರಭಾವಗಳಿಗೆ ತಮ್ಮ ಮಗ ಬೀಳಬಾರದು. ಶಾಲೆಗಳ ಹೊರಗೆ ನೋಡಲು ಮುಗ್ಧವಾಗಿ ಕಾಣುವ ಪೆಟ್ಟಿಗೆ ಅಂಗಡಿ, ಐಸ್ ಕ್ರೀಮ್ ಅಂಗಡಿ, ಬಾಳೆಹಣ್ಣು, ಸೌತೆಕಾಯಿ ಹಲ್ಲೆಗಳನ್ನು ಮಾರುವವರು, ಗುಟ್ಟಿನಲ್ಲಿ ಚಾಲ್ತಿ ಮಾಡಿ ಮಾರುವ ಇಂಥ ಮಾದಕ ವಸ್ತುಗಳಿಗೆ ಬೆಳೆಯುವ ವಯಸ್ಸಿನಲ್ಲಿ ತಮ್ಮ ಮಕ್ಕಳು ಬೀಳಬಾರದೆಂಬ ಎಚ್ಚರದಿಂದ ತಂದೆ ತಾಯಿಯರು ಕೆಲವರು. ಇದಾದರೆ ಊರ ಹೊರಗೆ ಬಸ್ ರಸ್ತೆ 4 ಮೈಲ್ ದೂರದಲ್ಲಿ ಬೆಟ್ಟಲ ತಪ್ಪಲ ವಾತಾವರಣದಲ್ಲಿ ಸನ್ಯಾಸಿಗಳ ಮೇಲುಗಾವಲು, ಇಂಥವೆಲ್ಲ ಹತ್ತಿರ ಬರಲು ಬಿಡುವುದಿಲ್ಲ ಎಂಬ ನಂಬಿಕೆ. ಆದರೆ ನಗರದ ಶ್ರೀಮಂತ ಶಾಲೆಗಳಲ್ಲಿ ಇರುವ ಉಳಿದ ಯಾವ ಅಂಶಗಳಲ್ಲೂ ಕೊರತೆಯಾಗಬಾರದೆಂಬ ಬಯಕೆ. ಇನ್ನು ಕೆಲವರು ಗಂಡ ಹೆಂಡತಿ ಇಬ್ಬರೂ ದೊಡ್ಡ ಕೆಲಸದಲ್ಲಿರುವವರು, ಮಕ್ಕಳಿಗೆ ಕೊಡಲು ತಾಯಿಗೆ ಸಮಯವಿಲ್ಲ. ಮಕ್ಕಳು ಇಂಥ ವಸತಿ ಶಾಲೆಯಲ್ಲಿಗಳಿದ್ದು ರಜೆಯಲ್ಲಿ ಬಂದು ಹೋದರೆ ತಮಗೆಷ್ಟು ನಿರಾಳ ಎನ್ನುವಂಥವರು. ನಗರದಲ್ಲಿದ್ದರೆ ಓದುವುದಿಲ್ಲ, ಚಂಗಲು ಹೊಡೆಯುತ್ತಾರೆ. ಇಂಥ ಕಡೆ ಶಿಸ್ತಿನಿಂದ ಓದಿಸಿ ಹೆಚ್ಚು ಅಂಕ ತೆಗೆಯಿಸುತ್ತಾರೆ. ಮಕ್ಕಳಿಗೆ ತಾಂತ್ರಿಕ ಮತ್ತು ವೃತ್ತಿ ಶಾಲೆಗಳಲ್ಲಿ ಪ್ರವೇಶ ದೊರಕುತ್ತದೆ ಎಂಬ ದೃಷ್ಟಿಯಿಂದ ಕೆಲವರು. ನಗರಗಳಲ್ಲಿ ಅಡ್ಡಹಾದಿ ಹಿಡಿದು ಹಾಳಾದ ಮಕ್ಕಳನ್ನು ದಾರಿಗೆ ತರಲು ಕಳಿಸಿರುವವರು ಇನ್ನಷ್ಟು ಜನ. ಗಂಡ ಹೆಂಡತಿಗೆ ಹೊಂದದೆ ನಿತ್ಯ ಜಗಳ, ಬೇಸರ, ಬೇರ್ಪಡೆ, ವಿಚ್ಛೇದನಗಳಿಗಾಗಿರುವ ಮಕ್ಕಳು 4-6 ಮಂದಿ. ಎಲ್ಲ ಅಂಶಗಳನ್ನು ಎಲ್ಲರೂ ತಿಳಿದ ಮೇಲೆ ಅವರ ನಿರಾಶೆ, ಶೂನ್ಯ ಭಾವಗಳು ಇನ್ನೂ ಗಾಢವಾದವು. ಇವರೆಲ್ಲ ಮುಂದೆ ಅದೇ ಹಣಗಳಿಕೆಯಿಂದ ಶೋಷಕ ಜಾಡು ಹಿಡಿಯುವವರು. ಅದನ್ನು ಹಿಡಿಯುವ ಮೊದಲೇ ದಾರಿ ತಪ್ಪಬಾರದೆಂಬುದು ತಂದೆ ತಾಯಿಯರ ಉದ್ದೇಶ. ಅದಕ್ಕೆ ನಾವೇಕೆ ಸಹಾಯಕರಾಗಬೇಕು? ಮುಂದೆ ಸ್ವಾರ್ಥಿ ಶೋಷಕರಾಗುವ ಬದಲು ಈಗಲೇ ದಾರಿ ತಪ್ಪಿ ಹಾಳಾಗಲಿ ಎಂಬ ಮಾತು ನಾರಾಯಣಪ್ಪ ಮತ್ತು ಸೋಮಶೇಖರಾಚಾರ್ಯರ ಬಾಯಲ್ಲಿ ಬಂತು. ಅವರು ದೊಡ್ಡ ಸಂಪಾದನೆಯ ದಾರಿ ಹಿಡಿಯುವವರು ಅನ್ನುವುದೇನೋ ನಿಜ. ಅವರಲ್ಲೂ ಧರ್ಮ, ಕರ್ಮ, ಸೂಕ್ಷ್ಮ ಪ್ರಜ್ಞೆಗಳನ್ನು ಈಗಲೇ ನಾವು ಚಿಗುರಿಸಿದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಅದು ಜಾಗೃತವಾಗಿ ಅವರ ಮೇಲೆ ಪ್ರಭಾವ ಬೀಳಿಸುತ್ತದೆಯಲ್ಲವೇ? ಮಕ್ಕಳಲ್ಲಿ ನೈತಿಕ ಪ್ರಜ್ಞೆ ಮೂಡಿಸುವುದು ನಮ್ಮ ಬ್ರಹ್ಮಚರ್ಯ ಜೀವನದ ಉದ್ದೇಶ. ಅದು ಬಡ ಮಕ್ಕಳಲ್ಲಿ ಮಾತ್ರ ಬೆಳೆಯಬೇಕು, ಅನುಕೂಲಸ್ಥರಲ್ಲಿ ಮಕ್ಕಳಲ್ಲಿ ಬೆಳೆಯಬಾರದು ಎನ್ನುವ ಭೇದ ನಾವೇಕೆ ಎಣಿಸಬೇಕು? ವಾಸ್ತವವಾಗಿ ನೋಡಿದರೆ ಇಂಥವರಲ್ಲಿ ಅದು ಬೆಳೆಯಬೇಕಾದದ್ದು, ನಾವು ಪ್ರಯತ್ನ ಪಡಬೇಕಾದದ್ದು. ಚಂದ್ರಶೇಖರ್ ಡಾಕ್ಟರ್ ಹೇಳಿದಾಗ ಎಲ್ಲರಿಗೂ ಒಂದು ಕ್ಷಣ ಹೊಸ ದೃಷ್ಟಿ ಕಂಡಂತಾಯಿತಾದರೂ ಯಾರಿಗೂ ಭಾವನೆಯ ಮಟ್ಟದಲ್ಲಿ ತೃಪ್ತಿ ಆಗಲಿಲ್ಲ. ನಿರಾಶೆ ಶೂನ್ಯಗಳು ಕಡಿಮೆಯಾಗಲಿಲ್ಲ. ಇವರೆಲ್ಲ ನಿರಾಶೆಯಿಂದ ಕುಗ್ಗುತ್ತಿದ್ದರು. ರಾಮಚಂದ್ರ ಮೇಷ್ಟ್ರರ ಮುಖದಲ್ಲಿ ಯಾವ ವ್ಯತ್ಯಾಸವೂ ಆಗುತ್ತಿರಲಿಲ್ಲ. ಇಡೀ ಸಂಸ್ಥೆಯಲ್ಲಿ ಯಾವರಣದಲ್ಲಿ ಆಗುತ್ತಿರುವ ಬದಲಾವಣೆ ತಮ್ಮನ್ನು ಯಾವ ವಿಧದಲ್ಲಿಯೂ ಸ್ಪರ್ಶಿಸಿಲ್ಲ ಎನ್ನುವಂತೆ ಅವರ ಪಾಡಿಗೆ ಅವರು ಶಾಲೆಯಲ್ಲಿ ಪಾಠ ಮಾಡುತ್ತಿದ್ದರು. ತೋಟದ ಕೊನೆಗೆ ಕಟ್ಟೆಯ ದಡದಲ್ಲಿ ತಮ್ಮ ಒಂಟಿ ಮನೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಧ್ಯಾನಕ್ಕೆ ಕೂರುತ್ತಿದ್ದರು. ರಾತ್ರಿ ನಿದ್ರಿಸುತ್ತಿದ್ದರು. ತಮಗೆ ಇಂಗ್ಲಿಷ್ ಮಾಧ್ಯಮಗಳ ತರಗತಿಗಳು ಬೇಕೆಂದು ಅವರು ಒಮ್ಮೆಯೂ ಕೇಳಲಿಲ್ಲ. ಬೇರಾವ ವಿಧದಲ್ಲೂ ಅಪೇಕ್ಷೆ ವ್ಯಕ್ತಪಡಿಸಲಿಲ್ಲ. ತಮಗೆ ಆ ಮಾಧ್ಯಮದಲ್ಲಿ ಪಾಠ ಹೇಳುವುದು ಸುಲಭವೇ, ಕಷ್ಟವೇ, ಇಷ್ಟವೇ ಎಂದು ಮುಂತಾಗಿಯೂ ಏನೂ ಹೇಳಲಿಲ್ಲ. ಹಿಂದೆ ಶಾಲೆಗೆ ಸೇರಿದವರಿಗಾಗಿ ಕನ್ನಡ ಮಾಧ್ಯಮದಲ್ಲಿ ಪೂರ್ತಿ ತೆಗೆಯದೆ ಇನ್ನೂ ಇಟ್ಟಿದ್ದಾರೆ.
ಆ ಪಂಕ್ತಿಯ ಹುಡುಗರು ದಾಟಿ ಹೋದ ಮೇಲೆ ಅದು ಇಲ್ಲಿ ಉಳಿಯುವುದಿಲ್ಲ, ಈಗಾಗಲೇ ಪ್ರವೇಶದ ಹಂತದಲ್ಲಿ ಅದನ್ನು ತೆಗೆದುಹಾಕಿದೆ ಎಂದು ಎಲ್ಲರಿಗೂ ಗೊತ್ತಿದೆ. ಅದು ತಮಗೆ ಗೊತ್ತಿದೆಯೋ ಇಲ್ಲವೇ ಎನ್ನುವುದನ್ನು ರಾಮಚಂದ್ರ ಮೇಷ್ಟ್ರು ಯಾರೊಡನೆಯೂ ವ್ಯಕ್ತಪಡಿಸಿಲ್ಲ. ಇತ್ತೀಚೆಗೆ ಅವರು ಅಧ್ಯಾಪಕರ ಮೀಟಿಂಗ್ಗಳಿಗೆ ಕೂಡ ಬರುತ್ತಿರಲಿಲ್ಲ. ಅವರು ಬರಲೇಬೇಕೆಂದು ಯಾರೂ ಹೇಳುತ್ತಲೂ ಇರಲಿಲ್ಲ. ಅವರಂತೆ ಧ್ಯಾನ ಮಾಡಿ ಶಕ್ತಿಯನ್ನು ರೂಢಿಸಿಕೊಳ್ಳುತ್ತಿದ್ದರೆ ತಮಗಾಗಿರುವ ನಿರಾಶೆ ನಿಮ್ನ ಭಾವಗಳು ಆವರಿಸುವುದಿಲ್ಲ, ಅವರದೇ ಉತ್ತಮ ಮಾರ್ಗ ಎಂದು ಹಲವರು ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ಅವರೆಲ್ಲರೂ ಹಿಂದೆ ರಾಮಚಂದ್ರ ಮೇಷ್ಟರಿಂದಲೇ ಧ್ಯಾನದ ವಿಧಾನವನ್ನು ಹೇಳಿಸಿಕೊಂಡು ಪ್ರಯತ್ನಪಟ್ಟವರು. ಅದು ತಮಗೆ ಸಾಧ್ಯವಿಲ್ಲವೆಂದು ಬಿಟ್ಟವರು. ಅದರಿಂದ ಸುಮ್ಮನೆ ಬಾಗಿಲು ಮುಚ್ಚಿಕೊಂಡು ಗಂಟೆಗಟ್ಟಲೆ ಕೂರುವ ಶಕ್ತಿ ಬರುತ್ತದೋ ಅಥವಾ ಹೆಚ್ಚಿನ ಸಿದ್ಧಿಗಳು ಉಂಟೋ, ರಾಮಚಂದ್ರ ಮೇಷ್ಟರು ಸಾಧಿಸುವುದಾದರೂ ಏನು ಎಂಬ ಅನುಮಾನ ಕೆಲವರ ಮನಸ್ಸನ್ನು ಹಾಯ್ದು ಹೋಗದೇ ಇರಲಿಲ್ಲ. ಒಂದು ದಿನ ರಾಮಚಂದ್ರ ಮೇಷ್ಟರು ಅಣ್ಣಯ್ಯನವರ ಕೋಣೆಗೆ ಹೋದರು. ಅವರು ಇಲ್ಲಿಗೆ ಬಂದು 2 ವರ್ಷದ ಮೇಲಾಗಿದ್ದುದರಿಂದ ಅಣ್ಣಯ್ಯ ಸಡಗರದಿಂದ ಮೇಲೆದ್ದು ಬನ್ನಿ ಬನ್ನಿ ಎಂದು ಕಂಬಳಿ ತೋರಿಸಿದರು. ಕೂತ ಮೇಲೆ ಮೇಷ್ಟರು ಅಂದರು, ನಾನು ಇಲ್ಲಿಂದ ಹೋಗುವ ನಿಶ್ಚಯ ಮಾಡಿದ್ದೀನಿ. ಯಾಕೆ ಎಂದು ಆತಂಕದಿಂದ ಕೇಳಿದರು. ಇಲ್ಲಿ ಧ್ಯಾನ ಮಾಡೋಕ್ಕೆ ಸಾಧ್ಯವಿಲ್ಲ, ಮನಸ್ಸು ಸ್ಥಿಮಿತಕ್ಕೆ ಬರೋಕ್ಕೆ ಬಹಳ ಹೆಣಗಾಗಬೇಕು. ಆರಂಭದ ದಶೆಯ ಅಭ್ಯಾಸಿಯೇ ಹಾಗೆ. ಯಾಕೆ ಹಾಗೆ? ನಮ್ಮ ಧ್ಯಾನ ಶಾಲೆ ಇರೋದು ಕಟ್ಟೆ ದಡದಲ್ಲಿ. ಇಲ್ಲಿಯ ಕಟ್ಟಡ ಕಟ್ಟುವ ಸದ್ದುಗದ್ದಲ ಅಷ್ಟು ದೂರ ಹೋಗ್ತದಾ? ಹೊರಗಿನ ಸದ್ದುಗದ್ದಲದಿಂದ ನನಗೆ ಬಾಧೆಯಾಗಲ್ಲ. ಈ ಜಾಗದ ಒಳಗಿನ ವಾತಾವರಣ ಬದಲಾಗಿದೆ ಅನಿಸ್ತದೆ. ತಪಸ್ಸು ಮಾಡೋರು ಪುಣ್ಯಭೂಮಿ ಹುಡ್ಕೊಂಡು ಹೋಗೋದು ಅನೂಚಾನವಾಗಿ ಬಂದ ಪದ್ಧತಿ. ನನಗೂ ಎಲ್ಲಾದರೂ ಹೋಗಬೇಕು ಅನ್ನಿಸ್ತಿದೆ. ಅಣ್ಣಯ್ಯನಿಗೆ ಮುಖದ ಮೇಲೆ ಬಿಸಿಲಿನ ಝಳ ಬೀಸಿದಂತಾಯಿತು. ಮೇಷ್ಟರ ಮಾತಿಗೆ ವ್ಯಕ್ತಪಡಿಸಲು ಯಾವ ಪ್ರತಿಕ್ರಿಯೆಯು ರೂಪುಗೊಳ್ಳದ ಮನಸ್ಥಿತಿ ಉಂಟಾಯಿತು. ಅವರು ನಿಶ್ಶಬ್ದವಾಗಿ ಕುಳಿತರು. ಇನ್ನಷ್ಟು ಹೊತ್ತು ಕಳೆದರೂ ಮಾತು ಹೊರಡಲಿಲ್ಲ. ಅಂತರಂಗದ ಸ್ತಂಭವೇ ಕುಸಿದು ಬಿದ್ದಂತಹ ಭಾವ. ಕುಳಿತಿದ್ದ ಮೇಷ್ಟ್ರು ಮೇಲೆದ್ದು ಬರ್ತೀನಿ ಎಂದು ಹೇಳಿ ಕಟ್ಟೆ ದಡದ ತಮ್ಮ ಒಂಟಿ ಮನೆಗೆ ಹೊರಟು ಹೋದರು. ರಾಮಚಂದ್ರ ಮೇಷ್ಟ್ರು ಇಲ್ಲಿಂದ ಹೋಗುತ್ತಾರೆಂಬ ಸುದ್ದಿ ತಿಳಿದು ಉಳಿದ ಬ್ರಹ್ಮಚಾರಿಗಳಿಗೆಲ್ಲ ವಾತಾವರಣದ ಸೆಲೆಯು ಪೂರ್ಣವಾಗಿ ಬತ್ತಿದಂತಾಯಿತು. ಅವರು ಎಂದೂ ಸಂಸ್ಥೆಯ ಆಗು ಹೋಗುಗಳನ್ನು ಯಾರ ಕೈಲೂ ಮಾತನಾಡುತ್ತಿರಲಿಲ್ಲ. ಆದರೆ ಅದರ ಭವಿಷ್ಯದ ಬಗೆಗೆ ಉಳಿದವರಂತೆ ಕಲ್ಪಿಸಿಕೊಳ್ಳುತ್ತಿರಲಿಲ್ಲ. ಅದರೊಡನೆ ಭಾವನಾತ್ಮಕ ಸಂಬಂಧವೇ ಇಲ್ಲದವರಂತೆ ಇರುತ್ತಿದ್ದರು. ಸಂಸ್ಥೆಯಲ್ಲಿ ಆಗುತ್ತಿರುವ ಬದಲಾವಣೆಗಳಿಂದ ತಮ್ಮ ಮೇಲೆ ಯಾವ ಪರಿಣಾಮವೂ ಆಗಿಲ್ಲವೆಂಬಂತೆ ಇದ್ದರು. ತಾವೇ ವಿಚಲಿತರಾಗುತ್ತಿದ್ದೇವೆ, ಅವರಂತೆ ಇರುವ ಶಕ್ತಿಯನ್ನು ತಾವು ರೂಢಿಸಿಕೊಳ್ಳಬೇಕು ಎಂದು ಅವರೆಲ್ಲ ಅಂದುಕೊಳ್ಳುತ್ತಿರುವಾಗ ಅವರು ಇಲ್ಲಿಯ ವಾತಾವರಣ ಬದಲಾಗ್ತಿದೆ, ಧ್ಯಾನದಲ್ಲಿ ಮಗ್ನತೆ ಬರ್ತಿಲ್ಲ, ಎಲ್ಲಾದರೂ ಹೋಗ್ತೀನಿ ಎಂದಿದ್ದಾರೆ. ಅವರ ತೀರ್ಮಾನವು ತಮ್ಮೆಲ್ಲರಲ್ಲೂ ಆಗುತ್ತಿರುವ ಕಲಮಲದ ಸಂಕೇತವಾದಂತಿದೆ ಎಂದನ್ನಿಸಿತು. ಶರಬಣ್ಣ ಅವರನ್ನು ಪ್ರತ್ಯೇಕವಾಗಿ ಮಾತನಾಡಿಸಿ ವಿವರಗಳನ್ನು ಹೊರಡಲು ಪ್ರಯತ್ನಿಸಿದರು. ಅವರು ಹೆಚ್ಚಾಗಿ ಒಂದು ಮಾತು ಆಡಲಿಲ್ಲ. ಧ್ಯಾನಕ್ಕೆ ಮಗ್ನತೆ ಬರ್ತಿಲ್ಲ, ನನಗೆ ಅದೇ ಮುಖ್ಯ. ಮಗ್ನತೆ ಬರುವಂಥ ಬೇರೆ ಯಾವುದಾದ್ರೂ ಜಾಗ ಹುಡ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀರಿ? ಗೊತ್ತಿಲ್ಲ, ಹುಡುಕ್ಬೇಕು ಎಂದಷ್ಟೇ ಹೇಳಿದರು. ಯಾವಾಗ ಹೋಗುತ್ತೇನೆ ಎಂದು ಹೇಳಲಿಲ್ಲ. ಆ ಪ್ರಶ್ನೆಯನ್ನು ಕೇಳುವುದು ಅಸೌಜನ್ಯವಾಗುತ್ತದೆ ಎಂದು ಶರಬಣ್ಣ ಕೇಳಲಿಲ್ಲ. ರಾಮಚಂದ್ರ ಮೇಷ್ಟ್ರು ತಮ್ಮ ಧ್ಯಾನದ ಮನೆಗೆ ಹೋದರು. ಮತ್ತೊಮ್ಮೆ ಅಣ್ಣನವರ ಕೋಣೆಗೆ ಹೋಗಿ, ನಾನು ಬಿಟ್ಟ ಮೇಲೆ ನಾನು ಹೇಳುತ್ತಿರೋ ಪಾಠ ಮುಂದುವರಿಸೋಕೆ ಬೇರೆಯವ್ರನ್ನ ನೇಮಿಸ್ಕೊಳ್ಳೋಕ್ಕೆ ನಿಮಗೆ ಅನುಕೂಲವಾಗಲಿ ಎಂದು ನಾನು 3 ವಾರದ ಹಿಂದೆ ನಿಮಗೆ ಹೇಳಿದೆ. ನಾನು ಯಾವತ್ತು ಹೋಗ್ಬೋದು ಅಂತ ನೀವು ಹೇಳಿದರೆ ಅವತ್ತು ಹೊರಡ್ತೀನಿ. ಮೇಷ್ಟ್ರು ಬಿಟ್ಟು ಹೋಗುವುದಂತೂ ಖಚಿತ. ಹೊರಡುವ ದಿನವನ್ನು ತಾವೇ ನಿಶ್ಚಯಿಸಬೇಕೆಂಬ ಪರಿಸ್ಥಿತಿ ಅರಿವಾಗಿ ಅಣ್ಣಯ್ಯನಿಗೆ ಒಳಗೆ ಅಲಗು ತಿರುಗಿಸಿದಂತಾಯಿತು. ನೀವು ಹೊರಡಲೇಬೇಕೇ ಎಂದರು. ಧ್ಯಾನ ಮಾಡೋಕ್ಕೆ ಸಾಧ್ಯವಾಗದ ಮೇಲೆ ಇದ್ದೇನು ಸಾರ್ಥಕ ಎಂದು ಕೇಳಿದರು. ಅವರಿಂದ ಹೀಗೆ ಮುಖಾಮುಖಿಯಾಗಿ ಉತ್ತರ ಕೊಟ್ಟವರಲ್ಲ. ಇಂಥ ಸಂದರ್ಭವೇ ಇದುವರೆಗೆ ಬಂದಿರಲಿಲ್ಲ. ಯಾವ ಚರ್ಚೆ, ಮೀಟಿಂಗ್, ಸಮಿತಿ ಸಭೆಗಳಿಗೆ ಬರುತ್ತಿರಲಿಲ್ಲ. ಶ್ರದ್ಧೆಯಿಂದ ಪಾಠ ಹೇಳುವುದು, ತಮ್ಮ ದೂರದ ಒಂಟಿ ಕುಟೀರಕ್ಕೆ ಹೊರಟು ಹೋಗುವುದು, ವಿದ್ಯಾರ್ಥಿಗಳೊಡನೆ ಕೂಡ ಬೆರೆಯುತ್ತಿರಲಿಲ್ಲ. ಬೆರೆಯದಿದ್ದರೂ ವಿದ್ಯಾರ್ಥಿಗಳಿಗೆ ಅವರಿಗೆಂದರೆ ಗೌರವಜನ್ಯ ಭಯವಿತ್ತು. ಯಾವುದರಲ್ಲೂ ತೊಡಗದೆ ಅಂತರ್ಮುಖಿಯಾಗಿ ಧ್ಯಾನ ನಿರತರಾಗುವವರನ್ನು ಈ ದೇಶದ ಜನರು ಎಂದಿನಿಂದಲೂ ಗೌರವಿಸುತ್ತಾ ಬಂದಿದ್ದಾರೆ ಎಂಬ ನೆನಪು ಅಣ್ಣಯ್ಯನಿಗಾಯಿತು. ಆಡಳಿತದ ಯಾವುದು ಚಟುವಟಿಕೆಯಲ್ಲಿ ತೊಡಗದಿದ್ದರೂ, ಅವುಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ಇಲ್ಲದಿದ್ದರೂ ಶಾಲೆಯ ಇಡೀ ಪ್ರಕ್ರಿಯೆಯಲ್ಲಿ ಅವರು ಒಂದಾಗಿದ್ದಾರೆಂಬ ಭಾವನೆ ಅಣ್ಣಯ್ಯನಿಗಿತ್ತು. ಈಗ ಅವರು ಹೊರಟು ಹೋಗುತ್ತಿದ್ದಾರೆ. ಒಂದು ತಿಂಡಿ, 2 ಲಘು ಊಟಗಳನ್ನು ಬಿಟ್ಟರೆ ಇದುವರೆಗೆ ಶಾಲೆಯಿಂದ 1 ಕಾಸಿನ ಸಂಬಳವನ್ನು ಪಡೆದವರಲ್ಲ. ಈಗ ತಾವು ಕಲಿಸುತ್ತಿರುವ ವಿಷಯಕ್ಕೆ ಬೇರೆ ಉಪಾಧ್ಯಾಯರನ್ನು ಗೊತ್ತುಪಡಿಸುವವರೆಗೆ ಇರುವ ಕರ್ತವ್ಯನಿಷ್ಠೆಯನ್ನು ಇನ್ನೂ ಉಳಿದಿದ್ದಾರೆ. ಅವರನ್ನು ಸುಮ್ಮನೆ ಕಳಿಸಿಕೊಡುವುದೇ? ನಿಮಗೇನು ತೊಂದರೆ, ಹೋಗಬೇಡಿ ಇರಿ ಎಂದು ಸ್ನೇಹದ ಒತ್ತಾಯ ಮಾಡುವುದೇ ಎಂಬ ಪ್ರಶ್ನೆ ಅಣ್ಣಯ್ಯನ ಮನಸ್ಸನ್ನು ತುಂಬಿಕೊಳ್ಳುತ್ತಿರುವಾಗ ಮೇಷ್ಟರು ಕ್ಲಾಸಿಗೆ ಹೊತ್ತಾಗುತ್ತದೆ ಎಂದು ಹೇಳಿ ಹೊರಟು ಹೋದರು. ಧ್ಯಾನಕ್ಕೆ ಮಗ್ನತೆ ಬರುತ್ತಿಲ್ಲ ಎಂದು ಹೇಳಿದ ಮೇಲೆ ಅವರನ್ನು ತಡೆಯುವ ನೈತಿಕ ಶಕ್ತಿಯೇ ತಮ್ಮೊಳಗಿಲ್ಲ ಎನ್ನುವ ಅರಿವು ಅಣ್ಣಯ್ಯನಿಗೆ ಆಗತೊಡಗಿತು. ಕೆಲವು ವರ್ಷಗಳ ಹಿಂದೆ ವಿದ್ಯಾಶಾಲೆಯ ಗೊತ್ತು ಗುರಿಗಳಲ್ಲಿ ಹೊಸ ಬದಲಾವಣೆ ಆಗುವ ಮೊದಲು ಯಾವ ಸಹೋದ್ಯೋಗಿಗಾಗಲಿ ಸ್ನೇಹದ ಒತ್ತಾಯ ಮಾಡುವ ಶಕ್ತಿ ತಮಗಿತ್ತು. ಒಂದೇ ಧ್ಯೇಯವನ್ನು ಸಾಕಾರಗೊಳಿಸುವ ಸಮಾನ ಸಾಧನೆಯಲ್ಲಿ ನಾವೆಲ್ಲರೂ ಸಹೋದರರು, ಅವರಲ್ಲಿಯೂ ನನಗೆ ನೀವು ಆಡಳಿತದ ಜವಾಬ್ದಾರಿ ವಹಿಸಿದ್ದೀರಿ ಎಂಬ ಭಾವನೆ ಆಗ ಎಲ್ಲರಲ್ಲಿಯೂ ಇತ್ತು. ಆ ಭಾವನೆಯೇ ತಮಗೆ ಕ್ರಿಯಾಧಿಕಾರವನ್ನು ಕೊಟ್ಟಿತ್ತು. ಈಗ ಅದರ ಧ್ಯೇಯ ಶಕ್ತಿಯೇ ಇಲ್ಲವಾಗಿದೆ ಎನಿಸತೊಡಗಿತು. ಏನು ಮಾಡಬೇಕೆಂದು ಅವರಿಗೆ ತೋಚಲಿಲ್ಲ. ಅದನ್ನೇ ಆಲೋಚಿಸುತ್ತಿದ್ದು ಸಂಜೆ ಉಳಿದ ಬ್ರಹ್ಮಚಾರಿ ಸಹೋದ್ಯೋಗಿಗಳನ್ನು ಸಮಾಲೋಚನೆಗೆಂದು ತಮ್ಮ ಕೋಣೆಗೆ ಕರೆದರು. ಯಾರಿಗೂ ಏನು ಹೇಳಲು ತೋಚಲಿಲ್ಲ. ಈ ಜಾಗದಲ್ಲಿ ಮನಸ್ಸು ಧ್ಯಾನದಲ್ಲಿ ತೊಡಗುತ್ತಿಲ್ಲವೆಂದು ಹೇಳುವಾಗ ವಾದ ಮಾಡಿ ಅವರ ಮನಸ್ಸನ್ನು ತಿರುಗಿಸಲು ಸಾಧ್ಯವೇ?
ಇಲ್ಲದ ಸ್ಥಳಶಕ್ತಿ ಉಂಟೆಂದು ಸಾಧಿಸಲು ಸಾಧ್ಯವೇ? ಆದರೆ ಅವರು ಹೋದರೆ ತಮ್ಮ ಮನಸ್ಸಿನ ಒಂದು ಗಟ್ಟಿ ಆಧಾರವು ಸ್ಥಳಾಂತರವಾಗಿ ತಮ್ಮ ಕ್ರಿಯಾಶಕ್ತಿಯು ಕುಸಿಯುವ, ತಾವೂ ಇಲ್ಲಿಂದ ಕಾಲು ಕೀಳುವ ಮನಸ್ಸು ಬರುವ ಸಂಭವ ಉಂಟೆಂಬ ಆತಂಕ ಎಲ್ಲರ ಒಳಮನಸ್ಸಿನಲ್ಲೂ ತುಡಿಯತೊಡಗಿತು. ಹೇಗಾದರೂ ಮಾಡಿ ಉಳಿಸಿಕೊಳ್ಳುವ ಕಾತರ ಮೂಡಿತು. ಹೇಗೆ ಎನ್ನುವುದು ಯಾರಿಗೂ ತಿಳಿಯಲಿಲ್ಲ. ವಾದ ತರ್ಕಗಳಿಗೆ ಒಪ್ಪಿದರೆ ಏನಾದರೂ ವಾದ ಮಾಡಬಹುದು. ಮಾತನಾಡುತ್ತಾ ಆಡುತ್ತಾ ವಾದ ಬೆಳೆಸುತ್ತಾ ಯಾವುದಾದರೊಂದು ಎಳೆ ಹಿಡಿದು ಯಾವುದಾದರೊಂದು ಸಂದಿನಲ್ಲಿ ಪೋಣಿಸಿ ಕಟ್ಟಬಹುದು. ಆದರೆ ಅವರು ಎಂದು ವಾದಕ್ಕೆ ಬರುವುದಿಲ್ಲ, ಮಾತನ್ನೇ ಆಡುವುದಿಲ್ಲ. ಧ್ಯಾನದ ಪ್ರಯೋಜನವೇನು ಎಂಬಂತಹ ಪ್ರಶ್ನೆ ಕೇಳಿದರೂ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎನ್ನುತ್ತಿದ್ದರೆ ಹೊರತು ವಿವರಿಸುತ್ತಿರಲಿಲ್ಲ. ಅಂಥವರ ಕೈಯಲ್ಲಿ ತರ್ಕ ಬಿಡುವುದಾದರೂ ಹೇಗೆ? ಸಮಸ್ಯೆಯು ಬರೀ ಅವರೊಬ್ಬರದಲ್ಲ, ತಮ್ಮೆಲ್ಲರದು ಎಂಬುದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಯಾರೂ ಅದರ ಕಾಂಡವನ್ನು ಸೀಳಿ ಬಿಡಿಸಿ ಇಡುವ ಧೈರ್ಯ ತಾಳಲಿಲ್ಲ. ಆರಂಭಿಸಿದ್ದರೆ ಇಡೀ ಸಮಸ್ಯೆಯನ್ನು ಎತ್ತಿ ಆಡಬೇಕಾಗುತ್ತದೆ ಎಂಬ ಎಚ್ಚರದಿಂದಲೇ ಎಲ್ಲರೂ ಮಾತನಾಡದಿದ್ದರಿಂದ ಕೊನೆಗೂ ಹುತ್ತ ಬಡಿದ ಸಂಗತಿಯೇ ಆಯಿತು. 2 ಗಂಟೆಗೆ ಮಿಕ್ಕಿ ಎಲ್ಲರೂ ಮಾತನಾಡಿದ ನಂತರ ಎಲ್ಲರ ಘಾಸಿಯಾದ ಮನಸ್ಸಿಗೂ ಸಾಂತ್ವನವನ್ನು ಲೇಪಿಸುವಂತೆ ಅಣ್ಣಯ್ಯ ಮಾತನಾಡಿದರು. ಇಷ್ಟು ವರ್ಷ ಅವರು ಉಚಿತವಾಗಿ ದುಡಿದಿದ್ದಾರೆ. ಈ ಸಂಸ್ಥೆಯಿಂದ ಪರಿಸ್ಥಿತಿ ಬೇರೆಯಾದ ಮೇಲೆ ಸಂಬಳವಿಲ್ಲದೆ ಕೆಲಸ ಮಾಡಿದ್ದಾರೆ. ಈಗ ಅವರು ಎಲ್ಲಿಗೆ ಹೋಗುತ್ತಾರೆ, ಏನು ಮಾಡುತ್ತಾರೆ? ಅಧ್ಯಕ್ಷರಿಗೆ ಹೇಳಿ ಸಮಿತಿಯ ವತಿಯಿಂದ ಅವರಿಗೆ 10,000 ರೂಪಾಯಿ ಪ್ರಾವಿಡೆಂಟ್ ಫಂಡ್ ಅಂತ ಕೊಡಿಸೋಣ. ಅವರ ತ್ಯಾಗ ಸೇವೆಗಳನ್ನು ಸ್ಮರಿಸುವ ಒಂದು ಸಭೆ ನಡೆಸಿ ಪ್ರೀತಿ ಕೃತಜ್ಞತೆಯಿಂದ ಹಾಲು ಹೊದಿಸಿ ಕಳಿಸಿಕೊಡೋಣ. ಈ ಸೂಚನೆ ಎಲ್ಲರಿಗೂ ಸಮ್ಮತವಾಯಿತು. ಬೇಗ ಒಬ್ಬ ಉಪಾಧ್ಯಾಯರು ನೇಮಿಸಲು ಜಾಹೀರಾತು ಕೊಡುವ ತೀರ್ಮಾನ ಕೈಗೊಂಡರು. ಸಂಸ್ಥೆಯ ಆರ್ಥಿಕ ಸ್ಥಿತಿ ಈಗ ಬದಲಾಯಿಸಿದೆ. ಪ್ರಾವಿಡೆಂಟ್ ಫಂಡ್ 10,000 ಕೊಡುವುದೇನು ಕಷ್ಟವಲ್ಲ ಎಂಬ ಮಾತು ಎಲ್ಲರಲ್ಲೂ ಒಂದೊಂದು ಬೇರೆ ಬೇರೆಯಾದ ಒಂದೇ ಗುರಿಯ ಆಲೋಚನೆಯನ್ನು ಹುಟ್ಟುಹಾಕಿತು. ಕನಿಷ್ಠ 5,000 10,000ಗಳಿಗೆ ಲೆಕ್ಕ ಮಾಡದ ತಂದೆ ತಾಯರಿರುವ ಈ ಸಂಸ್ಥೆಯಲ್ಲಿ ಸಂಬಳವಿಲ್ಲದೆ ಕೇವಲ ಅಲ್ಪಾಹಾರವನ್ನು ಪಡೆದು 24 ಗಂಟೆಗಳು ನಿಷ್ಠೆಯಿಂದ ಕೆಲಸ ಮಾಡುವ ಅಗತ್ಯ ಉಂಟೆ? ಯಾರೂ ಈ ಪ್ರಶ್ನೆಯನ್ನು ಇನ್ನೊಬ್ಬರೊಡನೆ ಬಾಯ್ಬಿಟ್ಟು ಮಾತನಾಡಲಿಲ್ಲ. ಆಡಿದರೆ ತಮ್ಮ ಗೌರವ ಇಳಿಯುತ್ತದೆ ಎಂಬ ಎಚ್ಚರದಿಂದ ಎಲ್ಲರೂ ಸುಮ್ಮನಿದ್ದರು. ಸರ್ಕಾರ ಗೊತ್ತು ಮಾಡಿರುವ ಅಥವಾ ಇಂಥ ಶಾಲೆಗಳಲ್ಲಿ ಚಾಲ್ತಿಯಲ್ಲಿರುವ ಸಂಬಳ ಮೊದಲಾದವುಗಳನ್ನು ಮಾಪನದಲ್ಲಿ ನೋಡಿದ್ದರೆ ತಮ್ಮಲ್ಲಿ ಒಬ್ಬೊಬ್ಬರಿಗೂ ಎಷ್ಟೆಷ್ಟು ಬರಬೇಕು ಅದನ್ನೆಲ್ಲ ತೆಗೆದುಕೊಂಡರೆ ಬ್ಯಾಂಕಿಗೆ ಹಾಕಿಕೊಂಡರೆ ನಿವೃತ್ತನಾದ ನಂತರ ರಾಮಚಂದ್ರ ಮೇಷ್ಟ್ರಂತೆ ಇಲ್ಲಿಂದ ಹೋಗುವ ಮನಸ್ಸು ಬಂದಾಗ ಜೀವನಕ್ಕೆ ಆಗುತ್ತೆ. ಇದುವರೆಗೆ ಅವರಲ್ಲಿ ಯಾರೂ ತಮ್ಮ ಮುಪ್ಪಿನ ವಯಸ್ಸಿನ ಬಗ್ಗೆ, ಉಪಾಧ್ಯಾಯ ವೃತ್ತಿಯಿಂದ ನಿವೃತ್ತರಾದ ಜೀವನದ ಬಗ್ಗೆ ಚಿಂತಿಸಿರಲಿಲ್ಲ. ಎಲ್ಲವನ್ನೂ ಸಂಸ್ಥೆಗೆ ಅರ್ಪಿಸಿಕೊಂಡಿರುವಾಗ ತಮ್ಮ ಮುಪ್ಪನ್ನು ನೋಡಿಕೊಳ್ಳುವುದು ಸಂಸ್ಥೆಯ ಹೊಣೆ. ಸಂಸ್ಥೆ ಅಂದರೆ ಯಾರು? ನಾವೇ, ನಮ್ಮಂಥ ಬ್ರಹ್ಮಚಾರಿಗಳೇ. ನಾವು ಮುದುಕರಾಗುವ ವೇಳೆಗೆ ತರುಣ ಬ್ರಹ್ಮಚಾರಿಗಳು ಬಂದಿರುತ್ತಾರೆ ಎಂಬ ಅಸ್ಪಷ್ಟ ನಂಬಿಕೆಯಿಂದ ಅವರ ನಂಬಿಕೆಗಳು ಅವರ ಮನಸ್ಸು ತಳದಲ್ಲಿದ್ದವು. ಈಗ ಪರಿಸ್ಥಿತಿ ಬದಲಾಗಿದೆ. ಇತ್ತೀಚೆಗೆ ನೇಮಿಸಿಕೊಳ್ಳುತ್ತಿರುವ ಉಪಾಧ್ಯಾಯರುಗಳೆಲ್ಲ ಜಾಹೀರಾತಿನಿಂದ, ವೃತ್ತಿಯ ಅರ್ಹತೆಯಿಂದ, ಇಂಗ್ಲಿಷ್ ಭಾಷೆಯ ಪ್ರಭುತ್ವದಿಂದ, ಸಂಬಳದ ಜೊತೆಗೆ ಆಕರ್ಷಕ ಸವಲತ್ತುಗಳಿಂದ ಆಯ್ಕೆಯಾಗುತ್ತಿರುವವರು ಎಂಬ ಅಂಶಗಳು ಅರಿವಿಗೆ ಬಂದು ತಮ್ಮ ಇಡೀ ಜೀವನವನ್ನು ಹೊಸ ಬೆಳಕಿನಲ್ಲಿ ಕಾಣಿಸಿಕೊಳ್ಳತೊಡಗಿತು. ರಾಮಚಂದ್ರ ಮೇಷ್ಟ್ರು ಪ್ರಾವಿಡೆಂಟ್ ಫಂಡಿನ ಹೆಸರಲ್ಲಾಗಲಿ ಕಾಣಿಕೆಯ ಹೆಸರಿನಾಗಲಿ ಹಣವನ್ನು ಸ್ವೀಕರಿಸಲು ಒಪ್ಪಲಿಲ್ಲ. ನಾನು ಇದು ನನ್ನ ಧ್ಯಾನ ಸ್ಥಾನ ಅಂತ ಇದ್ದೆ, ಅದಕ್ಕೆ ಪೂರಕವಾಗಿ ಒಂದಿಷ್ಟು ಕರ್ಮ ಮಾಡುತ್ತಿದ್ದೆ, ನಿಮ್ಮೆಲ್ಲರ ಪ್ರೀತಿಯನ್ನು ಉಂಡಿದ್ದೀನಿ, ಮತ್ತೇನು ಬೇಕು ಎಂದರು. ಬೀಳ್ಗೊಡಿಗೆಯ ಸಮಾರಂಭಕ್ಕೂ ಒಪ್ಪಲಿಲ್ಲ. ಸಮಾರಂಭ ಮಾಡಿಸಿಕೊಳ್ಳಲೇಬೇಕೆಂದು ಹಠ ಹಿಡಿದಾಗ ಆಗಲಿ ಹೊರಡುವ ಮೊದಲು ಹೇಳ್ತೀನಿ ಎಂದರು. ಇವರು ಜಾಹೀರು ಮಾಡಿ ಅರ್ಜಿ ಆಹ್ವಾನಿಸಿ ಸಂದರ್ಶನ ಏರ್ಪಡಿಸಿ ಆರಿಸಿದ ಸಫಾರಿ ಸೂಟು ಬೂಟಿನ ಹೊಸ ಉಪಾಧ್ಯಾಯರು ಕಾಲೇಜು ಕೆಲಸಕ್ಕೆ ಹಾಜರಾದರು. ರಾಮಚಂದ್ರ ಮೇಷ್ಟ್ರು ಅವರಿಗೆ ತಾವು ಇದುವರೆಗೆ ಮಾಡಿ ಮುಗಿಸಿರುವ ಪಾಠ, ತಮ್ಮ ಬೋಧನಾ ವಿಧಾನಗಳನ್ನು 2 ದಿನ ವಿವರಿಸಿದ ನಂತರ ಅವರು ತರಗತಿಗಳನ್ನು ತೆಗೆದುಕೊಳ್ಳತೊಡಗಿದರು. ತಾವು ಯಾವತ್ತೂ ಹೊರಡುತ್ತೇನೆಂಬುದನ್ನು ಅವರೇ ತಿಳಿಸುತ್ತಾರೆಂದು ನಿರೀಕ್ಷಿಸಿ ಎಲ್ಲರೂ ಕಾಯುತ್ತಿದ್ದರು. ಆದರೆ ಹೊಸಬರು ತರಗತಿಯನ್ನು ತೆಗೆದುಕೊಂಡ ರಾತ್ರಿ ತಮ್ಮ ಧ್ಯಾನ ಕುಟೀರಕ್ಕೆ ಹೋದ ಅವರು ಬೆಳಿಗ್ಗೆ ಎಲ್ಲರೂ ತಿಳಿಯುವ ಮೊದಲೇ ಹೊರಟು ಹೋಗಿದ್ದರು. ಅವರ ಬಿಳಿ ಬಟ್ಟೆಗಳನ್ನು ಮಾತ್ರ ತೆಗೆದುಕೊಂಡು ಹೋಗಿದ್ದರು. ಸಂಸ್ಥೆ ಕೊಟ್ಟಿದ್ದ ಬಕೆಟು, ಚೊಂಬು, ಚಾಪೆಗಳು ಅಲ್ಲೇ ಇದ್ದವು. ಶಾಲೆಯ ಗ್ರಂಥ ಭಂಡಾರದಿಂದ ಪುಸ್ತಕಗಳನ್ನು 2 ದಿನ ಮೊದಲೇ ಹಿಂದಿರುಗಿಸಿದ್ದರು. ತಮ್ಮನ್ನೆಲ್ಲ ನಂಬಿಸಿ ಹೀಗೆ ಹೋದದ್ದರಿಂದ ಎಲ್ಲರಿಗೂ ನಿರಾಶೆಯ ಕೋಪ ಬಂತು. ತಮ್ಮ ಮೈಯನ್ನು ತಾವೇ ಪರಚಿಕೊಳ್ಳುವಂತಹ ಕೋಪ. ಪ್ರೀತಿಯ ಬೀಳ್ಗುಡೆಯೂ ಬೇಡ ಎನ್ನುವುದು ಒಂದು ವಿಧವಾದ ಅಹಂಕಾರವಲ್ಲವೇ ಎಂಬ ಪ್ರಶ್ನೆಯೊಡನೆ ಅದನ್ನು ಮೇಷ್ಟ್ರ ಮೇಲೆ ತಿರುಗಿಸಿದರು. ಆದರೆ ಕೋಪದ ಮೊದಲ ಉಕ್ಕು ಸುರಿದು ಕಾವು ಇಳಿದ ನಂತರ ಅವರ ಸ್ವಭಾವ ಯಾವತ್ತೂ ಹಾಗೆ. ಅವರಿಗೆ ಧ್ಯಾನವೂ ಒಂದು ವಿಧವಾಗಿ ಮರೆಯಲ್ಲಿರುವ ರೀತಿಯಾಗಿತ್ತೇನು. ಮರೆಯಾಗಿಯೇ ನಿಷ್ಕ್ರಮಿಸಿದರು. ಅದನ್ನು ಅಹಂಕಾರ ಅಂತ ನಾವು ಯಾಕೆ ತಪ್ಪು ವ್ಯಾಖ್ಯೆ ಮಾಡಬೇಕು ಎಂದು ಅಣ್ಣಯ್ಯ ಉಳಿದವರಿಗೆ ವಿವರಿಸಿದರು. ಆ ವರ್ಷದ ಕೊನೆಗೆ ಹಿಂದಿನ ಹಳ್ಳಿಗಾಡಿನ ಹುಡುಗರ ಪಂಕ್ತಿ ಮುಗಿದು ವಿದ್ಯಾಶಾಲೆ ಪೂರ್ತಿಯಾಗಿ ಒಂದೇ ಆರ್ಥಿಕ ಸಾಮಾಜಿಕ ವರ್ಗದ ಹುಡುಗರಿಂದ ತುಂಬಿತು. ತರಗತಿಯಲ್ಲಿ ಪಾಠ ಮಾಡುವ ಉಪಾಧ್ಯಾಯರಿಗೆ ಇದರಿಂದ ಸುಲಭವಾಯಿತಾದರೂ ಅಣ್ಣಯ್ಯ ಮತ್ತು ಇತರ ಬ್ರಹ್ಮಚಾರಿಗಳಿಗೆ ತಮ್ಮ ಮೂಲ ಸಂಪರ್ಕ ಪೂರ್ತಿ ಕತ್ತರಿಸಿದಂತಾಯಿತು. ಶಾಲೆ ಈಗ ಆರ್ಥಿಕವಾಗಿ ಸಮೃದ್ಧವಾಗಿದೆ. ಆವರಣದಲ್ಲೆಲ್ಲ ಸಿಮೆಂಟು, ಕಬ್ಬಿಣದ ಕಟ್ಟಡಗಳು ಎದ್ದಿವೆ. ಟೆನ್ನಿಸ್, ಕ್ರಿಕೆಟ್, ಫುಟ್ಬಾಲ್, ಟೇಬಲ್ ಟೆನ್ನಿಸ್ ಮೊದಲಾದ ಎಲ್ಲ ವಿಧವಾದ ಶ್ರೀಮಂತರ ಹಾಗೂ ಯುರೋಪಿನ ಆಟಗಳ ಪ್ರತ್ಯೇಕ ಬಯಲುಗಳು ನಿರ್ಮಿತವಾಗಿವೆ. ಇಡೀ 120 ಎಕರೆ ವಿಸ್ತೀರ್ಣಕ್ಕೆ ಬೇಲಿ ಹಾಕಿ ಸುತ್ತಮುತ್ತಣ ಯಾವ ಹಳ್ಳಿಯ ದನಕರು, ನರಿ, ನಾಯಿಗಳಿರಲಿ ಮನುಷ್ಯರು ಕೂಡ ನುಸಿಯದಂತಹ ಪ್ರತ್ಯೇಕತೆ ಸೃಷ್ಟಿಯಾಗಿದೆ. ಪರಶುರಾಮೇಗೌಡನಲ್ಲ,
ಕರ್ನಾಟಕದ ಮುಖ್ಯಮಂತ್ರಿಯ ಬಂದು ಲಗ್ಗೆ ಹಾಕಿದರೂ ಒಂದಂಗುಲ ಜಾಗವನ್ನು ಯಾರು ಆಕ್ರಮಿಸಿದಂತಹ ಭದ್ರತೆ ಉಂಟಾಗಿದೆ. ಯಾಕಂದರೆ ಈಗ ಈ ಶಾಲೆಯ ಉದ್ಯೋಗಪತಿಗಳು, ವರ್ತಕರು, ಬೇರೆ ಬೇರೆ ರಾಜ್ಯದ ಮಂತ್ರಿಗಳು, ಸೇನಾ ವರಿಷ್ಠರು, ಅಧಿಕಾರಿಗಳು ತಮ್ಮ ಮಕ್ಕಳನ್ನು ಸೇರಿಸಿದ್ದಾರೆ. ವಿದೇಶಗಳಲ್ಲಿ ವೃತ್ತಿನಿರತ ಉದ್ಯೋಗದಲ್ಲಿರುವ ಕೆಲವು ಭಾರತೀಯರು, 2 ರಾಯಭಾರಿಗಳ ಮಕ್ಕಳು ಪ್ರವೇಶ ಕೋರಿ ಕಾಗದ ಬರೆದಿದ್ದಾರೆ. ಪ್ರವೇಶಕ್ಕಾಗಿ ಎಂತೆಂಥವರಿಂದ ಶಿಫಾರಸುಗಳು ಬರುತ್ತಿವೆ. ಶಾಲೆಯ ಕಾರ್ಯಕಾರಿ ಸಮಿತಿಯಲ್ಲಿ ಎಂತೆಂಥವರು ಮುಂಬೈ, ಹೈದರಾಬಾದ್, ಮದ್ರಾಸ್, ಅಹಮದಾಬಾದ್, ದಿಲ್ಲಿಗಳವರು ಸದಸ್ಯರು. ಯಾರೂ ಸಭೆಗೆ ಹಾಜರಾಗುವುದಿಲ್ಲ. ಎಲ್ಲವೂ ಪಾಟೀಲರ ನಿರ್ದೇಶನದ ಮೇಲೆ ಅಣ್ಣಯ್ಯನ ವಿವೇಚನೆಯಲ್ಲಿ ನಡೆಯುತ್ತದೆ. ಆದರೂ ಕಾರ್ಯಕಾರಿ ಸಮಿತಿಯಲ್ಲಿರುವ ಹೆಸರು ನೋಡಿದರೆ ಸಾಕು, ಶಾಲೆಯನ್ನು ಮುಟ್ಟುವ ಧೈರ್ಯ ಯಾರಿಗೆ ಬಂದಿತ್ತು? ಆಶ್ಚರ್ಯದ ಅಂಶವೆಂದರೆ ರಾಜ್ಯದ ರೆವಿನ್ಯೂ ಮಂತ್ರಿ ತಮ್ಮ ಮೊಮ್ಮಗನಿಗೆ, ಮಗಳ ಮಗನಿಗೆ ಪ್ರವೇಶ ಕೋರಿ ಕಾಗದ ಬರೆದಿದ್ದಾರೆ. ತಿರಸ್ಕರಿಸುವ ಮನಸ್ಸು ಅಣ್ಣಯ್ಯನಿಗೆ, ಅದನ್ನು ತಿರಸ್ಕರಿಸುವ ಮನಸ್ಸು ಅಣ್ಣಯ್ಯನಿಗೆ ಇಲ್ಲ. ಅಂಥವರನ್ನು ಒಳ ಹಾಕೊಂಡಿರಬೇಕು. ಸಮಯ ಬಂದಾಗ ಬೇಕಾಗುತ್ತೆ ಎಂದು ಪಾಟೀಲರು ದೂರದರ್ಶಿತ್ವದ ಹಿತವಾದ ಮಾಡುತ್ತಾರೆ. ರಾಮಚಂದ್ರ ಮೇಷ್ಟ್ರು ಹೋದ ನಂತರ ಬಣಬಣ ಶುರುವಾದ ಅಣ್ಣಯ್ಯನ ಮನಸ್ಸು ಹಳ್ಳಿ ಗಾಡಿನ ಹುಡುಗರ ಕೊನೆಯ ವರ್ಗ ಹೊರಟು ಹೋದ ಮೇಲೆ ಬೇರು ಕತ್ತರಿಸಿದ ಬಳ್ಳಿಯಂತೆ ಸೊರಗತೊಡಗಿತು. ಪರಶುರಾಮನೇನೋ ಅಯೋಗ್ಯ ಕೆಲಸ ಮಾಡಿದ. ಆದರೆ ತಾವು ಸಂಸ್ಥೆಯನ್ನು ಸ್ಥಳದ ಮಣ್ಣಿನಿಂದ ದೂರ ಮಾಡಬಾರದಾಗಿತ್ತು ಎಂಬ ಖೇದ ಒಸರತೊಡಗಿತು. ಆ ಸಂದರ್ಭದಲ್ಲಿ ಹೀಗೆ ಮಾಡದೆ ಬೇರೆ ದಾರಿಯೇ ಇರಲಿಲ್ಲ. ಇಡೀ 120 ಎಕರೆಯನ್ನು ಪರಶುರಾಮಗೌಡನಿಗೆ ಒಪ್ಪಿಸಬೇಕಾಗಿತ್ತು ಅಥವಾ ಸರ್ಕಾರ ಕಬಳಿಸುತ್ತಿತ್ತು. ಈಗ ವಿದ್ಯಾಸಂಸ್ಥೆಯಾಗಿ ಆದರೂ ಉಳಿದಿದೆ ಎಂಬ ಸಮಾಧಾನ ತಂದುಕೊಳ್ಳಬೇಕೆನಿಸಿದರು. ಯಾರ ಸೇವೆಗೆ ಉಳಿದಿದೆ? ಯಾರ ಸೇವೆಗೆಂದು ಸಹೋದರೇಗೌಡರು ತಮ್ಮ ಭೂಮಿಯನ್ನು ದಾನ ಮಾಡಿದರು ಎಂಬ ಪ್ರಶ್ನೆ ಬಾಧಿಸತೊಡಗಿತು. ಅವರನ್ನು ದಾನಕ್ಕೆ ಪ್ರೇರೇಪಿಸಿದವರು ನಾನು. ನೀವು ದಾನ ಕೊಟ್ಟರೆ ಸುತ್ತಮುತ್ತಲಿನ ಇಡೀ ತಾಲೂಕಿನ ಅರ್ಹ ಮಕ್ಕಳಿಗೆ ಆದರ್ಶ ವಿದ್ಯೆಯನ್ನು ಕೊಟ್ಟು ಆ ಮೂಲಕ ಇಡೀ ಈ ಪ್ರಾಂತ್ಯದಲ್ಲಿ ಹೊಸ ಜೀವನ, ಉತ್ತಮ ಚಾರಿತ್ರ್ಯ, ಸ್ವಾವಲಂಬನೆ, ಹೊಸ ವಿಚಾರಗಳನ್ನು ಆರಂಭವಾಗುತ್ತೆ ಎಂದು ಮಹಾತ್ಮರು ಹೇಳುತ್ತಿದ್ದ ಆದರ್ಶ ಎಂದು ನಾನು ಸಹೋದರೇಗೌಡರಿಗೆ ವಿವರಿಸಿ ನಂಬಿಸಿ ಭೂಮಿಯನ್ನು ಬರೆಸಿಕೊಂಡು ಈಗ ನಂಬಿಕೆಗೆ ದ್ರೋಹ ಮಾಡಿದಂತಾಯ್ತಲ್ಲ ಎಂಬ ಪಶ್ಚಾತ್ತಾಪ ಕುದಿಯತೊಡಗಿತು. ಜೋಗನಾಥನ ಬೆಟ್ಟದ ಬೋರೆಯಲ್ಲಿ ಮ್ಯಾಂಗನೀಸ್ ಅದಿರು ತೆಗೆಯುವ ಗಣಿ ಕೆಲಸವನ್ನು ಬಿಟ್ಟರೆ ಇಡೀ ತಾಲೂಕಿನಲ್ಲಿ ಅಲ್ಲ, ಇಡೀ ಪ್ರಾಂತ್ಯದಲ್ಲಿ ಯಾವ ಅಭಿವೃದ್ಧಿ ಕಾರ್ಯವೂ ನಡೆದಿಲ್ಲ. ಪದವಿ ಕಾಲೇಜುಗಳು ಬರೀ ನಗರದಲ್ಲಿ ಗುಂಪುಗೂಡುತ್ತಿವೆ. ಅವನು ಗ್ರಾಮಾಂತರ ಪ್ರದೇಶಕ್ಕೆ ಹಂಚುತ್ತೇವೆಂದು ಹಾಲುಕೆರೆಯಲ್ಲಿ ಶಂಕುಸ್ಥಾಪನೆ ಮಾಡಿ ಹೇಳಿದ ರೆವಿನ್ಯೂ ಮಂತ್ರಿ, ಮುಖ್ಯಮಂತ್ರಿಗಳು ಮತ್ತೆ ಆ ಊರಿಗೆ ಕಾಲಿರಿಸಲಿಲ್ಲ. ಪರಶುರಾಮೇಗೌಡನನ್ನು ಬಡ್ತಿ ಕೊಟ್ಟು ತಾಲೂಕಿಗೆ ಹಾಕಿದ್ದು ವಾಸ್ತವವಾಗಿ ಗಣಿ ವ್ಯವಹಾರವನ್ನು ಕುದುರಿಸಲು. ಅದನ್ನು ಆಳುವ ಮಂತ್ರಿಮಂಡಲಕ್ಕೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಿ ರಂಕ ಕಂಪನಿಗೆ ಕೊಟ್ಟ ನಂತರ ಇನ್ನೂ ಅವನ ಕೆಲಸ ಇಲ್ಲಿ ಉಳಿದಿಲ್ಲ. ಹಿಂದುಳಿದ ಜಾತಿಗೆ ಸೇರಿದನು ಎಂಬ ಕಾರಣವೊಡ್ಡಿ ಇನ್ನೊಂದು ಬಡ್ತಿ ಕೊಟ್ಟು 2.5 ವರ್ಷದಲ್ಲಿ ಅವನನ್ನು ಬಳ್ಳಾರಿಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ವರ್ಗ ಮಾಡಿದರು. ಅಲ್ಲೂ ಒಂದು ಇಂಥದ್ದೇ ಗಣಿ ವ್ಯವಹಾರ ಕುದುರಿಸುವುದು ಅವನ ಪಾಲಿನ ಕೆಲಸವಂತೆ. ಅವನು ಗಣಿ ವ್ಯವಹಾರದಲ್ಲಿ ಪರಿಣತಿ ಪಡೆದುಕೊಂಡಿರುವ ಅಧಿಕಾರಿ ಆಗಿದ್ದಾನೆ. 2 ವರ್ಷದಲ್ಲಿ ಜಿಲ್ಲಾಧಿಕಾರಿ ಆಗುತ್ತಾನಂತೆ. ಇಲ್ಲಿ ರಂಕ ಕಂಪನಿಯಿಂದ ಅವನಿಗೆ ಸ್ವಂತಕ್ಕೆ 10 ಲಕ್ಷ ರೂಪಾಯಿ ಗಿಟ್ಟಿತಂತೆ. ಹಾಲುಕೆರೆಯ ಸರ್ಕಾರಿ ಶಾಲೆಯಲ್ಲಿ ಹೈಸ್ಕೂಲಿನ 3 ಮತ್ತು ಪದವಿ ಪೂರ್ವ ಮತ್ತು 2 ಒಟ್ಟು 5 ವರ್ಷದ ತರಗತಿಗಳನ್ನು ಒಟ್ಟು ಆರಂಭಿಸಿದರಲ್ಲ. ವಿದ್ಯಾರ್ಥಿಗಳಿಗೆಲ್ಲ ಉಚಿತ ಊಟ, ವಸತಿ, ಹಾಸ್ಟೆಲ್ನೊಡನೆ ಅವು ಹೆಸರಿಗೆ ಆರಂಭವಾದವು. ಕಟ್ಟಡವಿಲ್ಲ, ಜಾಗವಿಲ್ಲ. ಇದ್ದ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳಲ್ಲಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜುಗಳ ತರಗತಿಗಳಿಗೆ ಸದ್ಯಕ್ಕೆ ಜಾಗ ಕಲ್ಪಿಸಬೇಕೆಂದು ವಿದ್ಯಾ ಇಲಾಖೆಯವರು ಆದೇಶ ಹೊರಡಿಸಿದ್ದರು. ಆದರೆ ಅದು ಸಹ 4 ತರಗತಿಗಳು ಒಂದೇ ತೊಟ್ಟಿಯ ಬೇರೆ ಬೇರೆ ಮೂಲೆಗಳಲ್ಲಿ ನಡೆಯುವಂತಹ ಪ್ರಾಥಮಿಕ ಶಾಲೆ. ಒಂದೊಂದು ಬೋರ್ಡ್ ಕೂಡ ಇಲ್ಲದ, ಮಳೆ ಬಂದರೆ ಸೋರುವ 30 ಹುಡುಗರಿಗಿಂತ ಹೆಚ್ಚು ಹಿಡಿಸದ 4 ಕೋಣೆಗಳ ಮಾಧ್ಯಮಿಕ ಶಾಲೆ. ಈ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜುಗಳಿಗೆ ಜಾಗ ಕೊಟ್ಟರೆ ಅವರು ತರಗತಿ ನಡೆಸುವುದಿಲ್ಲ. ಬೆಳಿಗ್ಗೆ 7ಕ್ಕೆ ಆರಂಭಿಸಿ 11ರ ತನಕ ಮೂಲ ಶಾಲೆಗಳನ್ನು ನಡೆಸಿ ಅನಂತರ ಹೊಸ ಸಂಸ್ಥೆಗಳಿಗೆ ಬಿಟ್ಟುಕೊಡಬೇಕೆಂದು ಆಜ್ಞೆ ಹೊರಡಿತು. 11ರಿಂದ ಇಡೀ ದಿನ ಹುಡುಗರು ಚಂಗಲ್ ಹೊಡೆಯಲು, ಮೇಸ್ಟರು ಇಸ್ಪೀಟ್ ಆಡಲು ಅನುಕೂಲವಾಯಿತು. ಗ್ರಂಥ ಭಂಡಾರ, ಪ್ರಯೋಗಾಲಯ ಮೊದಲಾಗಿ ಯಾವ ಅನುಕೂಲವೂ ಇಲ್ಲದ, ಸಮಯಕ್ಕೆ ಸರಿಯಾಗಿ ಸರ್ಕಾರವು ಉಪಾಧ್ಯಾಯರುಗಳನ್ನೇ ವರ್ಗ ಮಾಡಿದ ಉಪಾಧ್ಯಾಯರುಗಳಿಗೆ ವಸತಿ ಸೌಕರ್ಯವಿಲ್ಲದೆ ಇಲ್ಲಿಗೆ ಬಂದು ಹಾಜರಾದವರು ರಜೆ ಹಾಕಿ ಹಿಂದಿರುಗಿದ. ಶಾಲೆಯಲ್ಲಿ ಪಾಠಗಳು ಆರಂಭವೇ ಆಗಲಿಲ್ಲ. ವರ್ಷಾಂತ್ಯದ ಪರೀಕ್ಷೆಯಲ್ಲಿ ಯಾರೂ ತೇರ್ಗಡೆ ಆಗಲಿಲ್ಲ. ಸರ್ಕಾರ ಆರಂಭಿಸಿದ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಕೂಡ ತಕ್ಕ ಮನೆ ಸಿಕ್ಕಲಿಲ್ಲ. ಕೊನೆಗೆ ಊರೊಳಗೆ ಸಿಕ್ಕಿದ ಒಂದು ಹಳೆ ಮನೆಯಲ್ಲಿ ಆರಂಭವಾಯಿತಾದರೂ ಎಲ್ಲ ಹುಡುಗರನ್ನು ಒಂದೇ ಕಡೆ ಹಾಕಿ ಒಂದೇ ಜಾತಿಯ ಅಡಿಗೆಯವರ ಊಟ ತಿನ್ನಿಸುವ ವ್ಯವಸ್ಥೆಗೆ ಊರಿನವರೇ ಎದುರು ಬಿದ್ದರು. ಅಲ್ಲದೆ ಹಾಸ್ಟೆಲಿನ ಹುಡುಗರಲ್ಲಿ ಹರಿಜನರಿದ್ದಾರೆ ಎಂಬ ಸುದ್ದಿ ಹುಟ್ಟಿ ಊರಿನವರು ಅಂಥ ಹಾಸ್ಟೆಲ್ ತಮ್ಮ ಊರೊಳಗೆ ಇರಕೂಡದೆಂದು ಚಳವಳಿ ಹೂಡಿದರು. ಚಳವಳಿಯು ಸರ್ಕಾರದ ನೀತಿಗೆ ವಿರುದ್ಧವೆಂದು ಪರಶುರಾಮನೇನು ಹೇಳಿ ನೋಡಿದ. ನಮ್ಮನ್ನೆಲ್ಲ ಜಾತಿ ಕಟ್ಸೋಕೆ ನೀನು ಇಸ್ಕೂಲ್ ತರಿಸಿ ಅಸಲು ನುಡಿಸ್ತಿದ್ದೀಯೇನು? ನಮ್ಮೂರಿಗೆ ಅದು ಬ್ಯಾಡವೇ ಬೇಡ ಎಂದು ಊರಿನ ಹಿರಿಯರು ಹೆಂಗಸರು ತಗಲಿಕೊಂಡರು. ಅವರಿಗೆಲ್ಲ ತಿಳುವಳಿಕೆ ಹೇಳಿ ಸುಧಾರಿಸುವ ಮನೋಧರ್ಮವಾಗಲಿ ಶ್ರದ್ಧೆಯಾಗಲಿ ಪರಶುರಾಮನಿಗೆ ಇರಲಿಲ್ಲ. ಸುಮ್ಮನೆ ಊರಿನವರ ಜಾತ್ಯಸ್ಥರ ವಿರೋಧ ಕಟ್ಟಿಕೊಂಡ್ರೆ ನಾಳೆ ನನ್ನ ಜಮೀನಿನ ಬೇಸಾಯಕ್ಕೆ ಯಾರು ಹೋಗಿಕೊಡುವುದು, ಕಟ್ಟು ಮಾಡಿಯಾರು ಎಂಬ ಎಚ್ಚರಿಕೆಯಿಂದ ಅವನು ಸುಮ್ಮನಾದ. ಅಷ್ಟರಲ್ಲಿ ವಿದ್ಯಾ ಇಲಾಖೆಯ ಅಣ್ಣೇಗೌಡ ಹೈಕೋರ್ಟಿನಿಂದ ತಡೆಯಾಜ್ಞೆ ತಂದು ಸರ್ಕಾರದ ಯಾವ ಇಲಾಖೆಯು ತಮಗೆ ಕಿರುಕುಳ ಕೊಡದಂತೆ ಮಾಡಿಕೊಂಡದ್ದರಿಂದ ಊರೊಳಗಿನ ಶಾಲೆಯನ್ನು
ಅಭಿವೃದ್ಧಿಪಡಿಸಲು ಅವನಿಗಿದ್ದ ಉತ್ಸಾಹವೂ ಇಳಿಮುಖವಾಯಿತು. ತನ್ನದೇ ಆದ ರೆವಿನ್ಯೂ ಇಲಾಖೆಯಾಗಿದ್ದರೆ ಬೇಗ ಬೇಗ ಕೆಲಸ ಮಾಡಿಸ್ಬೋದಿತ್ತು. ಆದರೆ ಅದು ವಿದ್ಯಾ ಇಲಾಖೆಗೆ ಸಂಬಂಧಿಸಿದ ವ್ಯವಹಾರ, ನೇರ ಪರಿಚಯವಿಲ್ಲ. ತಾನೇಕೆ ಕೈಯಿಂದ ಹಣ ಖರ್ಚು ಮಾಡಬೇಕು? ಅಷ್ಟರಲ್ಲಿ ಗಣಿಯ ವ್ಯವಹಾರ ಆರಂಭವಾಗಿ ಅವನ ಗಮನವೆಲ್ಲ ಅತ್ತ ಹರಿಯಿತು. ಪರಿಣಾಮವಾಗಿ ಹಾಲುಕೆರೆಯ ಸರ್ಕಾರಿ ವಿದ್ಯಾಸಂಸ್ಥೆಗಳು ಹುಟ್ಟಿ ಹೊರಬರುವ ಮೊದಲೇ ಸತ್ತು ಹೆಣವಾಗಿದ್ದು. ಪರಶುರಾಮೇಗೌಡ ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಅರಿಯದು ಎಂಬ ಗಾದೆ ಮಾತನ್ನು ತನಗೆ ತಾನೇ ಹೇಳಿಕೊಂಡು ಸಂಪೂರ್ಣವಾಗಿ ಸುಮ್ಮನಾದ. ವಿದ್ಯಾಶಾಲೆಗೆ ತನ್ನಜ್ಜ ಕೊಟ್ಟ ಭೂಮಿಯನ್ನು ವಾಪಸ್ ಪಡೆಯುವುದು ಅಸಾಧ್ಯವೆಂದು ಗೊತ್ತಾದ ತಕ್ಷಣ ಇಡೀ ವ್ಯವಹಾರದಲ್ಲಿ ಅವನ ಉತ್ಸಾಹ ಅಡಗಿ ಹೋಯಿತು. ಇದೇ ಕೊರಗಿನಲ್ಲಿರುವಾಗ ಒಂದು ದಿನ ಅಣ್ಣಯ್ಯನಿಗೆ ಒಂದು ಯೋಚನೆ ಬಂತು. ಮುಂದಿನ ವರ್ಷ ಶಾಲೆಯಿಂದ ಸೇರಿಸಿಕೊಳ್ಳುವ ಹುಡುಗರಲ್ಲಿ 2/3 ಭಾಗವನ್ನು ಹಣ ಕೊಡುವ ಆಧಾರದ ಮೇಲೆ ತೆಗೆದುಕೊಳ್ಳುವುದು, 1/3 ಭಾಗವನ್ನು ಬಡತನ ಮತ್ತು ಗ್ರಾಮೀಣ ಹಿನ್ನೆಲೆಯಲ್ಲಿ ಆಧಾರವಾಗಿಟ್ಟುಕೊಂಡು ಸಾಧ್ಯವಾದಷ್ಟು ಈ ತಾಲೂಕು ಮತ್ತು ಪ್ರಾಂತ್ಯಕ್ಕೆ ಆದ್ಯತೆ ಕೊಟ್ಟು ಸೇರಿಸಿಕೊಳ್ಳುವುದು. ಇವರಿಂದ 1 ಕಾಸು ಫೀಸು ತೆಗೆದುಕೊಳ್ಳಬಾರದು. ಶಾಲೆ ಹಾಗೂ ಹಾಸ್ಟೆಲ್ನ ಒಟ್ಟು ಖರ್ಚನ್ನು 2/3 ಭಾಗದ ಹುಡುಗರಿಗೆ ಮೇಲೆ ಹಂಚಿ ಹಾಕುವುದು. ಅವರಿಗೂ ಧರ್ಮ ಬರುತ್ತೆ, ನಮ್ಮ ಸೇವೆಗೂ ಒಂದು ಸಮರ್ಥನೆ ಇರುತ್ತೆ ಎನ್ನಿಸಿತು. ಈ ವ್ಯವಸ್ಥೆ ವಿವರಗಳನ್ನು ಮನಸ್ಸು ಯೋಚಿಸಿತು. ಎಲ್ಲ ಹುಡುಗರಿಗೂ ಶಾಲೆಯ ಖರ್ಚಿನಲ್ಲಿ ಸಮವಸ್ತ್ರ ಹೊಲಿಸುವುದು, ಕಡು ಬಡವನಿರಲಿ, ಮಧ್ಯಮ ಹಿನ್ನೆಲೆಯಲ್ಲಿರಲಿ, ಶ್ರೀಮಂತನಿರಲಿ, ಉಡುಪಿನಲ್ಲಿ ಅನುಕೂಲಗಳಲ್ಲಿ ವ್ಯತ್ಯಾಸವಿರಕೂಡದು. ತಮ್ಮಲ್ಲಿ ಕೆಲವು ವಿದ್ಯಾರ್ಥಿಗಳು ಉಚಿತವಾಗಿದ್ದಾರೆ ಎಂದು ಹಣ ಕೊಡುವವರಿಗೂ ತಿಳಿಯಬಾರದು. ಮಾತ್ರವಲ್ಲ, ಉಚಿತವಾಗಿರುವ ಮಕ್ಕಳಿಗೂ ತಿಳಿಯಬಾರದು. ಯಾರು ಉಚಿತ, ಯಾರು ಸಂದಾಯ ಎಂಬ ಆಡಳಿತ ಮಾಡುವ ನಮಗೆ ಮಾತ್ರ ತಿಳಿದಿರಬೇಕು. ಹುಡುಗರಲ್ಲಿ ದಾನಿ ದೀನ ಎಂಬ ಭೇದ ಭಾವನೆ ಬೆಳೆಯಲು ಅವಕಾಶ ಕೊಡಕೂಡದೆಂಬ ವಿವರಗಳನ್ನು ಹೊಳೆದ ಮೇಲೆ ಬ್ರಹ್ಮಚಾರಿ ಸಹೋದ್ಯೋಗಿಗಳ ಮುಂದೆ ವಿಚಾರ ಮುಂದಿಟ್ಟರು. ಬ್ರಹ್ಮಚಾರಿಗಳಿಗೆಲ್ಲ ಕಟ್ಟಿ ಹೋಗಿದ್ದ ಉಸಿರು ಮರಳಿ ಬಂದಂತಾಯಿತು. ಹಾಗೆ ಮಾಡೋಣ, ಹಾಗೇ ಮಾಡಬೇಕು. ಎಲ್ಲರೂ ತಕ್ಷಣ ಒಪ್ಪಿಕೊಂಡರು. ಶಂಕರಮೂರ್ತಿ 1/3 ಭಾಗ ಯಾಕೆ, ಅರ್ಧ ಇಡೋಣ. ನಮ್ಮ ಶಾಲೆಯ ಉಪಯೋಗವನ್ನು ನಮ್ಮ ಮಕ್ಕಳಿಗೆ ಪಡೆಯುವ ಪ್ರತಿಯೊಬ್ಬ ತಂದೆ ತಾಯಿಯೂ ಇನ್ನೊಬ್ಬ ಬಡ ಹುಡುಗನ ವಿದ್ಯಾಭ್ಯಾಸದ ಆರ್ಥಿಕ ಹೊರೆ ಹೊರಬೇಕು ಎಂದರು. ಹೌದು ಚಂದ್ರಶೇಖರ್ ಡಾಕ್ಟರ್ ಅನುಮೋದಿಸಿದರು. ತಾವೆಲ್ಲ ಬ್ರಹ್ಮಚಾರಿ ಸದಸ್ಯರೆಲ್ಲ ತೀರ್ಮಾನಿಸಿದ ಮೇಲೆ ಇನ್ನು ಕಾರ್ಯಾಚರಣೆಗೆ ಬರುವುದೊಂದೇ ಬಾಕಿ ಎಂಬ ಭಾವನೆ ಎಲ್ಲರಲ್ಲೂ ಮೂಡಿತು. ಆದರೆ ಆಡಳಿತದ ಔಪಚಾರಿಕೆಯನ್ನು ಬಲ್ಲ ಅಣ್ಣಯ್ಯನಿಗೆ ಈ ಹೊಸ ರಚನೆಯನ್ನು ಆಡಳಿತ ಸಮಿತಿಯಲ್ಲಿಟ್ಟು ಅನುಮೋದನೆಗೊಳಿಸಿಕೊಳ್ಳುವ ಅಗತ್ಯದ ಅರಿವಿತ್ತು. ಮುಂದಿನ ಸಲ ಸಮಿತಿಯ ಮುಂದಿಡ್ತೀನಿ. ಅದಕ್ಕೂ ಮೊದಲು ಬ್ಯಾಂಗ್ಳೂರಿಗೆ ಹೋಗಿ ಅಧ್ಯಕ್ಷರಿಗೆ ವಿವರಿಸಿ ಹಿನ್ನೆಲೆ ಸಿದ್ಧಪಡಿಸ್ತೀನಿ. ಹೊಸ ವಿಧಾನ ಯಾರಿಗೂ ಇದ್ದಕ್ಕಿದ್ದಂತೆ ಎದುರು ನಿಂತಂತಾಗಬಾರ್ದಲ್ಲ ಎಂದರು. ಒಳ್ಳೆಯ ಕೆಲಸವನ್ನು ಯಾರಾದರೂ ವಿರೋಧಿಸಿದರೆ ಅವರು ಈ ಸಂಸ್ಥೆಯ ಆಡಳಿತ ಸಮಿತಿಯಲ್ಲಿ ಇರೋಕ್ಕೆ ಅರ್ಹರಲ್ಲ ಎನ್ನಬೇಕಾಗುತ್ತೆ. ಅಲ್ಲದೆ ಇಂಥ ವಿಷಯಗಳನ್ನು ಅದರ ಮುಂದೆ ತರುವ ಅಗತ್ಯವೇ ಇರಕೂಡದು. ನಾವಿಷ್ಟು ಜನರ ತೀರ್ಮಾನವೇ ಅಂತಿಮವಾಗಿರಬೇಕು. ಯಾವಾಗಲೂ ಹೆಚ್ಚು ಮಾತನಾಡದ ಸೋಮಶೇಖರಾಚಾರ್ ಟಿಪ್ಪಣಿ ಮಾಡಿದರು. ಅವರಾದರೂ ವಿರೋಧಿಸ್ತಾರೆ ಅಂತ ನಾವ್ಯಾಕೆ ಪೂರ್ವಗ್ರಹಿಕೆ ಮಾಡಬೇಕು? ಇನ್ನು ಮುಂದಿನ ಶಿಕ್ಷಣ ವರ್ಷ ಆರಂಭವಾಗೋಕ್ಕೆ ಸಾಕಷ್ಟು ಸಮಯವಿದೆಯಲ್ಲ, ಎಲ್ಲರನ್ನೂ ಒಪ್ಪಿಸೋಣ ಎಂದು ಸಮಾಧಾನ ಹೇಳುವಾಗ ಅಣ್ಣನ ಮನಸ್ಸಿನಲ್ಲಿ ಜವಳಿ ಕೋಟ್ಯಾಧಿಪತಿ ಝವೇರಿ, ನಿವೃತ್ತ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸುಕುಮಾರನ್ ನಾಯರ್, ಮದ್ರಾಸು, ಹೈದರಾಬಾದ್, ಅಹಮದಾಬಾದ್, ದಿಲ್ಲಿಯಲ್ಲಿ ನೆಲೆಸಿರುವ ಸಾರ್ವಜನಿಕ ಜೀವನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿರುವ ಗಣ್ಯರುಗಳಿರುವ ಆಡಳಿತ ಸಮಿತಿಯ ಸದಸ್ಯರ ನೆನಪು ಬಂತು. ಅವರೆಲ್ಲ ಅವಕಾಶ ಸಿಕ್ಕಿದಾಗೆಲ್ಲ ತಮ್ಮ ಸಂಸ್ಥೆಗೆ ವಿವಿಧ ಸೇವಾ ಸಂಸ್ಥೆಗಳಿಂದ, ಕ್ಲಬ್ಗಳಿಂದ, ಶ್ರೀಮಂತರಿಂದ, ಷಷ್ಠ್ಯಬ್ಧಿ ಮಾಡಿಕೊಳ್ಳುತ್ತಿರುವವರಿಂದ, ಮಾತಾಪಿತೃಗಳ ಉತ್ತರ ಕ್ರಿಯೆ ಮಾಡುವ ಮಕ್ಕಳಿಂದ ದೇಣಿಗೆ ಕಳಿಸುತ್ತಿರುವುದು ನೆನಪಾಯಿತು. ಅನಿರೀಕ್ಷಿತವಾಗಿ ಬರುವ ಚೆಕ್ಕುಗಳ ಸಂಗಡ ದಿಲ್ಲಿಯ ಪದ್ಮಭೂಷಣ, ಜನತಾ ಜನಾರ್ದನ, ಸೇವಾ ಧುರೀಣ, ಗಿರಿಧರ್ಲಾಲ್ ಅಗಲವಾಲರ ಸಲಹೆ ಮೇರೆಗೆ ನಾವು ಈ ದೇಣಿಗೆಯನ್ನು ಕಳಿಸಿದ್ದೇವೆ ಎಂಬಂಥ ಕಾಗದಗಳು, ವಿವರಗಳು ಜ್ಞಾಪಕಕ್ಕೆ ಬಂದವು. ಇಂಥ ಮಹನೀಯರುಗಳು ತಮ್ಮ ಈ ಸಲಹೆಯನ್ನು ಒಪ್ಪದಿರುತ್ತಾರೆಯೇ? ಒಪ್ಪುವುದು ಮಾತ್ರವಲ್ಲ, ಈ ಸಲಹೆಯ ಮೂಲೋದ್ದೇಶವು ಹೆಚ್ಚು ಪರಿಣಾಮಕಾರಿಯಾಗಿ ಸಾಧಿತವಾಗುವಂಥ ಸಲಹೆ ಸೂಚನೆಗಳನ್ನು ಕೊಡುತ್ತಾರೆ. ಅವರಿಗಿರುವ ವಿಶಾಲ ಜೀವನಾನುಭವ, ಸಾರ್ವಜನಿಕ ಜೀವನದ ವಿವಿಧ ಮುಖಗಳು ಚಲಿಸುವ ವಿಧಾನಗಳ ತಿಳುವಳಿಕೆಯಿಂದಲೂ ನಮ್ಮ ಹೊಸ ಯೋಜನೆಯನ್ನು ಯಾಕೆ ಪುಷ್ಟಿಗೊಳಿಸಿಕೊಳ್ಳಬಾರದು ಎಂದಾಗ ಇತರ ಬ್ರಹ್ಮಚಾರಿಗಳು ಒಪ್ಪಿಕೊಂಡರು. ಅವರೆಲ್ಲರೂ ಆಡಳಿತ ಸಮಿತಿಯ ಈ ಮಹನೀಯರು ಇಲ್ಲಿಗೆ ಬಂದಿದ್ದಾಗ ನೋಡಿ ಪ್ರಭಾವಿತರಾಗಿದ್ದರು. ಅಲ್ಲದೆ ಅವರೊಡನೆ ಪತ್ರ ವ್ಯವಹಾರ ಮಾಡುತ್ತಿದ್ದ ಅಣ್ಣಯ್ಯ ಹೇಳುತ್ತಿದ್ದಾರೆಂದರೆ ಬೇರೆ ಆಲೋಚನೆ ಮಾಡುವ ಪ್ರಮೇಯವಾದರೂ ಎಲ್ಲಿದೆ ಎಂಬ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಅಣ್ಣಯ್ಯ ಬ್ಯಾಂಗ್ಳೂರಿಗೆ ಹೋಗಿ ಸಂಸ್ಥೆಗೆ ಅಧ್ಯಕ್ಷರಾದ ವಕೀಲರಲ್ಲಿ ತಮ್ಮೆಲ್ಲರ ಆಲೋಚನೆಯನ್ನು ಪ್ರಸ್ತಾಪಿಸಿದಾಗ ವೆರಿ ಇಂಟ್ರೆಸ್ಟಿಂಗ್ ಎಂದು ಹುಬ್ಬೇರಿಸಿ ಮುಖದ ತುಂಬ ಆಸಕ್ತಿಯನ್ನು ಅರಳಿಸಿದರು. ಆದರೆ ಕಳೆದ 5 ವರ್ಷದಿಂದ ಅವರನ್ನು ಬಲ್ಲ ಅಣ್ಣಯ್ಯ ಆ ಹಾವದ ಖಚಿತ ಅರ್ಥ ತಕ್ಷಣ ಆಗಲಿಲ್ಲ. ದಿಲ್ಲಿಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ವಾದ ಮಾಡಿ ಜಯಿಸಿ ಬರುವ ಅವರು ತಮ್ಮ ವಿರೋಧಿ ವಕೀಲರನ್ನು ತನ್ನ ವಿದ್ವಾಂಸ ಮಿತ್ರರು ಎಂಬ ಸ್ನೇಹವಾಚಕದಿಂದ ಸಂಬೋಧಿಸುವುದು ಅವರ ವೃತ್ತಿಯಿಂದ ಕಲಿತ ಹಾವ ಎಂಬುದು ನೆನಪಿಗೆ ಬಂತು. ಇಂಟ್ರೆಸ್ಟಿಂಗ್, ಈ ವಿಚಾರ ನಿಮಗೆ ಹೇಗೆ ಬಂತು, ಯಾಕೆ ಬಂತು, ಇದರ ನೈತಿಕ ಹಿನ್ನೆಲೆ ಏನು ಎಂಬ ತಾಳ್ಮೆಯಿಂದ ಹಲವಾರು ಶೋಧಕ ಪ್ರಶ್ನೆಗಳನ್ನು ಹಾಕಿ ಅಣ್ಣಯ್ಯನಿಂದ ವಿವರವಾಗಿ ಉತ್ತರ ಪಡೆದ ನಂತರ ಅಕ್ಕಪಕ್ಕ 90 ಡಿಗ್ರಿಗಳವರೆಗೆ ತಿರುಗುವ ತಮ್ಮ ಚೇಂಬರಿನ ಕುರ್ಚಿಯ ಮೇಲೆ ಒರಗಿ ಎಡಗೈ ಬೆರಳುಗಳಿಂದ ತಮ್ಮ 2 ಸೋಟೆಗಳನ್ನು ಏಕಕಾಲದಲ್ಲಿ ಒರೆಸಿಕೊಳ್ಳುತ್ತಾ ಹೇಳಿದರು. ನೀವು ಹೇಳುವ ನೈತಿಕ ಕಾರಣ ಕರೆ ಅದ, ಆದರೆ ಅದರೊಳಗ ಇನ್ನೊಂದು ನೀತಿ ಸಮ್ಮತವಲ್ಲದ ಪದರ ಅದ. ನಿಮ್ಮ ಮಗಂಗ ನಿಮ್ಮ ಸಂಸ್ಥೆಯ ಶಿಕ್ಷಣ ಬೇಕಾದರೆ ನೀವು 100% ಟ್ಯಾಕ್ಸ್ ಅಥವಾ ಸರ್ಚಾರ್ಜು ಕೊಡಬೇಕು ಅಂತ ಕಡ್ಡಾಯ ಮಾಡೋದು ನ್ಯಾಯವಾ? ಟ್ಯಾಕ್ಸ್ ಅಂತ ಯಾಕೆ ಹೇಳ್ತೀರಿ?
ಕೊಡುವ ಶಕ್ತಿ ಇರೋರವರು. ನಮ್ಮ ಸೇವೆಯನ್ನು ಪುಕ್ಕಡೆ ತಗೋತಿಲ್ವಾ? ಇನ್ನೊಬ್ಬ ಅದೃಷ್ಟಹೀನ ಸೋದರನ್ನು ಮೇಲಕ್ಕೆತ್ತಿ ನಮ್ಮ ಸೇವೆ ನಿಮ್ಗೆ ಇದ್ದೇ ಇದೆ ಅಂತ ನಾವು ಹೇಳೋದು. ಅವ್ರಿಗೆ ಅದನ್ನು ಹೇಳೋ ಅಗತ್ಯವೂ ಇಲ್ಲ. ನಾವು ಯಾರಿಗೆ ರಿಯಾಯಿತಿ ಕೊಟ್ಟಿದ್ದೀವಿ, ಎಷ್ಟು ಕೊಟ್ಟಿದ್ದೀವಿ ಅವ್ರಿಗೆ ಯಾಕೆ ತಿಳಿಸ್ಬೇಕು? ನೀಲಗಿರಿ, ಕೊಡೈಕೆನಾಲ್, ಡೆಹ್ರಾಡೂನ್ಗಳ ಪಬ್ಲಿಕ್ ಶಾಲೆಗಳಲ್ಲಿ ಆಗುವ ಮಹೇಯಾನ ಖರ್ಚಿನ ಅರ್ಧದಷ್ಟು ನಮ್ಮಲ್ಲಿ ಆಗೋದಿಲ್ಲ. ಈಗಿರುವುದರ 2 ಪಟ್ಟು ಮಾಡಿ ಅದರ ಒಂದು ಭಾಗವನ್ನು ಇನ್ನೊಬ್ಬ ಬಡ ಹುಡುಗನಿಗೆ ಕೊಟ್ಟರೂ ಅವರಿಗೆ ಸೋವಿಯೇ ಆಯ್ತಲ್ಲ. ಅವರಿಗೆ ತಿಳಿಸದೇನೆ ನಾವು ದಾನ ಮಾಡೋದು ಅಂದರೆ ಮೋಸ ಆಗ್ತದ, ಅದು ಅನೀತಿ. ಹಾಗಾದರೆ ತಿಳಿಸಿಯೇ ಮಾಡೋಣ. ಇದು ನಮ್ಮ ಶಾಲೆಯ ಧ್ಯೇಯ. ಬೇಕಾದರೆ ನಿಮ್ಮ ಮಕ್ಕಳನ್ನು ಸೇರಿಸಿ, ಬೇಡದಿದ್ದರೆ ಬಿಡಿ ಅಂತ ಶಾಲಾ ಪುಸ್ತಕದಲ್ಲಿ ಅಚ್ಚು ಮಾಡಿಬಿಡೋಣ. ಹಾಗಂತ ಯಾರು ಸೇರಿಸೋದನ್ನು ಬಿಟ್ಟರೆ ಸಂಸ್ಥೆಯ ಬುಡಕ್ಕೆ ಕತ್ತರಿ ಬೀಳುತ್ತಲ್ಲ. ಯಾಕೆ ಸೇರಿಸೋಲ್ಲ? ಇದು ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಸೇವೆ ಮಾಡಿ ನಡೆಸುವ ಶಾಲೆ. ಬಾಕಿ ಶಾಲೆಗಳಲ್ಲಿ ನೈತಿಕ ಆತ್ಮವಿಲ್ಲ ಎನ್ನುವುದವ್ರಿಗೆ ಗೊತ್ತಿದೆ. ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಎಂದು ಚರ್ಚೆಯ ಏಕತಾನತೆಯನ್ನು ಮುರಿಯುವಂತೆ ತಮ್ಮ ಕುರ್ಚಿಯನ್ನು ಒಮ್ಮೆ ಬಲಕ್ಕೆ ಒಮ್ಮೆ ಎಡಕ್ಕೆ ಸುತ್ತಿಸಿ ಮತ್ತೆ ನಡುವೆ ಸ್ಥಿತಿಗೆ ತಂದು ಅಣ್ಣಯ್ಯನನ್ನು ನೋಡುತ್ತಾ ಹೇಳಿದರು. ನಿಮ್ಮ ಆಲೋಚನೆಯಲ್ಲಿ ಸೇವೆ, ಬ್ರಹ್ಮಚರ್ಯ, ತ್ಯಾಗ ಈ 3 ಒಂದಕ್ಕೊಂದು ಗೋಜಲು ಕಟ್ಟಿ ಕೂತು ಬಿಟ್ಟಾವ. ತ್ಯಾಗವಿಲ್ಲದ ಸೇವೆ ಸಾಧ್ಯವೇ ಇಲ್ಲ ಅಂತ ನೀವು ನಂಬಿರೋ ಹಂಗದ. ನೀವು ಅಂದ್ರ ನಿಮ್ಮ ಪರಂಪರಾಗತ ಭಾರತೀಯ ನಂಬಿಕೆ. ಅದರ ಆಧುನಿಕ ಕಲ್ಪನಾ ಏನಂದರೆ ಸೇವಾ ಅಂದ್ರ ಒಂದು ನಿರ್ದಿಷ್ಟ ಕೆಲಸವನ್ನು ನಾವು ಒಪ್ಪಿಕೊಂಡಂತೆ ಮಾಡಿಕೊಡ್ತೀವಿ. ಅದಕ್ಕೆ ನಾವು ಹೇಳಿದ ಫೀಯನ್ನು ನೀವು ಕೊಡ್ರಿ. ಒಪ್ಪಿಕೊಂಡ ಕೆಲಸ ಮಾಡಿಕೊಂಡ್ರಲ್ಲಿ ನಾವು ನಿಷ್ಠೆ ತಪ್ಪೋದಿಲ್ಲ ಅಂತ ಮಾತ್ರ. ನಾವು ಮಾಡೋದು ಲಾಭಕ್ಕಲ್ಲ ಅಂತ ಯಾರೂ ಹೇಳೋ ಹಂಗಿಲ್ಲ. ಗಣೇಶ್ ಮೋಟರ್ ಸರ್ವಿಸ್ ಅಂದರೆ ನಿಮ್ಮನ್ನು ಬಿಟ್ಟು ಕರೆದೊಯ್ತೀವಿ ಅಂತ ಅಲ್ಲ. ನಾವು ನಿಗದಿತ ವೇಳೆಗೆ ಬಸ್ ಓಡಿಸ್ತೀವಿ. ನಡುವೆ ಮುರಿದು ಬೀಳಿಸೋಲ್ಲ. ಸಕಾಲದಲ್ಲಿ ಕ್ಷೇಮವಾಗಿ ತಲುಪಿಸ್ತೀವಿ. ನಾವು ನಿಮಗೆ ಕೊಡೋ ಸೌಲಭ್ಯ ತೃಪ್ತಿಗಳಿಗೆ ನಮ್ಮ ಚಾರ್ಜು ನಿಮಗೆ ಒಪ್ಪಿಗೆ ಆದರೆ ನಮ್ಮ ಬಸ್ಸಿಗೆ ಬರ್ರಿ, ಇಲ್ದಿದ್ರೆ ಬಿಡ್ರಿ ಅನ್ನೋ ಹಾಗೆ. ವೃತ್ತಿ ಆಧಾರಿತ ಕಲ್ಪನೆ. ಅತ್ಯುತ್ತಮ ಸೇವೆ ಕೊಟ್ಟು ಅತಿ ಹೆಚ್ಚು ಲಾಭ ಪಡೀಬಹುದು. ಇಲ್ಲಿ ತ್ಯಾಗ, ಬ್ರಹ್ಮಚರ್ಯ ಮೊದಲಾದವುದಿಲ್ಲ, ಅನಾವಶ್ಯಕ. ಅಂದರೆ ನಮ್ಮ ಶಾಲೆಯ ವೈಶಿಷ್ಟ್ಯ ಎನ್ನುವಾಗ ಧ್ವನಿ ದಿಕ್ಕು ತಪ್ಪುತ್ತಿತ್ತು. ನೋಡ್ರಿ ಅಣ್ಣೇಗೌಡ್ರೆ, ಆಧುನಿಕ ಮಾತಾಪಿತೃಗಳ ಪೋಷಕರ ದೃಷ್ಟಿ ನನಗೆ ಗೊತ್ತದ. ಅವರಿಗೆ ಬೇಕಾದ್ದು ವೃತ್ತಿನಿಷ್ಠೆಯಿಂದ ನಿರ್ವಹಿಸುವಂಥ ಸಂಸ್ಥೆ. ಸನ್ಯಾಸಿಗಳೇ ನಡೆಸಬೇಕು ಅಂತ ಇಲ್ಲ. ನಿಮ್ಮ ಮೇಲೆ ನನಗೆ ಗೌರವ ನಿಷ್ಠೆ ಇದೆ, ಹಾಗಂತ ಎಲ್ಲ ಮಾತಾಪಿತೃಗಳಿಗೆ ಇರಬೇಕು ಅಂತ ಇಲ್ಲ ಎಂದಾಗ ಅಣ್ಣಯ್ಯನ ಬುದ್ಧಿ ಮಂಕಾಗತೊಡಗಿತು. ವಕೀಲರು ಮುಂದುವರಿಸಿದರು. ನೀವು ಹೇಳೋ ಹಂಗ ಅರ್ಧ ಭಾಗ ಹುಡುಗರನ್ನು ಹಳ್ಳಿಗಾಡಿಂದ ತಗೊಳ್ಳೋಣ. ಆ ಹುಡುಗರ ಹಿನ್ನೆಲೆ, ಬುದ್ಧಿಯ ಚುರುಕು, ಆತ್ಮವಿಶ್ವಾಸ, ಇಂಗ್ಲೀಷ್ ಭಾಷಾಶಕ್ತಿ ಇವೆಲ್ಲ ದುಡ್ಡು ಕೊಡೋ ಹುಡುಗರ ಮಟ್ಟಕ್ಕೆ ಬರ್ತದ. ದುಡ್ಡು ಕೊಡೋ ಹುಡುಗರು ಇವರನ್ನ ಹಳ್ಳಿ ಹುಡುಗರು ಅಂತ ಅರ್ಧ ತಾಸಿನಾಗ ಅರ್ಥ ಮಾಡ್ಕೋತಾರ. ನಿಮ್ಮಪ್ಪನ ಆಸ್ತಿ ಏನು, ಸಂಪಾದನೆ ಏನು, ಯಾವ ಊರಿನಿಂದು ಅಂತ 4-6 ಉಭಯ ಕುಶಲೋಪರಿ ಪ್ರಶ್ನೆ ಕೇಳೋದ್ರೊಳಗೆ ವಿವರಗಳನ್ನು ತಿಳ್ಕೊತಾರ. ಅವರಿಗೆ ಸುಪೀರಿಯಾರಿಟಿ, ಇವರಿಗೆ ಇನ್ಫೀರಿಯಾರಿಟಿ, ಮೇಲರಿಮೆ ಕೀಳರಿಮೆ ಭಾವ ಶುರುವಾಗ್ತದೆ. ನಮ್ಮ ಖರ್ಚಿನಲ್ಲಿ ಇವರು ಅನ್ನ ತಿಂತಿದ್ದಾರೆ ಅನ್ನೋ ಪತ್ತೆ ಮಾಡ್ಕೋತಾರ. ಸಂಸ್ಥೆ ಕುರುಕ್ಷೇತ್ರ ಆಗ್ತದ. ಆಗ ಏನು ಮಾಡ್ತೀರಿ? ಉಳ್ಳೋರು ಇಲ್ಲದವರು ಅನ್ನೋ ಭೇದವನ್ನು, ಕೊನೆ ಪಕ್ಷ ಭೇದ ಭಾವವನ್ನು ತೊಡೆಯಬೇಕು ಅಂತ ತಾನೇ ನಮ್ಮ ಸಂಸ್ಥೆಯ ಗುರಿ. ಹುಡುಗರಲ್ಲಿ ಇದು ಬರದ ಹಾಗೆ ಮಾಡೋದೇ ನಮ್ಮ ಕರ್ತವ್ಯ. ಈ ಪ್ರಶ್ನೆಯನ್ನು ನಮ್ಮ ಸಹೋದ್ಯೋಗಿಗಳ ಹತ್ತಿರ ಚರ್ಚೆ ಮಾಡ್ತೀನಿ. 2 ವರ್ಗದ ಹುಡುಗರಿಗೂ ತಕ್ಕ ರೀತಿಯ ತಿಳುವಳಿಕೆ ಹೇಳಿ ತಿದ್ದುತ್ತೀವಿ. ಇದಕ್ಕೆ ತಂದೆ ತಾಯಿಯರು ಒಪ್ಪುತ್ತಾರಾ? ಒಪ್ಪದೆ ಏನು? ಯಾಕೆ ಒಪ್ತಾರ? ಯಾಕೆ ಒಪ್ಪಬೇಕು? ನೀವು ಮಾಡ್ತಿರೋದು ನ್ಯಾಯಬಾಹಿರ, ಅಸಮರ್ಥ ಅಂತ ಯಾರಾದರೂ ಒಬ್ಬ ತಂದೆ, ಒಬ್ಬ ತಾಯಿ, ಪೋಷಕ ಕೋರ್ಟಿಗೆ ಹೋದರೆ ನಮ್ಮ ನಿಲುವು ಉಳಿಯೋದಿಲ್ಲ. ಅವರಿಗೆ ಈ ವ್ಯವಸ್ಥೆ ಒಪ್ಪಿಗೆ ಆಗದಿರಲಿ, ಅವ್ರ ಮಗನ ವಾಪಸ್ ಕರೆಸ್ಕೊಳ್ಳಿ. ಕೋರ್ಟಿಗೆ ಹೋಗೋ ಅಧಿಕಾರ ಅವ್ರಿಗೇನಿದೆ? ನಾವು ಸರ್ಕಾರದಿಂದ ಅನುದಾನ ಪಡೆದ ಸಂಸ್ಥೆ ಅಲ್ವಲ್ಲ. ಖರ್ಚನ್ನು ಎಲ್ಲ ಹುಡುಗರು ಹಂಚ್ಕೋಬೇಕು ಅನ್ನೋ ತತ್ವ ಅನ್ವಯಿಸಿದ ಮೇಲೆ ಲೆಕ್ಕಪತ್ರ ನೋಡೋ ಅಧಿಕಾರ ಅವರಿಗೆ ಬಂದೇ ಬರ್ತದೆ. ನಮ್ಮ ಹುಡುಗನಿಗಾಗಿ ಮಾಡಿಲ್ಲದ ಖರ್ಚನ್ನು ನಾವು ಹಾಕ್ಕೊಡ್ಬೇಕು ಅನ್ನೋ ಅಧಿಕಾರ ಅವರಿಗದು. ಇವೆಲ್ಲ ಹುಚ್ಚುಗಳನ್ನು ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ನಡೀರಿ ಎಂದು ವಕೀಲರು. ನಾಳೆ ಒಂದು ಮುಖ್ಯವಾದ ಕೇಸ್ ಇದೆ, ನಾನು ಸಿದ್ಧತೆ ಮಾಡ್ಕೋಬೇಕು ಎಂದು ಬೆಲ್ ಮಾಡಿ ತಮ್ಮ ಸಹಾಯಕನನ್ನು ಕರೆದು, ವಿಜಯ ಎಲೆಕ್ಟ್ರಾನಿಕ್ಸ್ ಫೈಲ್ ರೆಡಿ ಆಗಿದೆಯಾ, ತಗೊಂಬರ್ರಿ ಎಂದರು. ಹಾಗಾದರೆ ಮತ್ತೆ ನಾವು ಯಾವಾಗ ಮಾತಾಡೋಣ ಎಂದು ಅಣ್ಣಯ್ಯ ಕೇಳಿದರು. ನಾನು ನಾಳೆ ಬ್ಯುಸಿ, ಸಂಜೆ ಕ್ಲಬ್ ಎಲೆಕ್ಷನ್ ಅದ, ನಾಡದು ದಿಲ್ಲಿಗೆ ಹೋಗಬೇಕು. ಮುಂಜಾನೆ ಜಲ್ದಿ ಹೋಗಿ ಕೆಲಸ ಮುಗಿಸಿ ರಾತ್ರಿ ಇಂದಿರುವಾಗ ಹಾಗೆ ಏರ್ಲೈನ್ಸ್ನವ್ರದ್ದು ಯಾವತ್ತೂ ಬೆಂಗಳೂರಿಗೆ ಸೌಲಭ್ಯ ಮಾಡೋದಿಲ್ಲ. ಕರ್ನಾಟಕದ MP ಗಳು ಏನು ಮಾಡ್ತಾರಾ? ಆಯಿತು, ಈ ವಿಷಯ ಮತ್ತೆ ಇನ್ಯಾವಾಗಾದರೂ ಮಾತಾಡೋದು ಏನದ, ಬೇರೆ ಏನಾದರೂ ಅದೇನು? ಇದನ್ನೇ ಮತ್ತೆ ಆಡಲು ತಮಗೆ ಆಸಕ್ತಿಯಿಲ್ಲ ಎಂದು ಸೂಚಿಸಿದ. ತಮಗೂ ಅಧ್ಯಕ್ಷರ ನಡುವೆ ಭಾವನೆಯ ಮಟ್ಟದಲ್ಲಿ ಒಂದು ಕಂದಕ ಏರ್ಪಟ್ಟಂತೆ ಭಾವನೆ ಅಣ್ಣಯ್ಯನಿಗೆ ಬಂತು. ಅವ್ರು ಯಾವತ್ತೂ ಬೇರೆ ಏನಾದರೂ ಉಂಟೇನು ಎಂದು ಕೇಳಿರಲಿಲ್ಲ ಎಂಬುದರ ಜೊತೆಗೆ ತಾವು ಕೂಡ ಯಾವತ್ತೂ ಯಾವ ವಿಷಯದಲ್ಲೂ ಹೀಗೆ ವಾದ ಮಾಡಿರಲಿಲ್ಲ. ಅವ್ರು ಹೇಳಿದ್ದಕ್ಕೆ ನಾವು ಹೇಳಿದುದಕ್ಕೆ ಅವರು ಹೆಚ್ಚು ಚರ್ಚೆ ಇಲ್ಲದೆ, ವಿರೋಧಗಳಿಲ್ಲದೆ ಒಪ್ಪಿಕೊಳ್ಳುತ್ತಿದ್ದೆವು. ಪ್ರಶ್ನೆ ಮರುಪ್ರಶ್ನೆಗಳೇನಿದ್ದರೂ ವಿವರಗಳನ್ನು ತಿಳಿಯುವುದಕ್ಕಾಗಿ ವಿನ ಮೂಲಭೂತ ವಿಷಯಗಳ ಬಗೆಗೆ ಎಂದು ಭಿನ್ನಾಭಿಪ್ರಾಯವಿರಲಿಲ್ಲ ಎಂಬ ನೆನಪಾಯಿತು. ಆಯಿತು, ನಾನು ಬರ್ತೀನಿ ಎಂದು ಅವರು ಎದ್ದು ನಿಂತರು. ವಕೀಲರು, ಸಾರಿ, ಬಹಳ ಬ್ಯುಸಿ, ಇದು ನಾನೇ ಅಪಿಯರ್ ಆಗಬೇಕಾದ ಕೆಲಸ, ಜೂನಿಯರ್ ಕಳಿಸೋವಂಥದ್ದಲ್ಲ ಎಂದು ಕೈ ನೀಡಿ ಅವರ ಕೈ ಕುಲುಕಿ ಮತ್ತೆ ಕುಳಿತರು. ಅಷ್ಟರಲ್ಲಿ ಸಹಾಯಕ ತಂದಿದ್ದ ದಪ್ಪ ಕಡತದ ಹಾಳೆಯನ್ನು ತೆಗೆದು ನೋಡಲು ತೊಡಗಿದರು.
ತಮ್ಮ ಯೋಜನೆಗೆ ಪಾಟೀಲರು ವಿರೋಧಿಯಾಗಿದ್ದಾರೆ ಎಂಬುದನ್ನು ತಿಳಿದ ಬ್ರಹ್ಮಚಾರಿಗಳೆಲ್ಲ ಕಸಿವಿಸಿಕೊಂಡರು. ಸೋಮಶೇಖರ ಆಚಾರ್ಯ ನಾರಾಯಣಪ್ಪನವರಿಗೆ ಕೋಪ ಬಂತು. ಕೋಪದಿಂದ ಏನು ಸಾಧನೆಯಾಗಲ್ಲ, ತಾಳ್ಮೆಯಿಂದ ಹೆಜ್ಜೆ ಇಡಬೇಕು ಎಂದು ಅಣ್ಣಯ್ಯ ಸಮಾಧಾನಪಡಿಸಿದರು. 7-8 ದಿವಸ ತಮ್ಮ ನಿರಾಶೆ ಹತಾಶೆಗಳನ್ನು ಪರಸ್ಪರ ಮಾತಾಡಿಕೊಂಡ ನಂತರ ತಾವು ಸೋಲಬಾರದು ಎಂದವರೇ ನಿಶ್ಚಯಿಸಿದರು. ಹೇಗೂ ಮುಂದಿನ ತಿಂಗಳ ಆಡಳಿತ ಸಮಿತಿಯ ವಾರ್ಷಿಕ ಸಭೆ ನಡೀತದೆ, ಹಾಗಾದರೆ ಮುಂದೆ ನಾವೇ ಯೋಜನೆಯನ್ನು ಮಂಡಿಸಿ ವಾದ ಮಾಡೋಣ ಎಂಬ ಶಂಕರಮೂರ್ತಿ ಸಲಹೆ ಎಲ್ಲರಿಗೂ ಒಪ್ಪಿಗೆಯಾಯಿತು. ಅಲ್ಲಿ ಇದ್ದಕ್ಕಿದ್ದಂತೆ ಹೊಸ ವಿಚಾರವನ್ನು ಮಂಡಿಸುವುದಕ್ಕಿಂತ ಅವರೆಲ್ಲರೂ ಆಲೋಚಿಸಲು ಅನುಕೂಲವಾಗುವಂತೆ ತಮ್ಮ ವಿಚಾರಗಳನ್ನು ಒಳಗೊಂಡ ಒಂದು ಕಾಗದ ಬರೆದು ಎಲ್ಲರಿಗೂ ಕಳಿಸುವುದು ಉತ್ತಮವೆಂದು ಅಣ್ಣಯ್ಯನ ಸಲಹೆ ಇನ್ನೂ ಸಾಧುವಾಗಿ ಕಂಡಿತು. ಆಡಳಿತ ಸಮಿತಿಯ ಸಭೆ ವರ್ಷಕ್ಕೊಮ್ಮೆ ಶಾಲಾ ವಾರ್ಷಿಕೋತ್ಸವದ ದಿನದ ಬೆಳಗ್ಗೆ ಅಥವಾ ಹಿಂದಿನ ಸಂಜೆ ಸೇರುವುದು ಪದ್ಧತಿ. ಸದಸ್ಯರೆಲ್ಲ ವಾರ್ಷಿಕೋತ್ಸವದಲ್ಲಿ ಉಪಸ್ಥಿತರಿದ್ದು ಮಕ್ಕಳ ಪ್ರಗತಿಯನ್ನು ವೀಕ್ಷಿಸಲು ಅನುಕೂಲವಾಗುತ್ತದೆಂದು ಆ ದಿನದಲ್ಲಿ ಸಂಜೆ ಸೇರುತ್ತಿದ್ದರು. ಆದರೆ ಪ್ರತಿ ವರ್ಷವೂ ಎಲ್ಲ ಸದಸ್ಯರು ಬರುತ್ತಿರಲಿಲ್ಲ. ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಕೋಶಾಧ್ಯಕ್ಷರು, ಝವೇರಿ ಅಂತವರು ಒಂದಿಬ್ಬರು ಪ್ರಭಾವಶಾಲಿಗಳು ಸೇರಿ ಮಾಡಿದ ತೀರ್ಮಾನಗಳಿಗೆ ಉಳಿದವರು ರುಜುವಾಕಿ ಕಳಿಸುತ್ತಿದ್ದರು. ಹಾಗೆ ನೋಡಿದರೆ ಇಡೀ ಶಾಲಾ ಕಟ್ಟಡವನ್ನು ತಮ್ಮ ತಾಯಿ ಹೆಸರಿನಲ್ಲಿ ಕಟ್ಟಿಸಿಕೊಟ್ಟ ಝವೇರಿಯವರಾದರೂ ಅದರ ತೂಕ ಇಡೀ ಸಭೆಯಲ್ಲಿ ವ್ಯಕ್ತವಾಗುತ್ತಿತ್ತು. ಸಭೆಯ ನಿರ್ವಹಣೆ ಪಾಟೀಲರದಾದರೂ ಪ್ರತಿಯೊಂದು ಅಂಶದ ಮೇಲೂ ಝವೇರಿ ಕತ್ತುವಾಡಿಸಿದ ನಂತರವೇ ಮುಂದಿನ ಅಂಶಕ್ಕೆ ಹೋಗುತ್ತಿತ್ತು. ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶ ಸುಕುಮಾರ ನಾಯರ್ಗಿಂತಲೂ ಅವರ ಪ್ರಾಮುಖ್ಯ ಹೆಚ್ಚಿನದಾಗಿತ್ತು. ಅವರು ಶತಕೋಟ್ಯಧಿಪತಿ ಎಂಬ ಕಾರಣ ಒಂದೇ ಅಲ್ಲ, ಗಾಂಧಿವಾದಿ, ವಿದೇಶದಿಂದ ಆಮದಾದ ಯಂತ್ರಗಳಿಂದ ದೇಶದ ಮೊದಲ ನಂಬರ್ ಪಾಲಿಸ್ಟರ್ ಜವಳಿ ತಯಾರಿಸುವ ಗಿರಣಿಯ ದಣಿಯಾದರೂ ಸ್ವತಃ ಹುಡುಗುವುದು ಬಿಳಿ ಬಣ್ಣದ ಖಾದಿ ದೋತ್ರ, ಖಾದಿ ಜುಬ್ಬ, ಖಾದಿ ಟೊಪ್ಪಿಗಳನ್ನು. ಗಾಂಧೀಜಿಯ ನೈತಿಕ ವಿಚಾರಗಳನ್ನು ಕುರಿತು ಶಾಲೆಯ ಮಕ್ಕಳಿಗೆ ಅರ್ಥವಾಗುವಷ್ಟು ಸ್ಪಷ್ಟವಾಗಿ ಮಾತನಾಡುವ ತಿಳುವಳಿಕೆ ಉಳ್ಳವರು. ಆದ್ದರಿಂದ ಅವರು ತಮ್ಮ ಯೋಜನೆಯನ್ನು ಬೆಂಬಲಿಸುತ್ತಾರೆ. ಅವರ ಬೆಂಬಲ ದೊರಕಿದರೆ ಸಾಕು, ಉಳಿದವರು ಪಾಟೀಲರು ಸಹ ಅದೇ ಸರಿ ಎಂದು ಕತ್ತು ಹಾಕುತ್ತಾರೆ ಎಂಬ ನಂಬಿಕೆ ಅಣ್ಣಯ್ಯನಿಗಿತ್ತು. ಈ ಸಲದ ಸಭೆಯಲ್ಲಿ ಹೈದರಾಬಾದಿನ ವೇಮಾರೆಡ್ಡಿ, ಪುಣೆಯ ಡಿಫೆ ಮೊದಲಾದವರೆಲ್ಲ ಏನು ಮಾತನಾಡ ಸುಮ್ಮನಿದ್ದರು. ಅಜೆಂಡಾದಲ್ಲಿ ಅತ್ಯಂತ ಮುಖ್ಯಾಂಶ ಬಂದಾಗ ಝವೇರಿಯವರು ಮಾತನಾಡಿದರು. ವಾಸ್ತವವಾಗಿ ಇದನ್ನು ಅಜೆಂಡಾದಲ್ಲಿ ಸೇರಿಸುವುದಕ್ಕೆ ತಮಗೆ ತಿಳಿಸದೆ ಸಮಿತಿಯ ಸದಸ್ಯರಿಗೆ ಈ ಕಾಗದ ಕಳಿಸಿದ್ದಕ್ಕೆ ಅಧ್ಯಕ್ಷ ಪಾಟೀಲರಿಗೆ ಅಸಮಾಧಾನವಾಗಿತ್ತು. ಆದರೂ ತೋರಿಸಿಕೊಳ್ಳದವರು ಸುಮ್ಮನಿದ್ದರು. ಈ ಐಟಮ್ ಬಂದಾಗ ಝವೇರಿ ಕೇಳಿದರು, ಗ್ರಾಮೀಣಾಭಿವೃದ್ಧಿ ಆಗಬೇಕು ಅನ್ನೋದು ಸರಿ. ಚೇಂಬರ್ ಆಫ್ ಕಾಮರ್ಸಿಗೆ ಪ್ರಧಾನಮಂತ್ರಿ ಬಂದಿದ್ದಾಗ ನಾನು ಅದೇ ಹೇಳಿದೆ. ಕೈಗಾರಿಕೆಯನ್ನೆಲ್ಲ ಮುಂಬೈ, ಅಹಮದಾಬಾದ್, ದಿಲ್ಲಿ, ಕಲ್ಕತ್ತಾ, ಬ್ಯಾಂಗ್ಳೂರು ಅಂತ ತುರುಕದೆ ಹಳ್ಳಿ ಕಡೆ ಹರಡಿ. ಅಂದರೆ ಅಲ್ಲೆಲ್ಲ ರಸ್ತೆ, ವಿದ್ಯುತ್, ರೈಲು, ನೀರು, ಫೋನು ವ್ಯವಸ್ಥೆ ಮಾಡಿ ನಾವು ಕೈಗಾರಿಕೆ ಹರಡುತ್ತೀವಿ ಅಂದೆ. ವಾಸ್ತವವಾಗಿ ನಾವು ಇಲ್ಲಿ ಶಾಲೆ ಸ್ಥಾಪಿಸಿದ್ರಿಂದ ಸುತ್ತ ಹಳ್ಳಿಗಳಿಗೆ ಎಷ್ಟು ಲಾಭವಿದೆ ನಿಮಗೆ ಗೊತ್ತು. ಹಾಲು, ತರಕಾರಿ, ಸೌದೆಗಳಿಗೆ ಬೆಲೆ ಬಂತು. ಇಲ್ಲಿರುವ ಆಳುಗಳೆಲ್ಲ ಸುತ್ತಮುತ್ತಲಿನವರೇ. ಇದಕ್ಕಿಂತ ಹೆಚ್ಚಿನ ಲಾಭವನ್ನು ಅವರ ಪರವಾಗಿ ಅಪೇಕ್ಷಿಸುವುದು ನ್ಯಾಯವಲ್ಲ, ತಿಳ್ಕೊಳ್ಳಿ. ನಾನು ಯಾವತ್ತೂ ಗ್ರಾಮ ಪಕ್ಷಪಾತಿ. ಮಹಾತ್ಮರು ಗ್ರಾಮಾಭಿವೃದ್ಧಿ ಬಗೆಗೆ ಹೇಳಿರೋದನ್ನು ಓದಿದ್ದೀನಿ. ನಿವೃತ್ತ ಹೈಕೋರ್ಟ್ ಚೀಫ್ ಜಸ್ಟಿಸ್ ಎಂದರು. ನೀವು ಹೇಳುವಂತೆ ಮಾಡಿದರೆ 50% ಹುಡುಗರಿಗೆ ಇಂಗ್ಲೀಷ್ ಮಾಧ್ಯಮ ಆಗೋದಿಲ್ಲ. ಏನು ಮಾಡ್ತೀರಿ? ಅವರಿಗೆ ಪ್ರತ್ಯೇಕ ಕನ್ನಡ ಮಾಧ್ಯಮ ಶುರು ಮಾಡ್ತೀವಿ ಅಂತೀರೋ? ಇಂಗ್ಲೀಷನ್ನು ಬಿಟ್ಟರೆ ಇಡೀ ರಾಷ್ಟ್ರ ಛಿದ್ರವಾಗಿಬಿಟ್ಟಿತ್ತು. ಎಚ್ಚರಿಕೆ, ನಾವು ಇಂಗ್ಲೀಷರನ್ನು ಓಡಿಸಿದೆವು. ಆದರೆ ನಮ್ಮ ರಾಷ್ಟ್ರಕ್ಕೆ ಇಂಗ್ಲೀಷ್ನ ಹಾಸು ನಮ್ಮ ಮೇಲೆ ನಿಂತಿದೆ ಅನ್ನೋದು ಅಷ್ಟೇ ನಿಜ. ನ್ಯಾಯಾಂಗಕ್ಕೆ ಅನ್ವಯಿಸಿಯೂ ನಾನು ಇದೇ ನಿಲುವನ್ನು ಯಾವಾಗಲೂ ಸಮರ್ಥಿಸ್ತೀನಿ. ಝವೇರಿಯವರು ಮತ್ತೆ ಪ್ರವೇಶಿಸಿದರು. ಈ ದೇಶದಲ್ಲಿ ಇರುವಷ್ಟು ಅನ್ಯಾಯದ ಮಟ್ಟದ ತೆರಿಗೆ ಬೇರೆ ಯಾವ ದೇಶದಲ್ಲಿದೆ? ಮೇಲೆ ಹೋದಂತೆ 97% ತೆರಿಗೆ. ಇದರ ಮೇಲೆ ಸಂಪತ್ತು ತೆರಿಗೆ. ದುಡಿಯೋದೇ ಪಾಪ ಅನ್ನುವಂಥ ಸ್ಥಿತಿ ತಂದಿಟ್ಟು ತಾಯಿ ದೇಶವನ್ನು ಮುಳುಗಿಸ್ತಿದ್ದಾಳೆ. ಎಲ್ಲ ಬಡ ಜನರ ಹೆಸರಿನಲ್ಲಿ ಗರೀಬಿ ಹಠಾವು ಪೋಷಣೆಯಲ್ಲಿ ಇನ್ನಷ್ಟು ತೆರಿಗೆ ಕೊಟ್ಟು ಹೊಟ್ಟೆನ ಬೆಲ್ಟ್ ಬಿಗಿ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಒಂದಿಷ್ಟು ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಕ್ಕೆ ಹೊರಟಿರುವ ತಾಯಿ ತಂದೆಯರಿಗೆ ನೀವು 100% ತೆರಿಗೆ ಶಿಕ್ಷೆ ವಿಧಿಸೋಕೆ ಹೊರಟಿದ್ದೀರಿ. ದುರಾಶೆಯ ರೈತ ಕರೆಯುವ ಹಸುವಿನ ಕೆಚ್ಚಲನ್ನು ಕೊಯ್ದ ಹಾಗೆ. ದರಿದ್ರ ನಾರಾಯಣ ಸೇವೆ ಮಾಡಬೇಕೆಂಬ ನಿಮ್ಮ ಬಯಕೆಯನ್ನು ನಾನು ಮೆಚ್ಚುತ್ತೀನಿ. ಈ ಶಾಲೆಯಲ್ಲಿ ಅದರ ಪ್ರಯೋಗ ಬೇಡ. ನಿಮಗೊಂದು ಪ್ರಶಸ್ತ ಅವಕಾಶ ನಾನು ಕಲ್ಪಿಸ್ತೀನಿ. ನಮ್ಮ ತಾಯಿಯ ತಂಗಿಯೊಬ್ಬಳಿದ್ದಳು. ಹುಟ್ಟಿನಿಂದ 2 ಕಾಲು ಹೆಳವು. ತೆವಳಿಕೊಂಡೇ ಬದುಕಿದ್ದಳು. ನಮ್ಮ ಮನೆಯಲ್ಲೇ ಇದ್ದಳು. ನಮ್ಮ ಅಜ್ಜ ಅವಳ ಹೆಸರಿನಲ್ಲಿ ಇಟ್ಟ ಹಣ ಬಡ್ಡಿ ಸೇರಿ ಒಂದಷ್ಟು ಬೆಳೆದಿದೆ. ಅವಳ ಹೆಸರಿನಲ್ಲಿ ಒಂದು ಅಂಗವಿಕಲ ಮಕ್ಕಳಿಗೆ ಶಾಲೆ ಆರಂಭಿಸೋಣ ಅಂತ ಆಸೆ ಇದೆ. ಶ್ರೀಮಂತರಿಗೆ ಮಕ್ಕಳಾದರೆ ಅವಗೊಂದು ದಾರಿ, ಒಂದು ಸುರಕ್ಷತೆ ಕಲ್ಪಿಸ್ತಾರೆ. ಬಡ ಅಂಗವಿಕಲ ಮಕ್ಕಳಿಗೆ ಗತಿ ಏನು? ನಾನು ಬಂಡವಾಳ ಕೊಡ್ತೀನಿ, ನೀವು ನಿರ್ವಹಣೆ ಮಾಡಿ. ಬರೀ ಬಡವರನ್ನೇ ಸೇರಿಸೋಣ. ಕೈಲಿಲ್ದೋರು, ಕಾಲಿಲ್ದೋರು, ಕಿವುಡುಗರು, ಮೂಗರು ಇಂಥದ್ದಷ್ಟನ್ನೇ ಸೇರಿಸೋಣ. ಅವ್ರನ್ನ ಎತ್ತಿ ಇಳಿಸಿ ಸ್ನಾನ ಮಾಡಿಸಿ ಅವರಿಗೊಂದು ನೇಯುವ, ಹೊಲಿಯುವ, ಅಚ್ಚು ಮಾಡುವ ಇಂಥ ಕಸುಬು ಕಲಿಸಿ ಸ್ವಾವಲಂಬಿಗಳನ್ನಾಗಿ ಮಾಡಿ. ಸೇವೆಗೊಂದು ಸಾರ್ಥಕತೆ ಸಿಗುತ್ತದೆ ಎಂದಾಗ ಉಳಿದವರೆಲ್ಲ ಸಾಧು ಎಂದು ತಲೆ ಹಾಕಿದರು. ನ್ಯಾಯಮೂರ್ತಿಗಳಂತೂ ದರಿದ್ರ ನಾರಾಯಣ ಸೇವೆಗಿಂತ ಅಸಹಾಯಕ ನಾರಾಯಣ ಸೇವೆ ಶ್ರೇಷ್ಠವಾದದ್ದು ಎಂಬ ಹೊಸ ಸಿದ್ಧಾಂತವನ್ನೇ ಸೃಷ್ಟಿಸಿದರು. ಅಣ್ಣಯ್ಯ, ಅಂಗವಿಕಲ ಮಕ್ಕಳ ಶಾಲೆ ಆರಂಭಿಸುವುದು ತುಂಬ ಅಗತ್ಯವಾದದ್ದನ್ನು ಮಾಡೋಣ. ಈ 120 ಎಕರೆ ಒಂದು ಭಾಗದಲ್ಲಿ ಅದನ್ನು ಆರಂಭಿಸೋಣ ಎನ್ನುವಾಗ ರೆಡ್ಡಿ ಮತ್ತು ಡಿಫೆ ಇಬ್ಬರು ನೋ, ಶಕ್ತಿ, ಉತ್ಸಾಹ, ಧೈರ್ಯ, ಸಾಹಸಗಳು ಬೆಳೆಯಬೇಕಾದ
ಮಕ್ಕಳ ವಯಸ್ಸಿನ ಮಕ್ಕಳ ಕಣ್ಣಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂಗವಿಕಲ ಮಕ್ಕಳು ಕಾಣಿಸಿದರೆ ಅವರ ಜೀವನೋತ್ಸಾಹ ಏನಾಗಬೇಕು, ಅದನ್ನು ಬೇರೆ ಕಡೆ ಆರಂಭಿಸಿ ಎಂದರು. ಅಧ್ಯಕ್ಷರಿಗೆ ನ್ಯಾಯಮೂರ್ತಿಗಳ ಈ ಮಾತಿಗೆ ಪರಿಗಣಿಸಬೇಕಾದೊಂದು ಅಂಶವಿದೆ ಅನ್ನಿಸಿದರೂ ಏನು ಹೇಳದೆ ಬಾಯಿ ಬಿಟ್ಟು ಗೊಮ್ಮೆಂದು ಕುಳಿತಿದ್ದರು. ತಾವು ಚಿಕ್ಕ ಮಗುವಾಗಿದ್ದಾಗಿನ ದೈಹಿಕ ದೈನ್ಯದ ಹೆಳವೆ ಚಿಕ್ಕಮ್ಮನನ್ನು ನೋಡಿ ನೆನಪಾದ ಝವೇರಿಯವರ ಮನಸ್ಸು ತುಸು ಒದ್ದೆ ಆಯಿತಾದರೂ ಸರಿ ತಪ್ಪುಗಳ ಯಾವ ನಿಲುವಿಗೂ ಬರಲಿಲ್ಲ. ಅಣ್ಣಯ್ಯ ಮುಪ್ಪು, ರೋಗ, ಸಾವು ಮೊದಲಾದ ಜೀವನ ಸಹಜ ಸಂಗತಿಗಳನ್ನು ಕಣ್ಣಿಗೆ ಬೀಳದಂತೆ ಮಾಡಿ ಸಿದ್ಧಾರ್ಥನ ಅಪ್ಪ ಅಮ್ಮನ ಮಗನ ವಿದ್ಯಾಭ್ಯಾಸವನ್ನೇ ಹದಗೆಡಿಸಿದ್ದರು. ಅದು ಹೋಗಲಿ, ಈ ಪ್ರಾಂತ್ಯದ ಗ್ರಾಮೀಣ ಮಕ್ಕಳಲ್ಲಿ ಸ್ವಾವಲಂಬನೆ ಸ್ವತಂತ್ರ ಚಿಂತನೆಯನ್ನು ಬೆಳೆಸೋಕೆ ಅಂತ ನಾವು ಈ ಶಾಲೆಯನ್ನು ಆರಂಭಿಸಿದ್ದು. ಅದಕ್ಕೆ ಅಂತಲೇ ನಾನು ನನ್ನ ಸಹೋದ್ಯೋಗಿಗಳು ಅಜನ್ಮ ಬ್ರಹ್ಮಚಾರಿಗಳಾಗಿರ್ತೀವಿ ಅನ್ನೋ ವಚನ ತೊಟ್ಟು ಸಂಬಳ ಸಾರಿಗೆ ಇಲ್ಲದೆ ದುಡಿದು ಬೆಳೆಸಿದ್ದು. ಈ ಭೂಮಿಯನ್ನು ದಾನ ಕೊಟ್ಟ ಸಹೋದರೇಗೌಡರನ್ನು ನಾವು ಈ ಮಾತಿನಿಂದ ನಂಬಿಸಿದ್ದು. ವಿವೇಕಾನಂದ ವಿದ್ಯಾಶಾಲೆ ಈ ಮೂಲ ಉದ್ದೇಶಗಳನ್ನು ಪೂರೈಸಬೇಕು ಅಂತ ನಾವು ಹೇಳೋದು. ನಮ್ಮ ಸೇವೆ ಬೇರೆಯವರಿಗೂ ಸಿಗಲಿ, ಸೇವೆಯಲ್ಲಿ ಪ್ರೀತಿಯಲ್ಲಿ ನಾವು ತಾರತಮ್ಯ ಮಾಡೋಲ್ಲ. ಆದರೆ ಮೂಲೋದ್ದೇಶವನ್ನೇ ಮರೆತು ಕೇವಲ ಶ್ರೀಮಂತ ಮಕ್ಕಳು ಇನ್ನಷ್ಟು ಶ್ರೀಮಂತರಾಗಿ ಬೆಳೆಯೋದಕ್ಕೆ ನಾವು ಸಾಧನವಾಗಿ ಬಿಟ್ಟಿದ್ದೀವಿ ಅನ್ನುವಂಥ ಭಾವನೆ ಎಲ್ಲ ಬ್ರಹ್ಮಚಾರಿಗಳಲ್ಲೂ ಹುಟ್ಟಿದೆ. ಶ್ರೀಮಂತ ಮಕ್ಕಳು ಇನ್ನಷ್ಟು ಶ್ರೀಮಂತರಾಗಿ ಬೆಳೆಯೋಕೆ ಎಂಬ ಮಾತು ಝವೇರಿಯವರ ತಾಳ್ಮೆಯ ಕೊನೆಯ ತಂತುವನ್ನು ಕಡಿದು ಹಾಕಿ ಅವರು ತಟಕ್ಕನೆ, ಹಾಗಿದ್ದರೆ ನೀವು ಇನ್ನು ಸೇವೆಯಲ್ಲಿ ಮಾಡಲೇಬೇಡಿ, ಬಿಟ್ಟು ಬಿಡಿ. ಇದು ಸಂಬಳ ತಗೊಂಡು ಸೇವೆಯ ತೂಕವನ್ನು ಆಗಿಂದಾಗ ವಾಪಸ್ ಪಡೆಯುವ ಭತ್ಯೆ ಸಂಬಂಧವಲ್ಲ, ಬಿಟ್ಟು ಬಿಡೋಕೆ. ನಮ್ಮ ಮತ್ತು ಸಂಸ್ಥೆಯ ಸಂಬಂಧ ತುಂಬ ಒಳಗಿನ ಒಡಲ ಬಳ್ಳಿಯದು. ಅಣ್ಣಯ್ಯ ತಾಳ್ಮೆ ತಂದುಕೊಂಡರು. ಅವರಿಗೆ ತಿಳಿಯದಂತೆ ಧ್ವನಿ ಏರಿಸಿ ಹೇಳಿದರು, ಈ ಹೊಸ ಸಮಿತಿ ಅಸ್ತಿತ್ವಕ್ಕೆ ಬಂದ ಮೇಲೂ ನೀವು ಸಂಬಳ ತೆಗೆದುಕೊಂಡಿಲ್ಲವೋ? ಎಂದೂ ಇಲ್ಲ. ರೆಗ್ಯುಲರ್ ಸ್ಕೇಲ್ ಪ್ರಕಾರ ಲೆಕ್ಕ ಹಾಕಿ ಇವರೆಲ್ಲರ ಹಳೆ ಸಂಬಳವನ್ನು ಕೊಟ್ಟು ಬಿಡಿ, ಝವೇರಿ ತೀರ್ಪು ಹೇಳಿದರು. ಪೂರ್ವಾನ್ವಯ ಕಾನೂನಿನ ವಿರುದ್ಧ, ಯಾಕೆಂದರೆ ಅವರೇ ಸ್ವೇಚ್ಛೆಯಿಂದ ನಿರಾಕರಿಸಿ ಆಯಾ ವರ್ಷದ ಲೆಕ್ಕಪತ್ರ ಚುಕ್ತ ಆಗಿದೆ, ನ್ಯಾಯಮೂರ್ತಿಗಳು ಸೂಕ್ಷ್ಮವಾಗಿ ಹೇಳಿದರು. ಹಾಗಾದರೆ ಗ್ರ್ಯಾಚ್ಯುಯಿಟಿ ಅಂತನೋ ಪ್ರಾವಿಡೆಂಟ್ ಫಂಡ್ ಅಂತನೋ ಇವರಿಗೊಂದಿಷ್ಟು ಮೊತ್ತ ಕೊಟ್ಟುಬಿಡಿ. ನನ್ನ ಯಾವ ಫ್ಯಾಕ್ಟ್ರಿಯಲ್ಲೂ ಯಾವ ನೌಕರನ್ನು ನಾನು ಬರಿಕೈಲಿ ಕಳಿಸಿಲ್ಲ. ಉದ್ಯೋಗದಾತರು ಯಾವತ್ತೂ ಉದಾರವಾಗಿರಬೇಕು ಅನ್ನೋ ನಿಯಮವನ್ನು ಪಾಲಿಸಿಕೊಂಡು ಬಂದಿದ್ದೀನಿ ಎಂಬ ಅವರ ಮಾತಿನಿಂದ ಅಧ್ಯಕ್ಷ ಪಾಟೀಲರಿಗೆ ಮಾತು ಮೀರಿತು ಎಂಬ ಅರಿವಾಗಿ ಅವರೇನು ನೌಕರಿ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಿಲ್ಲ ಎಂದು ಇಬ್ಬರಿಗೂ ಸಮಾಧಾನವಾಗಿ ಮಾತನಾಡಿದರು. ನಾವು ನೌಕರರು ಅನ್ನೋ ಭಾವನೆ ನಮ್ಮಲ್ಲಿ ಯಾರಿಗೂ ಇಲ್ಲ. ನೌಕರಿಗೆ ಅಂತ ಸೇರಿದವರು ನಾವಲ್ಲ. ಅಣ್ಣಯ್ಯ ಪಾಟೀಲ ಮತ್ತು ಝವೇರಿ ಇಬ್ಬರಿಗೂ ಆಗುವಂತೆ ಉತ್ತರಿಸಿದರು. ನೋಡಿ, ಇದೇ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಬೇಕು, ಝವೇರಿ ಜ್ಞಾಪಿಸ್ಕೊಂಡಂತೆ ಅಂದರು. ಕೆಲವು ತಂದೆ ತಾಯರು ನನಗೆ ಹೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಬ್ರಹ್ಮಚಾರಿ ಮಾಸ್ಟರ್ಗಳು ಹುಡುಗರಿಗೊಂದು ನೈತಿಕ ಆದರ್ಶ ಕೊಡಬಹುದು, ಆದರೆ ಬೆಳೆಯುತ್ತಿರುವ ಜ್ಞಾನವನ್ನು ಒದಗಿಸಲಾರರು. ಇನ್ನು ಮೇಲೆ ನಾವು ಇಲ್ಲಿ ಅಧ್ಯಾಪಕರು ನೇಮಿಸಿಕೊಳ್ಳುವಾಗ ಹೆಚ್ಚಿನ ಸ್ಕೇಲ್ ಕೊಟ್ಟು ಸ್ನಾತಕೋತ್ತರ ಡಿಗ್ರಿಯವರನ್ನ ನೇಮಿಸಿಕೊಳ್ಳಬೇಕು. ಈ ಬ್ರಹ್ಮಚಾರಿಗಳು ಹಳ್ಳಿಯ ಹುಡುಗರಿಗೆ ಮಾತೃಭಾಷೆಯಲ್ಲಿ ಹೇಳಿಕೊಡೋಕೆ ಇರಬಹುದು. ಇಂಜಿನಿಯರಿಂಗ್ ಕಾಲೇಜುಗಳಿಗೆ IITಗಳಿಗೆ ಪ್ರವೇಶ ಪಡೆಯಲು ಸಹಾಯಕವಾಗುವಂಥ ಪಾಠ ಹೇಳಲಾರರು. ಸಾರಿ ಫಾರ್ ಸೇಯಿಂಗ್ ದಿಸ್. ಈ ಕೊನೆಯ ಮಾತಿನಿಂದ ಅಣ್ಣಯ್ಯನ ಧೃತಿ ಒಡಗಿತು. ಹಾಗಾದರೆ ನಿಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿ, ನಾವಿಲ್ಲಿ ಹಳ್ಳಿ ಹುಡುಗರಿಗೆ ಮಾತೃಭಾಷೆಯಲ್ಲಿ ಇನ್ನೇ ಹೇಳ್ಕೊಡ್ತೀವಿ ಅನ್ನೋ ಮಾತು ಬಾಯಿಗೆ ಬಂದರೂ ತಡೆದುಕೊಂಡರು. ಝವೇರಿಯವರ ಹಣೆ, ಮೂಗಿನ ತುದಿ ಮತ್ತು ಕೆನ್ನೆಯ ಅಂಚುಗಳ ಕೆಂಪಾದನ್ನು ಗಮನಿಸಿದ ಅಧ್ಯಕ್ಷ ಪಾಟೀಲರ ಮಾತನ್ನು ಮುಂದುವರಿಸಬಾರದೆಂಬಂತೆ ಅಣ್ಣಯ್ಯನಿಗೆ ಸನ್ನೆ ಮಾಡಿದರು. ಝವೇರಿಯವರು ತಮ್ಮ ಖಾದಿ ಕರವಸ್ತ್ರದಿಂದ ಕುತ್ತಿಗೆ ಹಿಂಬದಿಯನ್ನು ಒರೆಸಿಕೊಳ್ಳತೊಡಗಿದರು. ಸಭೆ ಮುಗಿದ ನಂತರ ಪಾಟೀಲರು ಅಣ್ಣಯ್ಯನನ್ನು ಪ್ರತ್ಯೇಕ ಕರೆದು, ನೀವು ಮೊದಲೇ ನನಗೆ ಹೇಳದೆ ಸದಸ್ಯರಿಗೆಲ್ಲ ಕಾಗದ ಬರೆದ್ರಿ. ಅವ್ರು ಹೇಳುವ ಹಾಗೆ 100% ತೆರಿಗೆ ಅಂದರೆ ಯಾರು ಒಪ್ತಾರ? ಒಟ್ಟು ವಿದ್ಯಾರ್ಥಿ ವೇತನ ಕೊಡೋಣ, ಹಣವಿಲ್ಲದ ಮೆರಿಟ್ ಆಧಾರದಿಂದ ಅಂತ ಒಂದು ಸಲಹೆ ಮಾಡಿದರೆ ಎಲ್ಲರೂ ಒಪ್ಕೋತಿದ್ರು. ಒಪ್ಪುವ ರೀತಿಯಲ್ಲಿ ನಾನು ಮಂಡಿಸ್ತಿದ್ದೆ. ಮೆರಿಟ್ ಆಧಾರದಿಂದ ಅಂದರೆ ಈ ಮಾದರಿಯ ಮೆರಿಟ್ ಯಾವ ಹಳ್ಳಿಗೆ ಹುಡುಗನಿಗೂ ಬರೋಕ್ಕೆ ಸಾಧ್ಯವಿಲ್ಲ. ಆಗಲೂ ಆ ವರ್ಗದವರಿಗೂ ಸಿಗ್ತಿತ್ತು. 10 ಅಂದರೆ 2.5% ದಾನ ನಮ್ಮ ದೃಷ್ಟಿಯಲ್ಲಿ ದಾನವೇ ಅಲ್ಲ. ಈಗ ನಮಗೆ ಭ್ರಮ ನಿರಸನವಾಗಿದೆ ಬಿಡಿ. ಅಣ್ಣಯ್ಯ ಎಂದಿದ್ದಕ್ಕೆ ಮತ್ತೆ ಮಾತಾಡೋಣ, ನಾಳೆ ವಾರ್ಷಿಕೋತ್ಸವ ಕಳೀಲಿ ಎಂದ ಅವರು ಇತ್ತೀಚೆಗೆ ಆದ ಸಂವಿಧಾನ ತಿದ್ದುಪಡಿಯ ವಿಷಯವನ್ನು ಸೂಕ್ಷ್ಮವಾಗಿ ನ್ಯಾಯ ಸೂಕ್ಷ್ಮದ ಒಂದು ಅಂಶವನ್ನು ಮಾತನಾಡಲು ನ್ಯಾಯಮೂರ್ತಿ ಹತ್ತಿರ ಹೋದರು. ನಾಳೆ ವಾರ್ಷಿಕೋತ್ಸವ ಆಗುವ ತನಕ ಬ್ರಹ್ಮಚಾರಿ ಸಹೋದ್ಯೋಗಿಗಳ ಮನೋಧರ್ಮವನ್ನು ಪ್ರಕ್ಷುಬ್ಧಗೊಳಿಸಬಾರದೆಂದು ಅಣ್ಣಯ್ಯ ಯಾರಿಗೂ ಏನು ಹೇಳಲಿಲ್ಲ. ಚಂದ್ರಶೇಖರ್ ಡಾಕ್ಟರ್ ಕೇಳಿದ್ದಕ್ಕೆ ನಾಳೆ ಮಾತಾಡೋಣ, ಮೈಕು ರಿಪೇರಿ ಆಯ್ತಾ ಎಂದು ಮಾತು ಹೊರಳಿಸಿದರಾದರೂ ನಾಳೆ ಕಳೆಯುವ ತನಕ ತಮಗಿರುವ ಹತಾಶೆಯನ್ನು ಒಬ್ಬರೇ ಸಹಿಸುವುದು ಕಷ್ಟವೆಂದು ತಮ್ಮಲ್ಲಿ ತಾವು ಹೇಳಿಕೊಳ್ಳುತ್ತಿದ್ದರು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.